ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭೀಷ್ಮಾಚಾರ್ಯರು ದುರ್ಯೋಧನನನ್ನ ಹುರಿದುಂಬಿಸುವುದಕ್ಕಾಗಿ ಊದಿದ ಶಂಖದ ಪರಿಣಾಮವಾಗಿ ಎರಡೂ ಕಡೆಗಳಲ್ಲಿ ಶಂಖನಾದ ಮೊಳಗಿತು. ಭೇರಿ, ಪಟಹ, ಪಣವ, ಗೋಮುಖ, ಕಹಳೆ ಎಲ್ಲ ವಾದ್ಯಗಳು ಊದಲ್ಪಟ್ಟವು. ಅರ್ಜುನ ಕೃಷ್ಣನನ್ನ ರಥ ತಗೊಂಡು ಮಧ್ಯಕ್ಕೆ ಹೋಗುವಂದ. ಕೃಷ್ಣ ಭೀಷ್ಮದ್ರೋಣರ ಮುಂದೆ ರಥವನ್ನು ನಿಲ್ಲಿಸಿದ. ತಾನು ಬಾಲ್ಯದಲ್ಲಿ ಅವರಿಂದ ಯಾವುದಾವುದೋ ರೀತಿಯಿಂದ ಉಪಕೃತನಾದ ಅಂಶಗಳನ್ನೆಲ್ಲ ಅವನು ಸ್ಮರಣೆ ಮಾಡಿಕೊಂಡಾಗ ಅವನಿಗೆ ಇದ್ದಕ್ಕಿದ್ದ ಹಾಗೆ ತುಂಬ ವ್ಯಥೆ ಆಯಿತು. ಅಂದರೆ ಈಗ ಇವರನ್ನೆಲ್ಲ ಕೊಂದು ಆ ಸಿಂಹಾಸನದಲ್ಲಿ ಕೂತು ನನಗೇನು ಲಾಭ ಇದೆ, ನನಗೇನು ಸಂತೋಷ ಇದೆ ಅಂತ ಅನ್ನಿಸಿ ಶಸ್ತ್ರತ್ಯಾಗ ಮಾಡಿ ಕೃಷ್ಣನ ಹತ್ರ ಬೇಡಿಕೊಂಡ. ಆರಂಭದಲ್ಲಿ ಶಸ್ತ್ರತ್ಯಾಗ ಮಾಡುವಾಗ ನಾನು ಸನ್ಯಾಸ ತಗೊಳ್ತೇನೆ ಅನ್ನೋದು ಮಾತ್ರ ಇತ್ತು. ಆದರೆ ಯಾವಾಗ ಕೃಷ್ಣ ನಿನ್ನ ಈ ರಣಹೇಡಿತನದ ಮಾತುಗಳಿಗೆ ನಾನು ಸ್ವಲ್ಪವೂ ಕೂಡ ಸೊಪ್ಪು ಹಾಕುವುದಿಲ್ಲ ಅಂತ ಹೇಳ್ತಾನೋ, ಇದನ್ನು ಅವನು ಉತ್ತರನೇ ಕೊಡಲಿಲ್ಲ ಅವನ ಪ್ರಶ್ನೆಗಳಿಗೆ. ಆಗ ಸ್ವಲ್ಪ ಇಲ್ಲ, ಕೃಷ್ಣ ನನ್ನನ್ನು ಚೂಟ್ತಾ ಇದ್ದಾನೆ. ಕೃಷ್ಣ ಗೊತ್ತಾಯ್ತು, ಕೃಷ್ಣನಿಗೆ ನಾನು ಯಾವ ಅರ್ಥದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿದೆ ಅಂತ ಅವನಿಗೆ ಗೊತ್ತಾಯ್ತು. ಇಲ್ಲಾಂದ್ರೆ ಕೃಷ್ಣ ಪ್ರತಿಯೊಂದನ್ನು ಬಹಳ ಗಂಭೀರವಾಗಿ ಬಿಡಿಸಿ ಉತ್ತರ ಕೊಡುವವನು. ಅವನ ಪ್ರಶ್ನೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದ ಹಾಗೆ ಒಂದು ಶಬ್ದವೂ ಅಲ್ಲಿದ್ದನ್ನು ಹೇಳಿಲ್ಲ ಅವನು. ಕ್ಲೈಬ್ಯಂ ಅಂತ ಅಂದುಬಿಟ್ಟ, ನಪುಂಸಕನಂತೆ ಮಾತಾಡ್ತಾ ಇದ್ದಿ ಅಂತ ಅಂದುಬಿಟ್ಟ. ಅದು ಅವನಿಗೆ ಪೆಚ್ಚಾಯ್ತು. ಆಮೇಲೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತ್ವ ಧರ್ಮ ಸಮೂಢಚೇತಾ ಅಂತ ಹೇಳಿ, ನಾನು ಶಿಷ್ಯನಾಗಿದ್ದೇನೆ, ಶಾಧಿ, ನನ್ನನ್ನು ಗೈಡ್ ಮಾಡು, ನನ್ನನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನು ಕೊಡು ಅಂತ ಕೇಳಿಕೊಳ್ತಾನೆ. ಹೀಗೆ ಕೇಳಿಕೊಂಡಾಗ ಕೃಷ್ಣ ಮೊದಲು ಹೇಳುವ ಮಾತು, ನೀನು ಯಾರಿಗೋಸ್ಕರ ಅಳಬಾರ್ದೋ ಅವರಿಗೋಸ್ಕರ ಅಳ್ತಾ ಇದ್ದಿ. ನಿಜವಾಗಿ ಅಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನೀನು ಶೋಕ ಪಡಬೇಕಾದವ್ರ ವಿಷಯದಲ್ಲಿ ಶೋಕ ಪಡ್ತಾ ಇಲ್ಲ, ಶೋಕ ಪಡಬಾರದ ವಿಷಯದಲ್ಲಿ ಶೋಕ ಪಡ್ತಾ ಇದ್ದಿ. ಏನ್ ಹಂಗಂದ್ರೆ, ಒಂದು ಸಾಮಾನ್ಯ, ಈಗಾಗಲೇ ಅವರು ಪ್ರಾಣ ಬಿಟ್ಟಾಗಿದೆ, ನೀನು ಈಗ ಪ್ರಾಣ ತೆಗಿತಾ ಇದ್ದೇನೆ, ನಾನು ತೆಗಿತಾ ಇದ್ದೇನೆ ಅಂತ ಅಂದುಕೊಂಡು ನೀನು ಅದ್ರ ಬಗ್ಗೆ ವ್ಯಥೆ ಪಡ್ತಾ ಇದ್ದಿ. ಇದು ಮೇಲ್ನೋಟಕ್ಕೆ ಅರ್ಥ ಆಗುದಿಲ್ಲ ಸುಲಭವಾಗಿ. ಗತಾಸೂನ್ ಅಗತಾಸೂಂಶ್ಚ, ಯಾರು ತಿಳುವಳಿಕೆ ಇರುವವರಿದ್ದಾರೋ ಅವರು ಬದುಕಿದ್ದವರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸತ್ತವರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲಿ ಏನ್ರಿ ಅರ್ಥ? ಹಿಂಗಂದ್ರೆ ಬೇಜವಾಬ್ದಾರಿತನ ಅಂತೇವೆ ನಾವು ಲೋಕದಲ್ಲಿ ಇಂಥ ವರ್ತನೆಗಳನ್ನು ನೋಡಿದಾಗ. ಅಂದ್ರೆ ತಿಳುವಳಿಕೆ ಇಲ್ಲದೆ ಮಾಡಿದ್ರೆ ಬೇಜವಾಬ್ದಾರಿತನವೇ, ಅದು ಹೌದು. ಆದ್ರೆ ತಿಳುವಳಿಕೆ ಇದ್ದವನು ಹಾಗೆ ವರ್ತಿಸ್ತಾನೆ. ಯಾಕೆ ಅಂದ್ರೆ, ನಾನೇನೋ ಉಳಿಸ್ತೇನೆ ಒಬ್ಬರನ್ನ ಅಂತ ಅಂದುಕೊಂಡ್ರೆ ಅವನಿಗೆ ಉಳಿಸ್ಲಿಕ್ಕಾಗಲ್ಲ. ನಾನೇ ಯಾರನ್ನೋ ಒಬ್ಬರನ್ನ ಅಳಿಸ್ತೇನೆ ಅಂತಂದ್ರು ಅವನಿಗೆ ಅಳಿಸ್ಲಿಕ್ಕೂ ಆಗಲ್ಲ. ಅದರಿಂದಾಗಿ ನಾನು ಉಳಿಸುವವನಲ್ಲ ಅಳಿಸುವವನಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಅದರಿಂದಾಗಿ ಅವನು ಅದರ ಬಗ್ಗೆ ವ್ಯಥೆ ಪಡುವುದಿಲ್ಲ. ಹಂಗಂದ್ರೆ ಏನರ್ಥ? ಭೀಷ್ಮಾಚಾರ್ಯರು ನೀನು ಕೊಲ್ಲದೆ ಇದ್ರೂ ಸಾಯ್ತಾರೆ, ಸಾಯಲ್ವಾ? ಜಾತಸಿಹಿ ಧ್ರುವ ಮೃತ್ಯು. ನೀನು ಅವ್ರು ಸಾಯ್ತಾರೆ ಅಂತ ಅಳುವುದಕ್ಕೆ ಅರ್ಥವೇ ಇಲ್ಲ. ಎರಡನೇದು, ನೀನ್ ಕೊಲ್ತಾ ಇದ್ದಿ ಅಂತ ಅನ್ಕೊಂಡಿದ್ದಿ, ಅದಕ್ಕೆ ಅಂಶಕ್ಕೆ ಅರ್ಥವೇ ಇಲ್ಲ. ನಿನ್ನ ಹಾಗೆ ಸಾವಿರಾರು ಜನ ಯುದ್ಧ ಮಾಡ್ತಿದ್ದಾರೆ, ನಿನ್ನ ಬಾಣದಿಂದಲೇ ಸಾಯ್ತಾರೆ ಅಂತ ಅವನೇನು ಬಾಯಿ ಬಿಟ್ಕೊಂಡು ಕೂತಿದ್ದಾನ? ಅವರು ತಾನಾಗೆ ದೇಹವನ್ನು ತ್ಯಾಗ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸಿದ್ರೆ ಇಚ್ಛಾವರಣೆ, ಅವರು ಯಾವಾಗ ಬೇಕಾದ್ರೂ ಸಾಯ್ಬಹುದು. ಆದ್ರಿಂದ ನೀನು ಅವರು ಸಾಯ್ತಾರೆ ಇವರು ಸಾಯ್ತಾರೆ ಅಂತ ಯೋಚನೆ ಮಾಡಿ ಅಳುವುದನ್ನು ನೋಡಿದ್ರೆ, ಜ್ಞಾನಿಗಳಾದವ್ರು ಹೀಗೆ ಮಾಡುವುದಿಲ್ಲ. ನೀನ್ ಜ್ಞಾನಿ ಅಂತ ನಾನು ಒಂದು ಸಮಾಧಾನದ ಚಿತ್ತದಲ್ಲಿದ್ದೆ. ಆದ್ರೆ ನಿನ್ನ ಈ ಮಾತು ಕೇಳಿದಾಗ ಕೇವಲ ಪ್ರಜ್ಞಾವಾದ ಅಂತ ಅನ್ನಿಸ್ತಾ ಇದೆ. ಕೇವಲ ಇದು ಬುದ್ಧಿವಂತಿಕೆಯ ಮಾತಾಗಿ ನಿನ್ನ ಎಕಾನಮಿ ವಿದ್ಯೆಯನ್ನ ಇಲ್ಲಿ ಎಲ್ಲಾ ಕಡೆ ಪ್ರಯೋಗ ಮಾಡಿ ಸಮಾಜ ಹಾಳಾಗುತ್ತೆ, ಕುಲಧರ್ಮ ಹಾಳಾಗುತ್ತೆ, ಇನ್ನೊಂದು 100 ತರದ ಸಮಸ್ಯೆಗಳು
ಹುಟ್ಟಿಕೊಳ್ಳುತ್ತೆ, ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ, ಅದರಿಂದ ಪಿತೃದೇವತೆಗಳಿಗೆ ಕರ್ತವ್ಯಗಳು ಸಿಗದೆ ಹೋಗುತ್ತೆ, ಅದರಿಂದಾಗಿ ಅವರು ನರಕಕ್ಕೆ ಹೋಗ್ತಾರೆ, ಮುಂದಿನ ಪರಂಪರೆಯೇ ನಷ್ಟವಾಗಿ ಹೋಗುತ್ತೆ ಅಂತೆಲ್ಲ ನೀನು ಹೇಳಿದ್ದು ಕೆಲವು ಅಂಶದಲ್ಲಿ ಅಕಸ್ಮಾತ್ ಯುದ್ಧಕ್ಕೆ ಸರಿಯಾದ ಸಿದ್ಧತೆ ಇಲ್ಲದೆ ಹೋದಾಗ ಸರಿ. ಆದ್ರೆ ಇಲ್ಲಿ ನಿಮ್ ಕೈಯಲ್ಲೇ ಇದೆ, ಗೆದ್ರೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತು ಇದೆ. ಇದೆಲ್ಲವನ್ನು ಪರಿಹಾರ ಮಾಡ್ಬೋದು. ಹೆಣ್ಮಕ್ಳಿಗೆ ತೊಂದರೆ ಆಗದಾಗೆ ರಕ್ಷಣೆ ಕೊಡಬಹುದು, ಪಿತೃದೇವತೆಗಳಿಗೆ ತೊಂದರೆ ಆಗದಾಗೆ ನೀವು ಸಾರ್ವಜನಿಕವಾಗಿ ಎಲ್ಲರಿಗೂ ಬೇಕಾದಂತಹ, ಯಾಕಂದ್ರೆ ಅವರ ಮಕ್ಕಳೇ ಏನು ಶ್ರಾದ್ದ ಮಾಡ್ಬೇಕು ಅಂತಿಲ್ಲ, ಯಾರ ವಿಷಯದಲ್ಲಿ ಯಾರೂ ಶ್ರಾದ್ದ ಮಾಡ್ಬೋದು. ಆದ್ರೆ ಮಕ್ಕಳಿದ್ದಾಗ ಅವರ ಅಧಿಕಾರ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಹೇಳುವುದಷ್ಟೇ ಬಿಟ್ರೆ, ಅಕಸ್ಮಾತ್ ಮಕ್ಕಳು ಇಲ್ಲದೆ ಹೋದ್ರೆ ಇನ್ಯಾರೋ ಒಬ್ಬ ನನಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ, ನಾನು ಮಾಡ್ತೇನೆ ಅಂದ್ರೆ ಅವನು ಆ ಮಾಡಿದ ಪುಣ್ಯ ಆ ಪಿತೃ ದೇವತೆಗಳಿಗೆ ತಲುಪತ್ತೆ. ಹಾಗಾಗಿ ಶ್ರಾದ್ದ ಮಾಡ್ಲಿಕ್ಕಿಲ್ಲ ಅನ್ನುವ ಮಾತನ್ನ ನೀವು ಯಾರಿಗೂ ಹೇಳುವ ಹಾಗಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದಕ್ಕೆ ಒಂದು ಲೋಕದ ವ್ಯವಸ್ಥೆ ಆಗ್ಬೇಕಲ್ಲ. ಅವ್ರು ಯಾರಾದ್ರೂ ಮಾಡ್ತಾರೆ, ನಾನು ಕೈ ಬಿಡ್ತೇನೆ ಅಂತ ಮಕ್ಕಳು ಕೈ ಬಿಡುವ ಹಾಗಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಪ್ರಥಮ ಆದ್ಯತೆ. ಅವ್ರು ಆಗದೆ ಇದ್ದಾಗ ಅವರಲ್ಲಿ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ ಅಂದ್ರೆ ಹೆಣ್ಮಕ್ಳು, ಅವ್ರಿಲ್ಲ ಅಂದ್ರೆ ಅವರ ಗಂಡಂದ್ರು, ಅವ್ರಿಲ್ಲ ಅಂತಂದಾಗ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ, ಅವ್ರಿಲ್ಲ ಅಂತಂದಾಗ ಇನ್ಯಾರಾದ್ರೂ ಶಿಷ್ಯರು, ಅವರು ಇಲ್ಲ ಅಂದಾಗ ಅವರ ಜೊತೆಗೆ ಯಾರೋ ಒಳ್ಳೆಯ ಬಾಂಧವ್ಯನ್ನು ಹೊಂದಿದವರು. ಹೀಗೆ ಎಲ್ಲಾ ರೀತಿ ಒಟ್ಟ ಧರ್ಮ ಬಿಟ್ಟು ಹೋಗಬಾರದು ಅಂತ. ಇನ್ನೊಂದು ಸೂಕ್ಷ್ಮ ಏನು ಅಂದ್ರೆ, ಇವನ ಶ್ರಾದ್ದದ ಕರ್ತವ್ಯಗಳನ್ನ ಕಾದು ಕೂತೇನು ಅಲ್ಲಿ ಅವ್ರು ಕೂತಿಲ್ಲ, ಇನ್ನು ಮಾಡಿದ್ರೆ ಇವನಿಗೆ ಲಾಭ. ಆಗ್ಲೇ ಆ ವ್ಯಕ್ತಿ ಅಕಸ್ಮಾತ್ ಅದೇ ಮನೆಯಲ್ಲಿ ಮೊಮ್ಮಗನಾಗಿ ಹುಟ್ಟಿರ್ಬೋದು, ಅಥವಾ ಪಕ್ಕದ ಮನೆಯಲ್ಲಿ ದನವೋ ಪ್ರಾಣಿಯೋ ನಾಯಿಯೋ ಬೆಕ್ಕೋ ಆಗಿ ಹುಟ್ಟಿರ್ಬೋದು. ಅದು ಅವ್ರ ಮನೆಯಲ್ಲಿ ಇರುವುದೇ ಇಲ್ಲ, ಬೆಕ್ಕು ಇವ್ರ ಮನೆಯಲ್ಲೇ ಇರುತ್ತೆ. ಯಾಕಂದ್ರೆ ಅದಕ್ಕೊಂದು ಪೂರ್ವದ ಸಂಬಂಧ ಈ ಮನೆಯಲ್ಲೇ ಇರುತ್ತೆ. ಇವ್ರು ಆಶ್ಚರ್ಯ ಪಡ್ತಾ ಇರ್ತಾರೆ, ನಾವು ಸಾಕಿದ್ದು ನಾವು ಇಲ್ಲಿ ನೋಡ್ಕೊಳ್ಳುದು, ಅದು ಬಂದು ಅಲ್ಲೇ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ, ಅವ್ರ ಮನೆಯಲ್ಲೇ ಇರುತ್ತೆ. ಯಾಕೆಂದ್ರೆ ಅದು ಯಾವುದೋ ಹಿಂದಿನ ಸಂಬಂಧ, ಅದು ಆ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಯನ್ನೇ ಯಾವಾಗ್ಲೂ ಹಚ್ಕೊಳ್ತಾ ಇರುತ್ತೆ. ಈ ಮನೇಲಿ ಯಾರ ಜೊತೆಗೂ ಇರಲ್ಲ. ಹೆಸರು ಹೇಳಲಿಕ್ಕೆ ಅವ್ರ ಮನೆ ಇದ್ದು, ಬೆಕ್ಕು ಮಾತ್ರ ವಾಸ ಅಥವಾ ಪ್ರೀತಿ ಅಥವಾ ಅದರ ಒಡನಾಟ ಅದರ ಚಟುವಟಿಕೆ ಎಲ್ಲ ಈ ಮನೆಯಲ್ಲಿ. ಅಂದ್ರೆ ಹಾಗೆ ನಮ್ಗೆ ಗೊತ್ತಿರುವುದಿಲ್ಲ ಯಾವ ವ್ಯಕ್ತಿಗೋಸ್ಕರ ನಾವು ಶ್ರಾದ್ದ ಮಾಡ್ತಾ ಇರ್ತೇವೋ ಆ ವ್ಯಕ್ತಿ ಈಗಾಗ್ಲೇ ಇನ್ನೊಂದು ರೂಪದಿಂದ ಇನ್ಯಾವುದೋ ಒಂದು ಜನ್ಮದಲ್ಲಿ ಹುಟ್ಟಿ ಬಂದಿರ್ತಾನೆ. ಅದರಿಂದಾಗಿ ಮತ್ತೆ ಮಾಡುವ ಉದ್ದೇಶ ಏನು ಅಂದ್ರೆ, ನನಗೆ ಆ ಪಿತೃದೇವತೆಗಳ ಮೂಲಕ ಭಗವಂತನ ಆರಾಧನೆ ಮುಖ್ಯ. ಭಗವಂತನನ್ನು ಆರಾಧಿಸುವುದಕ್ಕೆ ಪಿತೃಕರ್ಮ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಅದರಿಂದಾಗಿ ನೀನು ಈ ಪಿತೃಕರ್ಮ ಹಾಳಾಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ, ಇದೆಲ್ಲ ಸಮಸ್ಯೆ ಆಗುತ್ತೆ, ನೀನು ಆ ಮಾತು ಹೇಳಲಿಕ್ಕೆ ಅವಕಾಶವೇ ಇಲ್ಲ. ಯುದ್ಧ ಅಂದಮೇಲೆ ಎದುರಾಳಿಗಳಲ್ಲಿ ಯಾರೋ ಒಬ್ರು ಸಾಯ್ತಾರೆ. ಸತ್ತಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಗೆದ್ದವನು ಅದರ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಅವನು ಜಾಣ ನಡೆಯನ್ನ ನಡೆಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೇಕು. ಹೌದು ಹೌದು ಹೌದು. ಆ ಬೆಕ್ಕಿಗೆ ಕೆಲವೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ ಆಹಾರವೇ ಸಿಗುದಿಲ್ಲ ಅಂತ ಇರುತ್ತೆ. ಈ ಪಿತೃಕರ್ಮ ಆಗುವ ಕಾರಣದಿಂದ ಏನಾಗುತ್ತೆ ಅಂದ್ರೆ, ಅದಕ್ಕೆ ಅವನು ಪೆಡಗರಿನೇ ತಗೊಂಡ್ ಬಂದು ಹಾಕ್ತಾನೆ. ಅವನಿಗೊಂದು ಬುದ್ಧಿ ಬರುತ್ತೆ, ಇಲ್ಲ ಈ ಬೆಕ್ಕು ಇಷ್ಟು ನನ್ನನ್ನ ಬಾಲ ಮುಟ್ಟಿ ಪ್ರೀತಿ ಮಾಡುತ್ತೆ, ತಲೆಯನ್ನು ನೇವರಿಸುತ್ತೆ, ಕಾಲನ್ನು ಮುಟ್ಟತ್ತೆ, ಏನಾದ್ರು ಅವನು ವಸ್ತುತ ಇಲ್ಲಿ ತನಕ ತಂದಿರುದಿಲ್ಲ, ಆದ್ರೆ ಬೆಕ್ಕಿಗೋಸ್ಕರ ತಂದು ಅದನ್ನು ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಆ ಮನೆಯವನು ಚೆನ್ನಾಗಿ ಆ ಪಿತೃವಿನ ಕರ್ಮದ ಉದ್ದೇಶದಿಂದ ಏನ್ ಶ್ರಾದ್ದ ಮಾಡಿರ್ತಾನೆ, ಅದು ಪಿತೃದೇವತೆಗಳ ಮೂಲಕ ಚಂದ್ರನಿಗೆ ಹೋಗಿ, ಚಂದ್ರನ ಮೂಲಕ ಭಗವಂತನ ಹತ್ರ ಹೋಗಿ, ಭಗವಂತ ಮತ್ತೆ ಚಂದ್ರನ ಮೂಲಕ ಅದನ್ನ ಇನ್ಯಾವುದೋ ಅವರ ಚಿಕ್ಕಪ್ಪನ ದೊಡ್ಡಪ್ಪನ ಅವನ ಮನಸ್ಸನ್ನ ಪ್ರೇರೇಪಿಸಿ ಅವನಿಗೆ ಬೇಕಿರು. ಅದು ಎಷ್ಟು ಚಂದ ಇದೆ ಅಂದ್ರೆ, 7 ಜಾಗಗಳನ್ನು ಹೇಳ್ತಾರೆ. ಅವನು ಪಿಶಾಚಿ ಆಗಿದ್ರೆ ಅವನಿಗೆ ರಕ್ತ ಸಿಗುತ್ತೆ, ಅವನು ಭೂತ ಆಗಿದ್ರೆ ಅವನಿಗೆ ಬಲಿ ಸಿಗುತ್ತೆ, ಅವನು ಮನುಷ್ಯ ಆಗಿದ್ರೆ ತಟ್ಟೆಗೆ ಅನ್ನ ಬೀಳುತ್ತೆ, ಅವನು ಪ್ರಾಣಿ ಆಗಿದ್ರೆ ಅವನು ಹುಲ್ಲು ತಿನ್ನುವಂತವನಾಗಿದ್ರೆ ಹುಲ್ಲು ಸಿಗುತ್ತೆ, ಅದು ಮಾಂಸಾಹಾರಿ ಆಗಿದ್ರೆ ಮಾಂಸಾಹಾರ ಅನ್ನ ಸಿಗುತ್ತೆ, ದೇವಲೋಕದಲ್ಲಿದ್ರೆ ಅವನಿಗೆ ಪುಣ್ಯ ಹೆಚ್ಚುತ್ತೆ, ನರಕದಲ್ಲಿದ್ರೆ ನರಕದ ನೋವು ಕಮ್ಮಿ ಆಗುತ್ತೆ. ಹೀಗೆ ಎಲ್ಲಿಯೇ ಇದ್ರೂ ಕೂಡ ಇವನು ಮಾಡಿದ ಪಿತೃಕರ್ಮದಿಂದಾಗಿ ಅವನು ಯಾವ ಸ್ವರೂಪದಲ್ಲಿದ್ದಾನೋ ಅಲ್ಲಿಗೆ ಬೇಕಿರುವ ಶುಚಿಯಾದ ಅನ್ನ ಅಥವಾ ವ್ಯವಸ್ಥಿತವಾದ ಅನ್ನ ಅವನಿಗೆ ಸಿಗುತ್ತೆ. ಆ ಪಿಶಾಚಿಗೆ ಸಿಗಬೇಕಾದದ್ದು ಮಾಂಸವೋ ರಕ್ತವೋ ಕೊಳತದ್ದೇನಿದೆಯೋ ಅದಕ್ಕೆ ಅದೇ ಬೆಸ್ಟ್ ಆಹಾರ. ಆ ಪಿತೃದೇವತಾ ಪ್ರತೀಕದಲ್ಲಿ ಭಗವಂತನಿಗೆ. ಹೌದು ಹೌದು ಹೌದು. ಆ ಕರ್ಮವೂ ಕಾರಣವಾಗುತ್ತೆ. ಆ ಕರ್ಮ ಒಂದೇ ಕಾರಣ ಅಲ್ಲ, ಒಂದು ಊಟಕ್ಕೆ ಆಗುದೇ ಇಲ್ಲ ಅಂದ್ರೆ ಆಹಾರ ಕಮ್ಮಿ ಆಗುತ್ತೆ, ಸಿಗಲ್ಲ. ಅದಕ್ಕೆ ಕೊಟ್ಟು ಹುಟ್ಟುವ ಮುನ್ನ ಅಂತ ಒಂದು ಹಾಡಿದೆ. ನೀನ್ ಹಿಂದೆ ಕೊಟ್ಟಿದ್ರೆ ನೀನ್ ಸಿಗುತ್ತೆ ಅಂತ, ಅದೊಂದು ಕಾರಣ. ಇನ್ನು ನೀನ್ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿದ್ರೆ ಅವ್ರು ಶ್ರಾದ್ದ ಹಾಕುದ್ರಿಂದ ನಿನ್ಗೆ ಎಲ್ಲಿದ್ಯೋ ಅಲ್ಲಿಗೆ ಬೇಕಾದ ಅನ್ನ ಸಿಗುತ್ತೆ.
ದುಃಖ ಪಟ್ಟಾಗ ಮಕ್ಳಿಗೆ ಎಫೆಕ್ಟ್ ಆಗುತ್ತೆ, ದೋಷ ಆಗುತ್ತೆ. ಅವ್ರೇನ್ ಇವ್ರಿಗೆ ಹಿಂಗಾಗ್ಬೇಕು ಅಂತ ಅನ್ಕೊಳ್ಳಲ್ಲ, ಅವ್ರ ಬಾಧೆ ಹಂಗೆ ನೋವು ಅವರ ಪರಿವಾರದವರಿಗೆ ಸಿಗುತ್ತೆ. ಗೋತ್ರನ ಇದ್ಬಿಟ್ಟು ಅದೇನು ಪೂಜೆ ಮಾಡ್ತಾರೆ, ಆ ಊಟನ ದೇವಿ ಕೊಡ್ತಾರೆ. ಹೌದು, ದೇವ್ರೆ ಇಡೀ ಸೃಷ್ಟಿನೇ ಅವ್ರದ್ದು. ನೀವು ದೇವ್ರ ನೈವೇದ್ಯ ಯಾಕೆ ಮಾಡ್ತೀರಿ? ನಾವ್ ತಿನ್ನಕ್ ಯೋಗ್ಯ ಆಗ್ಲಿ ಅಷ್ಟೇ, ಅವ್ರಿಗೆ ತಿನ್ನು, ಪಿತೃದೇವತೆಗಳಿಗೆ ತಿನ್ಲಿಕ್ಕೆ ಯೋಗ್ಯ ಆಗ್ಲಿ ಅಂತ ದೇವ್ರಿಗೆ ಕೊಟ್ಟು ಅವ್ರಿಗೆ ಕೊಡುದು. ಯಾರಿಗೆ ಕೊಡುದಾದ್ರೂ ದೇವರ ನೈವೇದ್ಯನೇ ಕೊಡ್ಬೇಕು. ಪಿತೃದೇವತೆಗಳು ನಾವೇನ್ ಫುಡ್ ಓಪನ್ ಮಾಡ್ತೀವಿ ಅವ್ರಿಗೆ ಆ ಎಲ್ಲಿರ್ತಾರೋ ಅಲ್ಲಿಗೆ ತಲುಪಿಸ್ತಾರೆ. ಅಕಸ್ಮಾತ್ ಕೆಲವು ಸ್ಯಾಡಿಸ್ಟ್ ಮಾಡೋರು ಮಾಡಲ್ಲ, ಸಿಗುದಿಲ್ಲ, ಬೇಕಾದ್ ಸಿಗುದಿಲ್ಲ. ಈ ಒಂದ್ ಜನ್ಮದಲ್ಲಲ್ಲ, ಹಿಂದೆ ಎಷ್ಟೋ ಜನ್ಮದಿಂದ ಯಾರ್ಯಾರೋ ಒಬ್ರು ಕೊಟ್ಟದ್ದಾದ್ರೂ ಉಳಿದಿದ್ರೆ ಅದು ಕೊಡುತ್ತೆ. ಕೆಲವರು ನಮ್ಮ ಅಜ್ಜಿ ಎಲ್ಲ ಹೇಳೋರು, ಅಕಸ್ಮಾತ್ ಯಾರ ಮನೆಗಾದ್ರೂ ಮಾಡಿಲ್ಲ ಅಂದ್ರೆ ಪಿತೃಗಳು ಬೇರೆಯವ್ರು ಕರ್ಕೊಂಡ್ ಬರ್ತಾರೆ. ಬೇರೆಯವ್ರನ್ನ ಕರ್ಕೊಂಡ್ ಬರೋದು ಅಂದ್ರೆ ಇವಾಗ ಯಾರ ಮನೇನು ಮಾಡಿರಲ್ಲ, ಅವ್ರ ಫ್ರೆಂಡ್ಸ್ ನ ಕರ್ಕೊಂಡ್ ಬರ್ತಾರೆ ಊಟಕ್ಕೆ. ಸೊ ನಮ್ಮ ಮುಖಾಂತರ ಅವ್ರಿಗೂ ಅನ್ನ ಸಿಗುತ್ತೆ ಅಂತ ಅವ್ರಿಗೊಂದು ಸಪ್ರೇಟ್ ಎಲೆ, ಆ ತರ ಎಲ್ಲ ಇದೆ ಏನೇನು ಇರುತ್ತೆ. ಅದ್ರಲ್ಲೆಲ್ಲ ಒಳ ಸುಳಿಗಳು ತುಂಬಾ ಇರುತ್ತೆ. ಕೆಲವೊಂದು ಜೀವಿಗಳಿಗೆ ಅವ್ರ ಮನೆ ಯಾರು ಏನು ಮಾಡಲ್ಲ, ಏನಿಲ್ಲ, ಅವ್ರು ಸುಮ್ಮನೆ ಅಲ್ಗಾಡ್ತಿರ್ತಾರೆ. ಅಂದ್ರಿಗೂ ನಾವು ಊಟ ಕೊಡ್ಬೇಕು ಅಂತ ಅವ್ರಿಗೊಂದು ಸಪ್ರೇಟ್ ಎಲೆ ಎಲ್ಲ ಹಾಕ್ಸ್ತಿದ್ರು. ಹೌದು, ಒಟ್ಟಂತೂ ಪಿತೃದೇವತೆಗಳ ಆರಾಧನೆ ಅಂದ್ರೆ ಅದು ಪಿತೃ ರೂಪದಲ್ಲಿರುವಂತಹ ಭಗವಂತನನ್ನೇ ಆರಾಧನೆ ಮಾಡುವುದು. ನಮ್ಮ ಹಿರಿಯರನ್ನ ಪ್ರತೀಕ, ಅವರನ್ನು ನೋಡಿಕೊಳ್ಳುವ ಪಿತೃದೇವತೆಗಳು, ಅವರಲ್ಲಿ ನೆಲೆಸಿ ಆ ಪಿತೃಶಕ್ತಿಯನ್ನು ನಮ್ಮಲ್ಲಿ ತುಂಬುವವನು ಭಗವಂತ. ಅದಕ್ಕೆ ವಸುರುದ್ರಾದಿತ್ಯ ಅಂತ 3 ಗಣ ಇದೆ ಪಿತೃದೇವತೆಗಳು. ಅವರಲ್ಲಿ ನಿಂತು ಭಗವಂತನ ವಾಸುದೇವ ಸಂಕರಣ ಪ್ರದ್ಯುಮ್ನ ಅನ್ನುವ 3 ರೂಪ, ಸಂಕರಣ ಪ್ರದ್ಯುಮ್ನ ವಾಸುದೇವ ಅನ್ನುವ 3 ರೂಪ. ಅದರ ಮೂಲಕ ಚಂದ್ರನಿಂದ ಆ ಲೋಕದಲ್ಲಿ ಅವನಿಗೆ ಆಹಾರ ಯಾವ ಕ್ರಮದಲ್ಲಿ ಬೇಕೋ ಅದನ್ನ ಪಿತೃದೇವತೆಗಳು ಭಗವಂತನ ಆದೇಶದಂತೆ ಆ ಜೀವಿಗೆ ಮುಟ್ಟಿಸ್ತಾರೆ. ಅವನು ಕೊಡ್ಲಿಲ್ಲ ಅಂದ್ರೆ, ಯಾರೋ ಒಬ್ಬ ಕೊಡ್ಬೇಕಾದ ಕರ್ತವ್ಯ ಮಾಡ್ಲಿಲ್ಲ ಅಂದ್ರೆ ಅದು ಪಿತೃಗಳಿಗೆ ಲಾಸ್ ಅಲ್ಲ, ಈ ಜೀವಿಗೆ ಲಾಸ್. ಯಾಕಂದ್ರೆ ಆ ಸಂಸ್ಕಾರ ಕೊಟ್ಟಿಲ್ಲ ಅದರಿಂದಾಗಿ. ಎರಡನೇದು, ಇದು ಒಂದೇ ಆಹಾರ ಅಲ್ಲ, ಇನ್ಯಾವುದೋ ಒಂದು ರೀತಿಯಿಂದ ಅವನು ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲಿ ಆಹಾರ ಈಗಲೂ ಸಿಗ್ತಾ ಇರ್ಬೋದು. ಆದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆ ಕೆಲಸದಿಂದ ಈಗ ಅವನಿಗೆ ಬೇಕಿರುವ ಸತ್ಕಾರ್ಯಕ್ಕೆ ಫಲ ಈಗ ಸಿಗ್ತಾ ಇರ್ಬೋದು. ಆದ್ರೆ ಸಿಗುದಂತೂ ನಿಶ್ಚಯ, ಹೇಗ್ ಸಿಗಬೇಕೋ ಹಾಗೆ ಸಿಗುತ್ತಷ್ಟೇ. ಮಾಡ್ಬೇಕಂದ್ರೆ ಮೇನ್ ಫುಡ್ ಮೇನ್ ಫುಡ್ ಏನ್ ಆಫರ್ ಮಾಡ್ಬೇಕು. ತುಂಬಾ ಜನ ಏನಂದ್ರೆ ನಾನ್ ವೆಜ್ ಎಲ್ಲ ಇರ್ತಾರೆ, ಐ ಥಿಂಕ್ ಅದು ತಪ್ಪು. ಹಾಗೇನಿಲ್ಲ, ಯಾರವ್ರು ಏನ್ ಆಹಾರ ತಿಂತಿದ್ರು ಅದನ್ನ ಕೊಡ್ತಾರೆ ಅಷ್ಟೇ. ನೀವಲ್ಲಿ ಪಿತೃ ದೇವತೆ ಅವ್ರ ಗಾಡೆಸ್ ತಾನೆ, ಅವ್ರ ಮುಂದೆ ಇದನ್ನೆಲ್ಲ ನಾನ್ ವೆಜ್ ಆಫರ್ ಮಾಡೋದು ಸರಿನಾ? ಇಡೀ ಪ್ರಪಂಚನೇ ನುಂಗ್ತಾನೆ ದೇವರು, ಯಾವ ಮಾಂಸಾಹಾರಿ ಅಲ್ಲ ಅಂತಿರೋ ನಮ್ಮನ್ನು ಸೇರಿ ನುಂಗ್ತಾನೆ. ದೇವರಿಗೆ ಮಾಂಸಾಹಾರ ಸಸ್ಯಾಹಾರ ಅಂತಿಲ್ಲ. ನಮ್ಮ ಶುದ್ಧಿಗೋಸ್ಕರ ನಾವು ಮಾಂಸ ಬಿಟ್ಟು ಸಸ್ಯಾಹಾರದಲ್ಲಿ ಬದುಕುವುದು ಅಂತ ಅರ್ಥ. ಯಾಕಂದ್ರೆ ಅದರಲ್ಲಿ ಹಿಂಸೆ ಇದೆ. ಆ ಹಿಂಸೆ ದ್ವೇಷಕ್ಕೆ ಕಾರಣ ಆಗುತ್ತೆ, ನಮ್ಮೊಳಗೆ ಮೋಹಕ್ಕೆ ಅಥವಾ ಅನ್ಯಾಯಕ್ಕೆ ಕಾರಣ ಆಗುತ್ತೆ. ಅವರ ಪರಂಪರೆಯಲ್ಲಿ ಆಹಾರ ಅದೇ ಆಗಿದ್ರೆ ಅವ್ರು ಮಾಡಬಹುದು, ಮಾಡ್ಬೇಕಲ್ಲ. ಯಾರು ಅಪ್ಸೆಟ್ ಮಾಡುದು? ಅದೇ ಅದನ್ನ ಅವ್ರ ಹೆಸರು ಹೇಳಿ ಕೊಡ್ಬೇಕು. ಅದಕ್ಕೋಸ್ಕರ ಗೋಟ್ ಅಡ್ರೆಸ್ ಕರೆಕ್ಟ್ ಆಗೋದ್ರೆ ನೀವು ಏನಿಟ್ರು ಡಬ್ಬದಲ್ಲಿ ಮನೆಗೆ ಬರುತ್ತೆ. ಅದು ಏನು ಅಂತ ನಿಮ್ಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ನಿಮ್ಗೆ ಯಾಕೆ ಟೆನ್ಷನ್? ಅದು ಭಗವಂತನ ಆರಾಧನೆ ಅಲ್ಲದೆ ಹೋದ್ರೆ ಅದು ಆ ಪಿತೃಗಳಿಗೆ ಸಿಗಲ್ಲ. ಭಗವಂತನ ಆರಾಧನೆ ಆಗಿ ಹೋದ್ರೆ ಅದು ಆ ಪಿತೃದೇವತೆಗಳಿಗೆ ಸಿಗುತ್ತೆ. ಅವರಿಗೂ ಈ ಆಹಾರ ಬೇಡ, ಅವರು ಆ ಜೀವಿ ಕೊಡ್ಲಿಕ್ಕೋಸ್ಕರ ಅದನ್ನು ತಗೊಳ್ಳುದು. ಇದು ರಾಮಾಯಣದಲ್ಲೇ ಬಂದ ಮಾತು. ಯದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾ. ಪುರುಷಃ ಯದನ್ನ ಭವತಿ ದೇವತಾ ತದನ್ನ. ವ್ಯಕ್ತಿ ಯಾವ ಆಹಾರದ ಕ್ರಮದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾನೋ ಆ ಆಹಾರವನ್ನು ತನ್ನ ಪಿತೃಗಳಿಗೆ ಅರ್ಪಿಸ್ತಾನೆ. ಅವನಿಗೆ ಅದು ಅಕಸ್ಮಾತ್ ಒಗ್ಗುವಂತದ್ದಾಗಿದ್ರೆ ಆ ಪದಾರ್ಥ, ಅವನು ಅದೇ ಆಹಾರದಿಂದ ದೇವತೆಗಳಿಗೆ ಪಿತೃದೇವತೆಗಳಿಗೆ ಅರ್ಚನೆ ಮಾಡ್ತಾನೆ. ಕಂದಮೂಲಗಳನ್ನೇ ಕೊಟ್ಟ, ಅಲ್ಲಿ ಅವನು ಯಾವುದೋ ಒಂದು ಇಂಗುದಿ ಪಿಣ್ಯಾಕ ಅಂತ ಬರುತ್ತೆ, ಮರದ ಗೋಂದನ್ನ ಕೊಟ್ಟ ಅಂತ. ಆಗ ಈಗ ಅನ್ನದಲ್ಲಿ ಕೊಡ್ಬೇಕಲ್ಲ ಅಂದ್ರೆ ಅಲ್ಲಿ ನಮ್ಗೆ ಯಾವ್ದು ಆಹಾರವಾಗಿ ತಗೊಳ್ತಾ ಇದ್ವು ಅದನ್ನ ಪಿತೃದೇವತೆಗಳಿಗೆ ಆಹಾರ ಕೊಡುದು ಅಂತ ಹೇಳ್ತಾನೆ. ಸರಿ, ಅದು ಚರ್ಚೆ ತುಂಬಾ ಎಲ್ಲೆಲ್ಲೂ ಹೋಗುತ್ತೆ. ಗೋಂದು ಅಂದ್ರೆ ಅದು ಆಹಾರಕ್ಕಾಗಿ ಬಳಸುವಂತ ಯಾವುದೋ ಗೋಂದು.
ಹ. ಹಾಗೆ ಇನ್ನು ನೀನು ಇವರೆಲ್ಲ ನಾನ್ ಕೊಲ್ತೇನೆ ಅಂತ ಅನ್ಕೊಂಡ್ರೆ ನೀನ್ ಕೊಲ್ಲುವುದೂ ಇಲ್ಲ, ಅವ್ರು ಸಾಯುವುದೂ ಇಲ್ಲ. ಮುಖ್ಯವಾಗಿ ನಾನು ಬಹಳ ಹಿಂದೆ ಇದ್ದೆ, ಈಗಲೂ ಇದ್ದೇನೆ, ಮುಂದೂ ಇರ್ತೇನೆ. ನೀನು ಕೂಡ ಹಿಂದೆಯೂ ಇದ್ದಿ, ಈಗಲೂ ಇರ್ತಿ, ಮುಂದೆಯೂ ಇರ್ತಿ. ಇನ್ನು ಈ ರಾಜರು ನ ಚೈಮೇ ನ ಜನಾಧಿಪಾಹ, ಈ ರಾಜರು ಕೂಡ ಹಿಂದೆಯೂ ಇದ್ರು, ಈಗಲೂ ಇದ್ದಾರೆ, ಮುಂದೆಯೂ ಇರ್ತಾರೆ. ಇಷ್ಟು ಸ್ಪಷ್ಟವಾಗಿ ನೀವು ಯಾಕೆ ನಕ್ರೆ ಅಂತ ಈಗ ಅರ್ಥ ಆಯ್ತು ನನಗೆ. ಇಲ್ಲ ಅಂದ್ರೆ ಕೃಷ್ಣ ಎಲ್ಲ ಒಂದೇ ಇದೆ ಅಂತ ಹೇಳ್ಬೋದಿತ್ತು, ನಾನು ನೀನು ಎಲ್ಲ ಒಂದೇ ಇದೆ. ಇಷ್ಟು ಸ್ಪಷ್ಟವಾಗಿ ಪ್ರತಿಯೊಬ್ಬರ ಉಲ್ಲೇಖವನ್ನ ಮಾಡಿ ಅದರ ಹಿಂದೆಯೂ ಇದೆ, ಈಗಲೂ ಇದೆ, ಮುಂದೆಯೂ ಇದೆ ಅಂತ ನಾವೇನ್ ಅನ್ಕೊಂಡಿದ್ದೇವೆ, ಎಲ್ಲ ಸೇರಿ ಒಂದೇ ಇದೆ, ಅದು ಎರಡಾಗಿ ಕಾಣಿಸ್ತಿದೆ, ಮತ್ತೆ ಒಂದಾಯ್ತು ಅಂತ. ಅಲ್ಲ ಅಂತಾನೆ ಕೃಷ್ಣ. ನಾವು ಈ ಮಾತಿನ ಸ್ಪಷ್ಟತೆಯನ್ನ ತಿಳ್ಕೊಂಡ್ರೆ ಅನಾದಿ ಕಾಲದಿಂದ ಜೀವಗಳು ಅನಂತ ರೂಪದಲ್ಲೇ ಇವೆ. ಜೀವರು ಅನಂತ, ಭಗವಂತನ ರೂಪ ಅನಂತ. ಅಲ್ಲೇ ಮತ್ತೆ ಅದು ಕರೆಕ್ಷನ್ ಮಾಡ್ತಾರೆ, ಭಗವಂತನ ರೂಪ ಅನಂತ ಆದ್ರೂ ಕೂಡ ಅದರಲ್ಲಿ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಅವರು ಮತ್ತೆ ಅದನ್ನ ಹೇಳ್ತಾರೆ, ಈ ಭಗವಂತನ ರೂಪ ಅನ್ನೋದು ನಮ್ಗೋಸ್ಕರ ಇದೆ, ಅವನಲ್ಲಿ ಅನಂತ ರೂಪ ಇರುವುದಲ್ಲ. ನಾವು ಅನಂತ ಇರುವುದರಿಂದ ನಮ್ಮ ಅಸ್ತಿತ್ವವನ್ನು ತತ್ಸೃಷ್ಟ ತದೇವಾನುಪ್ರಾವಿಶತ್, ಅದನ್ನು ಸೃಷ್ಟಿಸಿ ಅದರ ಅಸ್ತಿತ್ವಕ್ಕೋಸ್ಕರ ಭಗವಂತ ಅನಂತ ರೂಪವನ್ನು ತೊಟ್ಟಿದ್ದಾನೆ ಅಂತ. ನೀನು ಇದ್ದಿ, ನಾನು ಇದ್ದೇನೆ, ಈ ಜೀವರಾಶಿಗಳು ಕೂಡ ನಿರಂತರ ಇವೆ, ಮುಂದೆಯೂ ಇರ್ತಾವೆ. ಯಾವತ್ತೋ ಒಂದು ದಿವಸ ಹೋಗಿ ಒಂದಾಗುದಲ್ಲ, ಅಥವಾ ಹಿಂದೆ ಯಾವತ್ತೂ ಒಂದಾಗಿದ್ದದ್ದು ಅಲ್ಲ. ಈಗಲೂ ನಾವು ಯಾವತ್ತೂ ಒಂದಾಗಿಲ್ಲ, ಅನಂತವಾಗಿಯೇ ಇದ್ದೇವೆ. ಆ ಅನಂತವಾಗಿರುವ ನಮ್ಮಲ್ಲಿ ಯಾರೂ ಕೂಡ ನಾಶ ಆಗಿಲ್ಲ. ನೀನು ಭೀಷ್ಮಾಚಾರ್ಯನ ಕೊಲ್ತೇನೆ ಅಂದ್ರೆ ಯಾರು ಹೇಳಿದ್ದು? ಅವ್ರು ಇರ್ತಾರೆ ಮುಂದೆ. ನೀನು ಅಕಸ್ಮಾತ್ ಯುದ್ಧದಲ್ಲಿ ಸತ್ತು ಹೋಗ್ತೀನಿ ಅಂದ್ರೆ ನೀನು ಏನಾಗಲ್ಲ, ನೀನು ಮುಂದೆ ಇರ್ತಿ. ಅಲ್ಲ ನನ್ಗೆ ಏನಾದ್ರೂ ತೊಂದರೆ ಆಗುತ್ತೆ, ಇಲ್ಲ ನಾನು ಇರ್ತೇನೆ. ಅದು ಯಾಕೆ ಹೇಳ್ದ ಅಂತ ಮುಂದೆ ಗೊತ್ತಾಗುತ್ತೆ. ಹಾಗಾದ್ರೆ ಶರೀರ ಹೋಯ್ತಲ್ವಾ, ಭೀಷ್ಮಾಚಾರು ಅಂತ ಸಿಗಲ್ಲ, ದ್ರೋಣಾಚಾರು ಅಂತ ಸಿಗಲ್ಲ, ಏನ್ ಮಾಡ್ಬೇಕು? ಅದಕ್ಕೆ ಹೇಳ್ತಾನೆ, ಇದು ಶರೀರ ಹೋದ್ಮೇಲಲ್ಲ, ಈಗ್ಲೇ ನಮ್ಮ ಅನುಭವದಲ್ಲಿದೆ. ಮಗುವಾಗಿದ್ದಾಗ ಇಷ್ಟೇ ಉದ್ದ ಇತ್ತು, ಚೂರು ಬೆಳೆದಾಗ ಇಷ್ಟು ದೊಡ್ಡದಾಯ್ತು. ಈಗ ಯೌವನ ಬಂದಾಗ ಗಟ್ಟಿ ಮುಟ್ಟಾದ ಶರೀರ ಬಂತು. ಆ ಶರೀರ ಹೋಗಿನೇ ಬೇರೆ ಶರೀರ ಬಂದಿರುವುದು, ಒಂದೇ ದಿವಸಕ್ಕೆ ಬಂದಿಲ್ಲ. ಅಷ್ಟು ಬಿಟ್ರೆ ಈಗ ಆ ಬಾಲ್ಯದಲ್ಲಿರುವ ಶರೀರದ ಅನೇಕ ಜೀವಕೋಶಗಳು ಬದಲಾಗಿದೆ. ಆ ಜೀವಕೋಶದಲ್ಲಿ ಇದ್ದು ಹಿಂದಿನ ಎಲ್ಲಾ ಯೋಚನೆಗಳನ್ನ ನೆನಪಿಟ್ಟುಕೊಂಡು ಕೆಲಸ ಮಾಡ್ತಾ ಇರೋನು ಜೀವ ಅನ್ನೋ ನಾನು ಸಮಾನ. ಬಾಲ್ಯದಲ್ಲಿದ್ದಾಗ ಇಷ್ಟು ಉದ್ದ ಇದ್ದಾಗ್ಲೂ, ಬೆಳೆದು ದೊಡ್ಡವನಾದಾಗ್ಲೂ, ಯುವಕನಾದಾಗ್ಲೂ, ವೃದ್ಧಾಪ್ಯನಾದಾಗ್ಲೂ ಒಳಗೆ ನೋಡುವ ಸ್ಪೆಕ್ಟೇಟರ್ ಒಬ್ನೇ. ಅವನು ಈ ಶರೀರ ಬದಲಾದಾಗ್ಲೂ ಒಬ್ಬನೇ ಆ ಹಳೆಯ ಬಾಲ್ಯದ ನೆನಪನ್ನು ಇವತ್ತಿಗೂ ಇಟ್ಟುಕೊಂಡು ಅದೊಂದು ಹಾಗೊಂದು ಘಟನೆ ಆಗಿ ಹೋಯ್ತು ಅಂತ ವ್ಯಥೆ ಪಡ್ತಾನೆ, ಅಥವಾ ಒಂದು ಅದ್ಭುತವಾಯ್ತು ಅಂತ ಖುಷಿ ಪಡ್ತಾನೆ. ಅಂದ್ರೆ ಅವನು ಒಬ್ಬನೇ. ಶರೀರ ಬದಲಾಯ್ತು, ಹತ್ಕೊಂಡು ಕೂತ್ನ, ಅಯ್ಯೋ ಬಾಲ್ಯದ ಯಾವ್ದೋ ಫೋಟೋ ಸಿಗುತ್ತೆ ನೋಡ್ಕೊಂಡು, ಎಷ್ಟು ಮುದ್ದಾಗಿತ್ತು, ಹಾಗೇ ಇರ್ಬೇಕಿತ್ತು, ಆ ಶರೀರ ಹೊರಟೋಯ್ತಲ್ಲ ಅಂತ ಯಾರಾದ್ರೂ ಅಳ್ತಾರ? ಯಾಕಂದ್ರೆ ಬಾಲ್ಯ ಇದ್ದಾಗ ನಮ್ಗೆ ಅನಿಸ್ತಾ ಇರುತ್ತೆ ಬೇಗ ದೊಡ್ಡವರಾಗ್ಬೇಕು ಅಂತ. ದೊಡ್ಡವರಾದ್ಮೇಲೆ ಅನ್ಸುತ್ತೆ ಯಾಕಾದ್ರೂ ಅದು ಏನು ಚಿಕ್ಕವರಾಗಿದ್ದಾಗ್ಲೇ ಚೆನ್ನಾಗಿತ್ತು, ಏನಿಲ್ಲ, ಅಮ್ಮ ಅಂದ್ರೆ ಸರಿ ಎಲ್ಲ ಬರ್ತಿತ್ತು, ಅಪ್ಪ ಅಂದ್ರೆ ಸರಿ ಎರಡು ಏಟ್ ಜೊತೆಗೆ ಎರಡು ಪದಾರ್ಥ ಆಮೇಲೆ ಅದು ಸಿಕ್ತಿತ್ತು. ಈಗ ಏನಿಲ್ಲ, ಬೈಗಳು ಮಾತ್ರ ಸಿಗುತ್ತೆ. ಏನು ಇಷ್ಟು ದೊಡ್ಡವನಾಗಿದೆ ಇನ್ನೂ ಹೆಮ್ಮೆ ಅಂತೀಯ ಅಂತೇಳಿ ಎರಡು ಬೈತಾರೆ ಬಿಟ್ರೆ, ಬುದ್ಧಿವಾದ ಹೇಳ್ತಾರೆ ಬಿಟ್ರೆ, ವಸ್ತುಗಳನ್ನಂತೂ ಯಾರು ತೆಕ್ಕೊಡೋರು ಇಲ್ಲ. ಅಂತ ಸ್ಥಿತಿಯಲ್ಲಿ ಜೀವ ಅನೇಕ ಶರೀರಗಳನ್ನು ದಾಟಿ ಬಂದದ್ದು ಈಗಲೇ ಎಲ್ಲರ ಅನುಭವದಲ್ಲಿದೆ. ತಥಾ ದೇಹಾಂತರ ಪ್ರಾಪ್ತಿ, ಇದೇ ರೀತಿ ಹೊಸ ಶರೀರ ಬರುವುದು ಅಂದ್ರೂ ಕೂಡ ಈಗ ಮಗುವಿನ ಸ್ಥಿತಿಯಿಂದ ಬಾಲ್ಯಕ್ಕೆ, ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ವಾರ್ಧಕ್ಯಕ್ಕೆ ಬರುವಂತದ್ದು ಹೇಗೆ ಶರೀರದ ಬದಲಾವಣೆ ಇದೆಯೋ ಅದೇ ರೀತಿ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಜೀವ ಅವನೇ ಆಗಿರ್ತಾನೆ. ಆದ್ರೆ ಮತ್ತ್ಯಾಕೆ ನಮಗೆ ಭೀಷ್ಮಾಚಾರ್ಯರನ್ನ, ದ್ರೋಣಾಚಾರ್ಯರನ್ನ ಕಳ್ಕೊಂಡ್ರೆ ನೋವಾಗುತ್ತೆ? ನಮ್ಗೆ ಯಾಕೆ ಅದನ್ನ ಬಿಟ್ಟು ಬರ್ಲಿಕ್ಕೆ ಆಗ್ತಾ ಇಲ್ಲ? ಜೀವ ನಿತ್ಯ ಒಪ್ಕೊಂಡೆ, ಅದು ಸಾಯಲ್ಲ. ಜೀವಗಳು ಅನಂತ ಕಾಲದಿಂದ ಹುಟ್ಟಿ ಬರ್ತಾ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ, ಮುಂದೆ ಮತ್ತೆಯೂ ಅದು ನಡೀತಾ ಇರುತ್ತೆ. ಆದ್ರೆ ನಮಗೆ ಆ ಶರೀರದಲ್ಲಿ ಅವ್ರು ಇಲ್ಲ ಅನ್ನುವ ವ್ಯಥೆ ಕಾಣುತ್ತಲ್ವಾ ಅಂತಂದ್ರೆ ಅದಕ್ಕೆ ಅಭಿಮಾನ ಕಾರಣ ಅಂದ. ನಾವು ಯಾವುದೇ ಒಂದು ವಸ್ತುವನ್ನ ಅದು ನನ್ನ ಹತ್ರ ಹೀಗೇ ಇರುತ್ತೆ ಕೊನೆ ತನಕ, ಅದು ಏನ್ ಮಾಡಿದ್ರು ನಾನು ಅನ್ಕೊಂಡ ಹಾಗೆ ಮಾಡಿದ್ರೆ ಮಾತ್ರ ಅದನ್ನ ನಾನು ಇಷ್ಟಪಡ್ತೇನೆ ಅಂತ ನಾವು ಮೊದಲೇ ಒಂದು ಭಾವದಿಂದ ಅದರ ಜೊತೆಗೆ
ಅಂಟಿಕೊಂಡಿದ್ರೆ ಅದು ನಾನು ಅನ್ಕೊಂಡ ಹಾಗೆ ಬೆಳಿಲಿಲ್ಲ. ಒಂದು ಮಗುವನ್ನು ಬೆಳೆಸ್ತಾಳೆ ತಾಯಿಯೋ ತಂದೆಯೋ, ನಾವು ಹೀಗಿರ್ಬೇಕು ಅಂತ ಅನ್ಕೊಂಡು ಬೆಳೆಸ್ತೇವೆ. ಆ ಮಗು ಹಾಗೆ ಎಲ್ಲಾ ಸೌಕರ್ಯಗಳನ್ನ ಕೊಟ್ಟ ಮೇಲೂ ಆ ಮಗು ಈ ತಂದೆ ತಾಯಿಗಳ ಆಶಯಕ್ಕೆ ವಿರುದ್ಧವಾಗಿ ಬೆಳೆಯುತ್ತೆ. ಆಗ ವ್ಯಥೆ ಆಗುತ್ತೆ, ಅವನಿಗೆ ತುಂಬಾ ಬೇಜಾರಾಗುತ್ತೆ, ನೋವಾಗುತ್ತೆ, ಕಿರಿಕಿರಿ ಆಗುತ್ತೆ. ಯಾಕಾಯ್ತು ಅಂದ್ರೆ ನಾನು ಅನ್ಕೊಂಡ ಹಾಗೆ ಅದು ಬೆಳಿಬೇಕು ಅಂತ ಅದರ ಮೇಲೆ ಅಭಿಮಾನ ತೋರಿದ್ರಿಂದ. ಅದು ನನ್ನದು, ಅದು ನನ್ನ ಪ್ರಾಡಕ್ಟು, ಅದು ನನ್ನಿಂದ ಬೆಳೆದದ್ದು, ನಾನು ಅದಕ್ಕೆ ಇಷ್ಟು ಇನ್ವೆಸ್ಟ್ ಮಾಡಿದ್ದೇನೆ, ನಾನು ಇಷ್ಟು ಅದರ ಖರ್ಚುಗಳನ್ನು ನೋಡ್ಕೊಂಡಿದ್ದೇನೆ ಅಂತ ನಾವು ಯಾವಾಗ ಒಂದು ವಸ್ತುವಿನ ಮೇಲಿನ ವ್ಯವಹಾರದ ಲೆಕ್ಕಾಚಾರ ನಾನು ಅದಕ್ಕೆ ಮಾಡಿದ್ದೇನೆ ಅಂದ್ರೆ ನಾನ್ ಮಾಡಿದ್ದೇನೆ, ಅದು ನನಗೋಸ್ಕರ ಇರಬೇಕು. ಈ ನಾನು ನನ್ನದು ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಕಡೆಯಿಂದ ಏನೆಲ್ಲ ಕೆಲಸ ಆಗುತ್ತೆ ಅದು ನಾನು, ಅದು ನನಗೇನೇನು ಕೆಲಸ ಮಾಡ್ಬೇಕೋ ಅದು ನಂದು, ಅಂದ್ರೆ ನನಗೋಸ್ಕರ ನನ್ನದು ಇದೆಲ್ಲ ಬರುತ್ತೆ. ಅಲ್ಲಿಂದ ರಿಫ್ಲೆಕ್ಷನ್ ನಾನು ಬಯಸುವುದು ಅಂತ ಏನಿದೆ ಅದು ನಾನು ಅನ್ನುವುದರದ್ದೇ ಇನ್ನೊಂದು ರೂಪ. ನಾನು ನನ್ನದು ಎಂಬುದ ಬಿಟ್ಟು ಹೀನ ವಿಷಯಗಳನ್ನು ಜರಿದು ಜ್ಞಾನಗಮ್ಯ ಕಾಯೋ ಎನ್ನಲು ಪೂರ್ಣನಿದ್ದಾನೆ ಅಂತ ದಾಸರು ಒಂದು ಕಡೆ ಹೇಳುವಾಗ, ಈ ನಾನು ನನ್ನದು ಅನ್ನುವ ಅಂದ್ರೆ ನಾನ್ ಮಾಡ್ತಾ ಇದ್ದೇನೆ ಅನ್ನುವ ಅಹಂಕಾರ, ನನಗೋಸ್ಕರ ಅದು ಮಾಡಬೇಕು ಅಂತ ಅನ್ನುವಂತಹ ಪ್ರತಿ ನಿರೀಕ್ಷೆ ಅಥವಾ ಪ್ರತೀಕಾರ, ಅದರಿಂದ ವಾಪಸ್ ಬರಬೇಕು ಅಂತ ಅನ್ನುವ ಬಯಕೆ, ಇದೆರಡೂ ಕೂಡ ಅತ್ಯಂತ ಭಯಾನಕವಾದದ್ದು. ಕಣ್ಣಿಗೆ, ಮೂಗಿಗೆ, ನಾಲಿಗೆಗೆ, ಕಿವಿಗೆ ಎಲ್ಲ ವಿಷಯ ಪದಾರ್ಥಗಳು ಬರ್ತಾವೆ ಹೋಗ್ತವೆ. ಆಗಮಪಾಯಿನಃ, ಅದು ಬಂದೇ ಬರುತ್ತೆ, ಹೋಗಿಯೇ ಹೋಗುತ್ತೆ. ನಾವು ಅದನ್ನು ಬೇಕು ಅಂದ್ರೆ ಬೇಗ ಬೇಕು ಅಂತ ಎಳ್ಕೊಳ್ಳಿಕ್ಕೂ ಆಗಲ್ಲ, ಬೇಡ ಅಂತಂದ ತಕ್ಷಣ ಅದನ್ನು ತಡೆದು ನಿಲ್ಲಿಸ್ಲಿಕ್ಕೂ ಆಗಲ್ಲ. ಆಗ್ಬೇಕಾದ ಕಾಲಕ್ಕೆ ಏನಾಗ್ಬೇಕೋ ಅದು ಆಗೇ ಆಗುತ್ತೆ. ಅಂತಹ ದುಸ್ಥಿತಿಯನ್ನ ತಿತಿಕ್ಷಸ್ವ, ಸಹಿಸಿಕೋ, ಅದು ಅನಿವಾರ್ಯ. ನಾನು ಹಿಂದೆ ಯಾವಾಗ್ಲೂ ಹೇಳ್ತೇನೆ, ನಮ್ಗೆ ಆತ್ಮೀಯರಿದ್ದಾಗ ಅವ್ರು ಎಷ್ಟೇ ಬಡ್ದು ಮಾತಾಡಿದ್ರು ಬೇಜಾರಾಗಲ್ಲ. ಅದೇ ನಮ್ಗೆ ಇಷ್ಟ ಇಲ್ಲದವರು ಅಕಸ್ಮಾತ್ ಕೈ ಹಿತ್ತಾಕ್ಸಿದ್ರು ಎಂತ ಸಿಟ್ಟು ಬರುತ್ತೆ ಅಂದ್ರೆ, ನಮಗೆ ಆ ಸಿಟ್ಟು ಬರುವುದಕ್ಕೂ ಆ ಇನ್ನೊಬ್ಬನ ಮೇಲೆ ಪ್ರೀತಿ ಹುಟ್ಟೋದಕ್ಕೂ ಒಂದೇ ಕಾರಣ, ಅವನ ಮೇಲೆ ಅಭಿಮಾನ ಇದೆ, ಇಲ್ಲಿ ನನ್ನ ಶರೀರದ ಮೇಲೆ ಅಭಿಮಾನ ಇದೆ. ಅವನು ನನ್ನನ್ನು ಯಾವ ಕಾರಣಕ್ಕೂ ಮುಟ್ಲೂಬಾರ್ದು, ಅವನನ್ನ ನಾನು ಯಾವ ಕಾರಣಕ್ಕೂ ನಾನು ಉಳಿಸಲ್ಲ. ಪೇಪರಲ್ಲಿ ನೋಡ್ತೇವೆ, ಒಂದ್ ಸಣ್ಣ ಜಗಳ ಚೂರಿಯಲ್ಲಿ ಇರಿದು ಕೊಲೆ, ಒಂದು ಸಣ್ಣ ಸ್ಪೇಸ್ ಏನಿರುತ್ತೆ ಅಂದ್ರೆ ಅವನು ನಾನು ಮೊಬೈಲ್ ನೋಡುವಾಗ ಅವನು ಇಣಿಕಿ ನೋಡ್ದ ಅಷ್ಟೇ, ನನ್ನ ಫೋನ್ ಅವ್ನು ನೋಡ್ಬಾರ್ದು ಅನ್ನುವ ಈ ಒಂದು ಸಣ್ಣ ನನ್ನದನ್ನ ಬೇರೆಯವರು ಮುಟ್ಟಬಾರದು ಅನ್ನುವ ಒಂದು ಈರ್ಷ್ಯೆ ಒಳಗಿನಿಂದ ಅದು ಅತ್ಯಂತ ತೀವ್ರವಾಗಿ ಅಭಿಮಾನದ ಅತಿರೇಕಕ್ಕೋಗಿ ಸಾವಿಗೆ ಕಾರಣವಾಗುತ್ತೆ. ಹಾಗಾಗಿ ಮಾತ್ರ ಸ್ಪರ್ಶಗಳಲ್ಲಿ ತು ಅನ್ನುವ ಶಬ್ದವನ್ನ ಆಚಾರ್ಯರು ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದು, ಅಲ್ಲಿ ನಮ್ಗೆ ಅಭಿಮಾನ ಹೆಚ್ಚಿದ್ದಾಗ ನಾನು ಅನ್ಕೊಂಡಾಗಿರ್ಬೇಕು, ನನಗೆ ಬೇಕಾದಾಗಿರ್ಬೇಕು, ನನ್ನನ್ನೇ ಅದು ಆಶ್ರಯಿಸಬೇಕು, ನನ್ನನ್ನು ಹೊರತು ಬೇರೆ ಯಾರನ್ನು ಕೂಡ ಅದು ಆಶ್ರಯಿಸಬಾರ್ದು ಅಥವಾ ಬೇರೆಯವರ ಸಹಾಯದಲ್ಲಿ ಅದು ಬದುಕಬಾರದು ಅನ್ನುವ ಈ ಎಲ್ಲ ಬೇರೆ ಒಂದೇ ಅಲ್ಲ, ಈ ತರ ನೂರಾರು ನನ್ನನ್ನ ಸಂಬಂಧಿಸಿದ ಅನೇಕ ಭಾವನೆಗಳು ಅದು ಅಭಿಮಾನಕ್ಕೆ ಕಾರಣ ಆಗುತ್ತೆ. ಆ ಅಭಿಮಾನ ಇರುವ ತನಕವೂ ಕೂಡ ಮನುಷ್ಯನಿಗೆ ದುಃಖದ ಕಗ್ಗಂಟು ಇಡಿಗಂಟು ಇದ್ದೇ ಇರುತ್ತೆ, ಅದೇನು ಮಾಡ್ಲಿಕ್ಕೆ ಆಗಲ್ಲ. ಅಷ್ಟೇ. ನಿರ್ವ್ಯಾಜವಾದ ಪ್ರೀತಿ ಭಗವಂತನಲ್ಲಿ ಬಿಟ್ಟು ಬೇರೆ ಯಾರಲ್ಲಿ ಮಾಡಿದ್ರು ಅದು ಅಪೂರ್ಣ, ಅಥವಾ ಅಪೂರ್ಣ ಅನ್ನೋದಕ್ಕಿಂತ ಪೆಟ್ಟು ಕೊಡುವಂಥದ್ದೇ. ಭಗವಂತನಲ್ಲಿ ನಿರ್ವ್ಯಾಜವಾಗಿ ಮಾಡಿದಾಗ ಅಂದ್ರೆ ಅವನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಅವನ ಹತ್ರ ಶಕ್ತಿ ಇದೆ. ಉಳಿದವರಲ್ಲಿ ನಾವು ನಿರ್ವ್ಯಾಜವಾಗಿ ಮಾಡಿದ್ರೆ ಅವರು ಏನು ಅದಕ್ಕೆ ಪ್ರೀತಿಯನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವ್ರ ಹತ್ರ ಶಕ್ತಿ ಇಲ್ಲ, ಅವರದ್ದೇ ಮಿತಿ ಅದು. ಅವರಲ್ಲಿರುವ ಭಗವಂತನ ಮೂಲಕ ಅವರನ್ನ ಪ್ರೀತಿಸಿದ್ರೆ ಆವಾಗ ಅದು ಪ್ರತಿಫಲ ಕೊಡುವಲ್ಲಿ ಸಾರ್ಥಕವಾಗುತ್ತೆ. ಮತ್ತೆ ಜಗತ್ತಿನಲ್ಲಿರುವ ಯಾವ ಸಂಬಂಧಗಳನ್ನು ಕೂಡ ಭಗವಂತನ ಸಂಬಂಧದ ಜೊತೆಗೆ ಯೋಚಿಸಿದ್ರೆ ಮಾತ್ರ ಅದಕ್ಕೆ ಅರ್ಥ ಬರುದು. ಅದಕ್ಕೆ ನಾವು ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಷ್ಟ ಸಖಾ ತ್ವಮೇವ ವಿದ್ಯಾ ಇತ್ಯಾದಿ ಎಲ್ಲ ಸಂಬಂಧಗಳು ಕೂಡ ಅವನ ಸಂಬಂಧದಿಂದ ಪ್ರೀತಿ ಆಗುದು. ಅವನ ಯತ್ ಸಂಪರ್ಕಾತ್ ಪ್ರಿಯ ಆಸನ್ ತತಃ ಕೋನ್ವಪರಃ ಪ್ರಿಯ ಅಂತ. ಭಗವಂತ ಅಲ್ಲಿ ಇದ್ದಾಗ ಅಲ್ಲಿ ತನಕ ಪ್ರೀತಿ ಇರುತ್ತೆ. ಭಗವಂತ ಅಲ್ಲಿಂದ ಹೊರಟು ಹೋದ ಅಂದ್ರೆ ಆ ವಸ್ತುವಿನ ಮೇಲೆ ಪ್ರೀತಿ ಯಾವ ಕಾರಣಕ್ಕೂ ನಮ್ಗೆ ಉಳಿಯುವುದಿಲ್ಲ, ಹೊರಟೇ ಹೋಗುತ್ತದು. ಆ ಅಂಶದಲ್ಲಿ ಭಗವಂತನ ಪ್ರೀತಿಯಿಂದಲೇ ನನ್ನ ತಾಯಿ ನನ್ನನ್ನು ಪ್ರೀತಿಸ್ತಾ ಇರುದು, ನನ್ನ ತಂದೆ ನನ್ನನ್ನು ಪ್ರೀತಿಸ್ತಾ ಇರೋದು, ನನ್ನ ಮಕ್ಕಳು ನನ್ನನ್ನು ಪ್ರೀತಿಸ್ತಾ ಇರೋದು, ನನ್ನ ಬಂಧುಗಳು ನನ್ನನ್ನು ಪ್ರೀತಿಸ್ತಾ ಇರೋದು. ನನ್ನ ಯಾವುದೇ ಒಂದು ಸಂಬಂಧ ನನ್ನನ್ನು ಪ್ರೀತಿಸ್ಬೇಕಾದ್ರೆ ನಾನು ಅವರಲ್ಲೂ ಪ್ರೀತಿಯನ್ನು ತೋರ್ಬೇಕು ಅಂತಾದ್ರೆ ಎರಡೂ ಕಡೆ ಭಗವಂತ ಪ್ರಿಯ ಅನ್ನುವ ರೂಪದಿಂದ ನಮ್ಮ ನಡುವೆ ಪ್ರಿಯಕೃತ್ ಪ್ರೀತಿವರ್ಧನ, ಅವನೇ ಪ್ರಿಯಕೃತ್, ಅವನೇ ಪ್ರೀತಿವರ್ಧನ. ಏನು ಸಂಧಿಮಾನ್ ಸ್ಥಿರ,
ಅದಕ್ಕಿಂತ ಹಿಂದಿನ ಶಬ್ದ ಏನು ಇದೆ? ಅದಲ್ಲ, ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬಂದ ನಾಮ. ಅವನು ಸಂಧಿಯೂ ಹೌದು, ಸಂಧಿ ಮಾಡುವವನು ಹೌದು, ಸ್ಥಿರವಾಗಿ ಅದನ್ನು ಉಳಿಸುವವನು ಅವನೇ ಅಂತ. ಅಂದ್ರೆ ಭಗವಂತನ ಸಾನ್ನಿಧ್ಯ ಇಲ್ಲದೆ ಹೋದ್ರೆ ಯಾವ ಸಂಬಂಧಗಳಿಗೂ ಅರ್ಥ ಇಲ್ಲ. ಹೊರಟೋಗುದ ಅಂದ್ರೆ ಹಾಗಲ್ಲ, ಆ ಪ್ರಿಯ ಅನ್ನುವ ರೂಪದಿಂದ ಅವರಲ್ಲಿ ಮರೆ ಆಗ್ತಾನೆ. ಅವನಿದ್ದೇ ಇರ್ತಾನೆ. ನಿಮ್ಗೆ ಆ ಪ್ರೀತಿ ಅನ್ನುವ ಗುಣದಿಂದ ಅವ್ನು ವ್ಯಕ್ತ ಆಗಲ್ಲ. ಈಗ ಯಾರೋ ಒಬ್ಬ ಸಣ್ಣ ಹುಡುಗನ ಹತ್ರ ನಾನು ಅದೇನಂದ್ರೆ ಹ್ಯಾಂಡ್ ರಸ್ಲಿಂಗ್ ಮಾಡುವಾಗ ನನಗೆ ಆ ಮಗುವನ್ನು ಗೆಲ್ಲಿಸ್ಬೇಕು ಅಂತಿದ್ರೆ ನನ್ನ ತಾಕತ್ತು ಅನ್ನೋ ಗುಣವನ್ನು ನಾನು ತೋರಿಸುದಿಲ್ಲ. ಅದು ಮಗು ಹೀಗೆ ಅನ್ನತ್ತೆ, ಖುಷಿ ಪಡುತ್ತೆ. ಹಾಗೆ ಅಭಿವ್ಯಕ್ತಿ ಮಾಡೋದು ಅಭಿವ್ಯಕ್ತಿ ಮಾಡದೇ ಇರುವುದು. ದೇವರಲ್ಲಿ ಇದ್ದೇ ಇರುತ್ತೆ ಪ್ರಿಯ ಅನ್ನುವ ರೂಪ. ನಮ್ಮ ವಿಷಯದಲ್ಲಿ ಆ ಪ್ರಿಯ ಅನ್ನುವ ರೂಪವನ್ನು ಮರೆ ಮಾಡಿದಾಗ ಆ ವ್ಯಕ್ತಿಯ ಜೊತೆಗಿನ ಸಂಬಂಧ ಮುಗಿದು ಹೋಗುತ್ತೆ. ಅಲ್ಲಿ ಯಾವ ರೀತಿಯಿಂದಲೂ ಕೂಡ ನಾವು ಮತ್ತೆ ಆ ಸ್ನೇಹವನ್ನ ಅಥವಾ ಅಭಿಮಾನವನ್ನ ಮುಂದುವರಿಸ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಆ ವ್ಯಕ್ತಿಯೂ ಕಾರಣ ಅಲ್ಲ, ಅಲ್ಲಿ ಭಗವಂತ ಇಲ್ಲ ಅನ್ನೋದಷ್ಟೇ ಕಾರಣ. ಅದ ಅರ್ಥ ಆದ್ರೆ ನಮ್ಗೆ ಯಾವ ವ್ಯಕ್ತಿಯನ್ನು ದ್ವೇಷಿಸುವ ಆಲೋಚನೆ ಬರುವುದಿಲ್ಲ. ನೀನು ಭೀಷ್ಮಾಚಾರ್ಯರನ್ನಾಗ್ಲಿ ದ್ರೋಣಾಚಾರ್ಯರನ್ನಾಗ್ಲಿ ದ್ವೇಷಿಸ್ಲಿಕ್ಕೆ ಕಾರಣವೇ ಇಲ್ಲ. ಅವರು ದುರ್ಯೋಧನರ ಪರವಾಗಿ ಹೋರಾಡ್ತಾ ಇದ್ದಾರೆ ಅಂದ್ರೆ ಅವರಿಗೂ ಅವರದ್ದೇ ಆದ ಅನಿವಾರ್ಯ ನೆಪಗಳಿವೆ. ಅದರಿಂದಾಗಿ ಜ್ಞಾನಿಗಳಾದವರು ನ ವ್ಯಥಯಂತಿ, ಅವರು ಅಳುವುದಿಲ್ಲ ಈ ವಿಷಯಕ್ಕಾಗಿ. ಜೀವನದಲ್ಲಿ ಸುಖ ದುಃಖ ಎರಡೂ ಬರುತ್ತೆ. ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾನೋ ಅವನು ಆ ಬಿಡುಗಡೆಯ ದಾರಿಯ ಕಡೆಗೆ ಸಾಕ್ತಾನೆ. ಒಂದಂತೂ ತಿಳ್ಕೊ, ಹಾಗಾದ್ರೆ ನಾವಿಷ್ಟೆಲ್ಲ ಒಳ್ಳೇದ್ ಮಾಡಿದ್ದು ಕೆಟ್ಟದ್ ಮಾಡಿದ್ದು ಅಂತ ಅನ್ನೋದಕ್ಕೆ ಪಟ್ಟಿ ಯಾಕೆ? ಕಾಡಲ್ಲಿ ಕಷ್ಟಪಟ್ಟದ್ದಕ್ಕೇನರ್ಥ? ಅಥವಾ ನಾವು ಸಹಿಸಿಕೊಂಡದ್ದಕ್ಕೇನರ್ಥ? ಯಾರು ಹೇಗ್ ಬೇಕಾದ್ರೂ ಇರ್ತಾರೆ ಅಂತಂದ್ರೆ ನಾವು ಹೇಗಾದ್ರೂ ಇರ್ತೀವಿ, ಆ ವ್ಯವಸ್ಥೆಗೆ ಅನುಗುಣವಾಗಿ ನಡೆಯುತ್ತೆ. ಭಗವಂತ ಪ್ರಿಯ ಅನ್ನೋ ರೂಪದಲ್ಲಿ ಇರುವ ತನಕ ಆಗುತ್ತೆ, ನಾವು ಹೇಗ್ ಬೇಕಾದ್ರೂ ಇರ್ತೀವಿ. ಆಗಲ್ಲ. ಒಳ್ಳೆ ಕೆಲಸ ಮಾಡಿದ್ದಾದ್ರೆ ಅದಕ್ಕೆ ಒಳ್ಳೆ ಫಲನೇ ಇರುತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೆ ಕೆಟ್ಟ ಫಲನೇ ಇರುತ್ತೆ. ಕೆಟ್ಟ ಕೆಲಸಕ್ಕೆ ಒಳ್ಳೆ ಫಲ ಇಲ್ಲ, ಒಳ್ಳೆ ಕೆಲಸಕ್ಕೆ ಕೆಟ್ಟ ಫಲ ಇಲ್ಲ. ಅಲ್ಲ, ಕೆಟ್ಟ ಕೆಲಸ ಮಾಡಿ ಒಳ್ಳೆ ಫಲ ಅನುಭವಿಸ್ತಾ ಇದ್ದಾರಲ್ವ ಲೋಕದಲ್ಲಿ. ಅದು ಈ ಒಳ್ಳೆ ಕೆಲಸ ಕೆಟ್ಟ ಫಲ ಅನುಭವಿಸ್ತಾ ಇರುವುದಲ್ಲ. ಇದ್ರ ಕೆಟ್ಟ ಕೆಲಸದ ಹಿಂದೆ ಇನ್ನೆಲ್ಲೋ ಬೇರೆ ಕರ್ಮಗಳ ಒಂದು ಪಟ್ಟಿ ಇದೆ. ಅದರಲ್ಲಿ ಯಾವುದೋ ಒಳ್ಳೆ ಕೆಲಸದ್ದು ಈಗ ಫಲವನ್ನು ಅನುಭವಿಸ್ತಾ ಇದ್ದಾನೆ. ಅಲ್ಲ, ಕೆಟ್ಟ ಕೆಲಸ ಮಾಡಿ ಒಳ್ಳೆ ಫಲವನ್ನು ಅನುಭವಿಸುವ ಹಾಗೆ ಒಳ್ಳೆ ಕೆಲಸ ಮಾಡಿ ಕೆಟ್ಟ ಫಲವನ್ನು ಅನುಭವಿಸ್ತಾ ಇದ್ದಾರಲ್ಲ. ಈ ಒಳ್ಳೆ ಕೆಲಸಕ್ಕೆ ಈ ಕೆಟ್ಟ ಫಲವನ್ನು ಅನುಭವಿಸ್ತಾ ಇರೋದಲ್ಲ, ಇನ್ಯಾವತ್ತೋ ಒಂದ್ ದಿವಸ ಮಾಡಿದ ಕೆಟ್ಟ ಫಲಕ್ಕೆ ಇಲ್ಲಿ ಅನುಭವಿಸ್ತಾ ಇದ್ದಾನೆ. ಅಲ್ಲ, ನಮಗದು ಗೊತ್ತಾಗುದಿಲ್ಲ ಅಲ್ವಾ, ಯಾವ್ದು ಕೆಟ್ಟ ಫಲ ಯಾವ್ದು ಒಳ್ಳೆ ಫಲ. ಅದು ನಮ್ಗೆ ಗೊತ್ತಾಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದಿತ್ತಲ್ವಾ. ಅಂದ್ರೆ ಒಂದು ಜನ್ಮದಲ್ಲರಿ ನಿಮ್ಗೆ ಎಷ್ಟು ಅಂತ ಹೇಳ್ಬೋದು. ನಿಷ್ಕಾಮ ಅಂದ್ರೆ ಫಲ ಬರುವುದಿಲ್ಲ ಅಂತ ಅರ್ಥ ಅಲ್ಲ, ಬಂದೇ ಬರುತ್ತೆ. ಯಾವ ಕರ್ಮದಿಂದ ಮತ್ತೆ ಸಂಸಾರದ ಜಂಜಾಟಕ್ಕೆ ಆ ಕರ್ಮ ಕಾರಣ ಆಗುದಿಲ್ಲ, ಅದು ನಿಷ್ಕರ್ಮ ಫಲ. ಫಲ ಇದೆ, ಇದೆ, ಕರ್ಮಕ್ಕೆ ಫಲ ಇದೆ. ಇದು ಕಾಮನ್ ಸೆನ್ಸ್ ಮತ್ತು ಒಂದು ಜನರಲ್ ರೂಲ್. ನಿಷ್ಕಾಮ ಕರ್ಮ ಮಾಡುದು ಇದೆ ಇದೆ ಇದೆ. ಈಗ ಮನೆಯಲ್ಲಿ ಒಂದ್ ಮಗು ಇದೆ, ಅದೇನು ಕೇಳಲ್ಲ ಅಮ್ಮ. ಒಳ್ಳೆ ಅಂದ್ರೆ ಮಕ್ಕಳಿಗಂತೆ ಅವ್ರಿಗೆ ಕರುಣಿಸ್ತಾರೆ. ಅದು ಅವ್ರಿಗೆ ಒಳ್ಳೆತನ ಎಲ್ಲ ಆತರ ನೀಡುತ್ತೆ. ಅವ್ರು ದೂಷಿಸೋಕೆ ಕೆಟ್ಟ ಫಲ ಬರುತ್ತೆ ಅಂತ ಹೇಳ್ತಾರೆ. ಸರಿ, ರಾಘವೇಂದ್ರ ಸ್ವಾಮಿಗಳು ಈಗ ನಿಷ್ಕಾಮ ಫಲ ಮಾಡಿ ಇದಾರಲ್ಲ, ಸಮಾಧಿನೇ ಹಿಂಗೆ ಅಂತ ಇದ್ದಾರೆ ಅವರು. ಈಗ ನೋಡಿ, ನಾನು ಅದಕ್ಕೆ ಮೊದ್ಲೊಂದು ಜನರಲ್ ರೂಲ್, ಒಂದು ಕರ್ಮ ಮಾಡಿದ್ಮೇಲೆ ಅದಕ್ಕೆ ಫಲ ಇದೆ. ಅದು ನಿಷ್ಕಾಮ ಆಗ್ಲಿ ಸಕಾಮ ಆಗ್ಲಿ. ಸಕಾಮ ಆದಾಗ ಕರ್ಮದಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನಾಳೆ ಮತ್ತೆ ಸಂಸಾರಕ್ಕೆ ತಳ್ಳುವ ಫಲವನ್ನ ಕೊಡುತ್ತೆ. ನಿಷ್ಕಾಮ ಕರ್ಮದ ಫಲ ಏನು ಅಂತಂದ್ರೆ ಮತ್ತೊಮ್ಮೆ ಸಂಸಾರದ ಚಕ್ರದಲ್ಲಿ ನಮ್ಮನ್ನ ಮುಳುಗ್ಲಿಕ್ಕೆ ಬಿಡಲ್ಲ, ಅದು ಎತ್ತುತ್ತೆ. ಆ ಫಲದ ಸ್ವರೂಪ ಏನು ಅಂದ್ರೆ ಅದು ಜ್ಞಾನವನ್ನು ಕೊಡುತ್ತೆ, ಭಗವದ್ ದರ್ಶನವನ್ನು ಕೊಡುತ್ತೆ, ಸಜ್ಜನರ ಭೇಟಿಯನ್ನು ಮಾಡಿಸುತ್ತೆ, ಅವರಿಂದ ಇನ್ನಷ್ಟು ಚರ್ಚೆ ಮಾಡಿ ಆ ವಿಷಯದಲ್ಲಿ ಪರ್ಫೆಕ್ಷನ್ ಅನ್ನ ಕ್ಲಾರಿಟಿಯನ್ನು ಕೊಡುತ್ತೆ. ಇದು ನಿಷ್ಕಾಮ ಕರ್ಮದ ಫಲ. ಚಕ್ರಕ್ಕೆ ಸಿಲುಕುವಾಗಿ ಮಾಡಿದ್ರೆ ಅದು ಅನಿಷ್ಟ ಪುಣ್ಯ. ಚಕ್ರದಲ್ಲಿ ಸಿಲುಕದಂತೆ ನಮಗೆ ಆನಂದ ಕೊಟ್ಟೆ ಕೊಡುತ್ತೆ. ನಿಷ್ಕಾಮ ಕರ್ಮ ಅಂದ್ರೆ ಆನಂದ ಇದೆ, ಲೋಕದ ಆನಂದ ಅಲ್ಲ, ಸ್ವರೂಪಭೂತವಾದ ಆನಂದ. ಲೋಕದಲ್ಲಿ ಆನಂದಕ್ಕೆ ಆ ವಸ್ತು ಬೇಕು, ಸ್ವರೂಪಭೂತವಾದ ಆನಂದಕ್ಕೆ ಹೊರಗಿನ ವಸ್ತು ಬೇಡ. ಇವನೇ ಆನಂದ ಸ್ವರೂಪ, ಆದ್ರೆ ಅದು ಆನಂದವೇ.
ಆದ್ರೆ ಈ ಆನಂದಕ್ಕೆ ಮಿತಿ ಇದೆ, ಈ ಆನಂದಕ್ಕೆ ಆಗಮ ಇದೆ, ಈ ಆನಂದಕ್ಕೆ ಅಪಾಯ ಇದೆ, ಅಂದ್ರೆ ಹೋಗುದಿದೆ. ಈ ಆನಂದ ಹೋಗುದಲ್ಲ ಬರುದಲ್ಲ ಇರುದು. ಇವಾಗ ಅವರು ರಾಘವೇಂದ್ರ ಸ್ವಾಮಿಗಳಿಗೆ 7 ವರ್ಷ ಇರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಯಾವ ತರ ಅಂದ್ರೆ ಅವರಿಗೆ ಚತುರ್ಮುಖನ ಲೋಕದಲ್ಲಿ ಅಲ್ಲಿ ಆ ತರ ಯಾವುದೋ ಒಂದು ಜಾಗಕ್ಕೆ ಹೋಗಿ ಅವರ ಸಾಧನೆ ಮುಂದುವರಿಸ್ತಾರೆ. ಅದು ಒಂದು ಚಕ್ರ ಮುಗಿಯೋ ತನಕ ಯಾರು ಇಲ್ಲಿಂದ ಅರ್ಜೆಂಟ್ ಅಲ್ಲಿ ಹೋಗಿ ಬರ್ತೇವೆ ಅಂದ್ರೆ ಹೊರಡ್ಲಿಕ್ಕಿಲ್ಲ. ಅದು ದೇವರೇ ಡೈರೆಕ್ಟ್ ಆಗಿ ಕರ್ಕೊಂಡು ಹೋದ್ರೆ ಮಾತ್ರ ರಾಮಾವತಾರದ ಕೊನೆಯಲ್ಲಿ ಕರ್ಕೊಂಡು ಹೋಗ್ತಾರ ಆಗತ್ತೆ. ಬಿಟ್ರೆ ಉಳಿದವರು ಎಲ್ಲರನ್ನೂ ಕೂಡ ಪ್ರಾಣದೇವರೇ ಕರ್ಕೊಂಡು ಹೋಗ್ಬೇಕು. ಅವ್ರು ಕರ್ಕೊಂಡು ಹೋಗುದು ಒಂದು ಇಡೀ 31,104,000 ಕೋಟಿ ಯುಗ ವರ್ಷ ಕಳೆದ ಮೇಲೆನೆ ಅವರನ್ನ ಕರ್ಕೊಂಡು ಹೋಗುದು. ಚತುರ್ಮುಖನ ಲೋಕದಲ್ಲಿ ಎಂಜಾಯ್ ಮಾಡ್ತಿರ್ತಾರೆ ರಿಸರ್ವೇಶನ್ ರೂಮ್ ಅಲ್ಲಿ. ಪುಣ್ಯ ಇದೆ. ಆದ್ರೆ ದೇವರನ್ನ ಸ್ಮರಿಸಿ ನನಗೆ ಇಷ್ಟು ಸಂಪತ್ತು ಕೊಟ್ಟಿದ್ದಾನೆ, ಆ ಬಲದಿಂದ ನಾನು ಇವನಿಗೆ ಕೊಡ್ತಾ ಇದ್ದೇನೆ ಅಂತ ಅನ್ಕೊಂಡು ಕೊಟ್ಟ ಅಂದ್ರೆ ಇವನಿಗೆ ಕಷ್ಟದಲ್ಲಿರುವ ಸಂದರ್ಭದಲ್ಲಿ ಯಾರೋ ಒಬ್ಬ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡ್ತಾನೆ. ಇಲ್ಲಾಂದ್ರೆ ಇವನು ಮಾಡಿದ್ದಕ್ಕೆ ಸಹಾಯ ತಾನ್ ಸಹಾಯ ಮಾಡಿ ನಾನ್ ಮಾಡಿದೆ ಅಂತ ಅನ್ಕೊಳ್ತಾನೆ. ಅವನಿಗೆ ಇನ್ನೊಬ್ಬ ಸಹಾಯ ಮಾಡ್ತಾನೆ, ಆದ್ರೆ ಗಂಟ್ಲಿಡ್ಕೊಳ್ತಾನೆ. ಬೇಕು ಕೊಡು, ಈಗ್ಲೇ ಕೊಡು, ವಾಪಸ್ ಕೊಡು, ಬೇಕು ಅಂದ್ರೆ ಇವನು ವಾಪಸ್ ಸಹಾಯ ಪಡ್ಕೊಂಡದ್ದನ್ನ ಅಲ್ಲೇ ಅವನಿಗೆ ಅದೊಂಥರ ಉರುಳು. ಅಯ್ಯೋ ಯಾಕಾದ್ರೂ ಕೇಳಿದ್ನೋ ಇವನ ಹತ್ರ ಸಹಾಯ, ಸಿಗ್ಬೇಕು ಅಂತ ಅಷ್ಟೇ ಯೋಚನೆ ಇತ್ತು, ಸಿಕ್ಕಿತ್ತು. ಆದ್ರೆ ಸಿಕ್ಮೇಲೆ 100 ಪ್ರಾಬ್ಲಮ್ ಸಿಕ್ಕಿತ್ತು ಅದ್ರ ಜೊತೆಗೆ. ಈ ಕರ್ಮ ಏನು ಅಂದ್ರೆ, ಸಕಾಮವಾದ ಕರ್ಮದ ಫಲ ಏನು ಅಂದ್ರೆ ಅದು ಮತ್ತೆ ಕುತ್ತಿಗೆ ಹಿಡಿಯುವ ಫಲವನ್ನೇ ಕೊಡುದು. ವಾಪಸ್ ಅದರಿಂದ ಬೆನ್ನ ಹಿಂದೆ ಬೀಳುವ ಯಾವುದು ಬ್ಯಾಂಕಿನ ಒಂದಿಷ್ಟು ಜನ ಬರ್ತಾ ಇರ್ತಾರಲ್ಲ ಮನೆ ಸುತ್ತ, ಬಿಡಿಸಿ 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 ಅಂತ ಹೇಳಿಕೆ ಆ ತರ ಜೀವ ಹಿಂಡುವವರು ಇರ್ತಾರೆ. ಅದ್ರ ಜೊತೆಗೆ ಫಲ ಸಿಗುತ್ತೆ, ಅನುಕೂಲವೂ ಆಗುತ್ತೆ, ಆದ್ರೆ ಅದ್ರ ಜೊತೆಗೆ ತಲೆಬಿಸಿ ಇರುತ್ತೆ. ಆದ್ರೆ ತಾನು ಯಾವತ್ತು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾನಿಂದಾಗ ಅವನಿಗೂ ಫಲ ಸಿಗುತ್ತೆ. ಅವ್ರು ಕೇಳುದೇ ಇಲ್ಲ ಅವನ ಹತ್ರ, ನಿಮ್ಗೆ ಯಾವಾಗ ಆಗುತ್ತೋ ಕೊಡೋ ಮರಯ. ಅವನಿಗೆ ಅದರಿಂದ ಏನ್ ಅನ್ಸುತ್ತೆ ಅಂದ್ರೆ ನಾನು ಬೇಗ ಕೊಟ್ಟು ಮುಗಿಸ್ಬೇಕು ಅಂತ ಅನ್ಸಿ ಇವನೇ ಕೊಟ್ಟು ಋಣಮುಕ್ತನಾಗ್ತಾನೆ. ಇದು ಲೋಕದ ಫಲ ಹೇಳಿದ್ದು. ಲೋಕಾತೀತವಾದ ಫಲ ಏನು ಅಂತಂದ್ರೆ ಅವನಿಗೆ ಭಕ್ತಿ ಬರುತ್ತೆ, ಮನಸ್ಸು ಶುದ್ಧ ಆಗುತ್ತೆ, ಕರ್ಮದಲ್ಲಿ ಶ್ರದ್ಧೆ ಬರುತ್ತೆ. ಆ ಕರ್ಮ ಮಾಡುವಾಗ ಅವನಿಗೆ ಸಹಕಾರಿಗಳು ಸಿಗುವಂತದ್ದು ಅಂಥದ್ದೇ ಮನಸ್ಸಿನವರು ಸಿಗ್ತಾರೆ. ಅವನ ಜೀವನದಲ್ಲಿ ವೈಷಮ್ಯಗಳು ಉಂಟಾಗುವುದಿಲ್ಲ. ಇದೆಲ್ಲ ಅವನು ನಿಷ್ಕಾಮವಾಗಿ ಮಾಡಿದರ ಫಲ. ಕರ್ಮ ಮಾಡೇ ಮಾಡಬೇಕು, ಅದನ್ನೇ ಮಾಡುವಾಗ ಪ್ರೀತಿ ನೆಟ್ಟು ಮಾಡು, ದ್ವೇಷದಿಂದ ಮಾಡಬೇಡ, ಅಥವಾ ಅಸೂಯೆಯಿಂದ ಮಾಡಬೇಡ, ಅಥವಾ ವ್ಯಾಮೋಹದಿಂದ ಮಾಡಬೇಡ. ಯಾವುದೇ ಕೆಲಸ ಆದ್ರೂ ಈ 3ರಿಂದ ಸೇರಿತು ಅಂದ್ರೆ ಅದು ಮತ್ತೆ ಗಂಟು. ಈ 3ಅನ್ನು ಬಿಟ್ಟು ಮಾಡಿದ್ರೆ ಎಲ್ಲಾ ಕರ್ಮಗಳು ನಾವು ಅನಿವಾರ್ಯವಾಗಿ ಮಾಡ್ಲೇಬೇಕಾದದ್ದಾದ್ರಿಂದಾಗಿ ಮಾಡಿದ್ದ ಫಲ ಇದ್ದೇ ಇದೆ. ಒಂದು ಬೀಜ ಅಂತ ನೆಟ್ಟ ಮೇಲೆ ಅದು ಮರವನ್ನು, ಗಿಡ, ಬಳ್ಳಿಯನ್ನು ಏನೋ ಹುಟ್ಟಿಸ್ಲೇಬೇಕು. ಆದ್ರೆ ನೀವು ನಿಮ್ಗೆ ಬೇಕಾದ ಹಾಗೆ ಮಾಡ್ಕೊಂಡ್ರೆ ಅದ್ರ ಆಚೆಗೆ ಹೋಗುದೇ ಇಲ್ಲ ಅದು. ಏನರ್ಥ ದಗ್ಧ ಕರ್ಮ? ಹೌದು, ಅದೇ ಹೇಳಿದ್ದು. ಮತ್ತೆ ಸಂಸಾರಕ್ಕೆ ಬರುವ ಕರ್ಮ ಹುಟ್ಟಲ್ಲ, ವಾಪಸ್ ಸಂಸಾರಕ್ಕೆ ಬರುವುದು ಚಟುವಟಿಕೆ ಚಂಚಲ ಆಗುದಕ್ಕೆ ಬಿಡುದಿಲ್ಲ, ಮನಸ್ಸನ್ನ ಸ್ಥಿರಗೊಳಿಸುತ್ತೆ. ಇದು 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 ನಿಷ್ಕಾಮ ಕರ್ಮದ ಫಲ. ಅಲ್ಲ, ಇದು ಜೀವನಿಗೆ ಇಷ್ಟೆಲ್ಲ ಹೇಗ್ ಬರ್ಲಿಕ್ಕೆ ಸಾಧ್ಯ? ಜೀವನನ ನೀವು ನಿತ್ಯ ಅಂದ್ರಿ, ಜೀವನಿಗೆ ಸಾವಿಲ್ಲ ಅಂದ್ರಿ, ಇದೆಲ್ಲ ಹೇಗ್ ಸಾಧ್ಯ? ಅದಕ್ಕೆ ಕೃಷ್ಣ ಹೇಳಿದ, ಇದು ಭಗವಂತನದ್ದೇ ಪ್ರತಿಬಿಂಬ. ಅದು ಕನ್ನಡಿಯ ಮುಂದೆ ನಿಂತಾಗ ಏನು ಚಿತ್ರ ಕಾಣುತ್ತೆ, ಅದು ಬಿಂಬನಿಂದ ಏನು ಅಭಿವ್ಯಕ್ತಿಗೊಳ್ಳುತ್ತೋ ಅಲ್ಲಿ ಅದು ಕಾಣುತ್ತೆ. ಹಾಗೆ ಪರಮಾತ್ಮ ಜ್ಞಾನಾನಂದಮಯನಾದ್ರಿಂದಾಗಿ ಆ ಕನ್ನಡಿಯಲ್ಲೂ ಮೂಡಿದಂತಹ ಜೀವನಲ್ಲೂ ಅದೇ ತರದ ಜ್ಞಾನಾನಂದ ಸ್ವರೂಪ ಇರುತ್ತೆ. ಹಾಗಾದ್ರೆ ಅದರಷ್ಟು ಬೆಳಕೆ ಹಾಕಿಲ್ಲ, ಅದರಷ್ಟು ಶಕ್ತಿ ಹಾಕಿಲ್ಲ, ಅದರಷ್ಟು ಸಾಮರ್ಥ್ಯ ಇದರಲ್ಲಿ ಯಾಕೆ ಕಾಣುವುದಿಲ್ಲ ಅಂದ್ರೆ ಕನ್ನಡಿಯ ಸಮಸ್ಯೆಗಳಿವೆ. ಕನ್ನಡಿ ಅಂತಂದ್ರೆ ಈ ಜೀವದ ಸ್ವರೂಪ. ಇಲ್ಲಿ ಕನ್ನಡಿ ಮತ್ತು ಪ್ರತಿಬಿಂಬ ಎರಡು ಬೇರೆ ಅಲ್ಲ. ಜೀವದಲ್ಲಾಗುವಾಗ ಕನ್ನಡಿಯೂ ಅದೇ, ಬಿಂಬವೂ ಪ್ರತಿಬಿಂಬವೂ ಅದೇ. ಜೀವದ ಸ್ವರೂಪ ಸಾಮರ್ಥ್ಯವೇ ಈಗ ಕನ್ನಡಿಯಲ್ಲಿ ಗೆರೆ ಇರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಪ್ರತಿಬಿಂಬದಲ್ಲೂ ಗೆರೆ ಕಾಣುತ್ತೆ. ಹಾಗೆ ಜೀವ ಸ್ವರೂಪದಲ್ಲೇ ಅದಕ್ಕೆ ಇಷ್ಟೇ ಸಾಮರ್ಥ್ಯವನ್ನು ಹೊತ್ತುಕೊಳ್ಳುವ ಶಕ್ತಿ ಇದೆ. ಒಂದು ಲೋಟೆ ಇದೆ ಅಂತ ಇಟ್ಕೊಳ್ಳಿ, ನೀವು ತಂಬಿಗೆಯಲ್ಲಿ ನೀರು ತರಬಹುದು, ಆದ್ರೆ ಲೋಟೆಯಲ್ಲಿ ಎಷ್ಟು ತುಂಬಿದ್ರು ಅದು ಲೋಟೆಯಲ್ಲಿ ಎಷ್ಟು ತಂಬಿಗೆಲ್ ತಂದದ್ದನ್ನ ನೀನ್ ಇದ್ರಲ್ಲಿ ಹಾಕಿ ತುಂಬಿಸ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಲೋಟೆಗೆ ಅಷ್ಟೇ ಶಕ್ತಿ, ಅಷ್ಟೇ ನೀರು ತುಂಬಿಕೊಡುತ್ತೆ. ಆದ್ರೆ ಆ ಲೋಟೆಗೆ ತಾನು ತುಂಬಿದ ಸಂತೋಷ ಇದೆ. ನಾವೇನ್ ಅನ್ಕೊಳ್ಳೋದು, ಈ ತಂಬಿಗೆಯಲ್ಲಿ ಇದ್ದಷ್ಟು ತುಂಬಿಸ್ಕೊಳ್ಳಿಲ್ಲ ಅಲ್ವಾ, ಅದು ತಂಬಿಗೆಯ ಸಮಸ್ಯೆ, ಲೋಟೆ ಸಮಸ್ಯೆ ಅಲ್ಲ. ಲೋಟೆಗೆ ಅಷ್ಟು ತುಂಬಿದಾಗ್ಲೇ ಅದಕ್ಕೆ ಪೂರ್ಣ ಆಯ್ತು. ಇದು ನಮಗೆ ಊಟ ಮಾಡುವಾಗ ಸ್ಪಷ್ಟ ಅನುಭವ ಆಗುವ ಸಂಗತಿ.
ಈ ತೃಪ್ತಿ ಅನ್ನೋದುಂಟಲ್ವಾ, ಪ್ರತಿಯೊಬ್ಬನಿಗೂ ಅವನ ಕಂಟೆಂಟ್ಮೆಂಟ್ ಅನ್ನೋದು ಎಷ್ಟರಲ್ಲಾಗುತ್ತೆ ಅನ್ನೋದ್ರಿಂದ ಅವನು ಮತ್ತೆ ಮುಂದೆ ಇದಕ್ಕಿಂತ ಜಾಸ್ತಿ ಬೇಕಿತ್ತು ಅಂತ ಯೋಚಿಸುವುದಿಲ್ಲ. ಎಷ್ಟು ಸಿಗಬೇಕು ಅಷ್ಟು ಸಿಕ್ಕಿದ ಮೇಲೆ ಅವನು ತೃಪ್ತನಾಗಿ ಬಿಟ್ರೆ ಆಮೇಲೆ ಬೇರೆ ಪ್ರಶ್ನೆನೇ ಬರುವುದಿಲ್ಲ. ಭಗವಂತನ ಜ್ಞಾನಾನಂದಮಯ ಸ್ವರೂಪ ಅನ್ನೋದು ಅತ್ಯಂತ ದೊಡ್ಡದಾಗಿದ್ರು ಕೂಡ ಜೀವನ ಸಾಮರ್ಥ್ಯ ಅನ್ನೋದು ಅತ್ಯಂತ ಚಿಕ್ಕದಾಗಿದ್ರಿಂದ ಅವನಿಗೆ ಅದೇ ತರದ ಬೆಳಕು, ಅದೇ ತರದ ಸ್ವರೂಪ, ಅದೇ ತರದ ವ್ಯಾಪ್ತಿ ಅನ್ನೋದು ಹುಡುಕ್ಲಿಕ್ಕಾಗಲ್ಲ. ಅದರಿಂದಾಗಿ ಜೀವ ಪರಮಾತ್ಮನ ಪ್ರತಿಬಿಂಬ ಆದ್ರಿಂದಾಗಿ ಅವನಂತೆಯೇ ಅಚ್ಛೇದ್ಯ, ಅಭೇದ್ಯ, ಏನು ಒಣಗುವುದಿಲ್ಲ, ಅಶೋಷ್ಯ ಇತ್ಯಾದಿ ಅನೇಕ ಅಂಶಗಳನ್ನ ಅಲ್ಲಿ ಜೀವನಿಗೆ ಹೇಳಿದ್ರು. ಇದು ಜೀವನೂ ಆಗ್ಲಿ ಪರಮಾತ್ಮನಾಗ್ಲಿ ಇಬ್ರು ಕೂಡ ಎಂದೂ ನಾಶ ಹೊಂದುವವರಲ್ಲ. ಹಾಗಾದ್ರೆ ಒಂದು ಸಂಗತಿ, ನೀನು ದುರ್ಯೋಧನಾದಿಗಳನ್ನಾಗ್ಲಿ ಭೀಷ್ಮಾದಿಗಳನ್ನ ಕೊಲ್ಲುವವನೂ ಅಲ್ಲ. ಅವರು ಅಯ್ಯೋ ಅರ್ಜುನ ನಮ್ಮನ್ನು ಕೊಂದ ಅಂತ ಭಾವಿಸಿದ್ರೆ ಅವರ ಜ್ಞಾನವೂ ಅಜ್ಞಾನವೇ. ನಹನ್ಯತೆ ಹನ್ಯಮಾನೋ ಶರೀರೆ, ಶರೀರದಲ್ಲಿ ಇರುವವ ಏನು ಪೆಟ್ಟು ತಿಂತಾನೆ ಅವನು ಹೊಡೆದ ಅಂತ ಅನ್ಕೊಂಡ್ರೆ ಅವ್ನು ದಡ್ಡತನ, ಅಥವಾ ನಾನು ಅವನಿಗೆ ಹೊಡೆದೆ ಅಂತ ಇವನು ಅನ್ಕೊಂಡ್ರೆ ಅದು ತಪ್ಪು. ಪೆಟ್ಟು ತಿಂದವನು ಅವನು ಹೊಡೆದ ಅಂತ ಅನ್ಕೊಂಡ್ರೆ ತಪ್ಪು, ಪೆಟ್ಟು ಕೊಟ್ಟವನು ನಾನು ಅವನಿಗೆ ಹೊಡೆದೆ ಅಂತ ಅನ್ಕೊಂಡ್ರೆ ತಪ್ಪು. ಈಗ ಹೊಡೆದೆ ಅಂತ ಯಾಕೆ ಹೇಳಿದ್ರೆ ಇದು ಯುದ್ಧದ ಪ್ರಸಂಗ ಆದ್ರಿಂದಾಗಿ. ಇನ್ನು ಉಳಿದಂತೆ ಯಾವುದೇ ವಿಷಯಕ್ಕೂ ಕೂಡ ಯಾರೋ ಒಬ್ಬ ಮೋಸ ಮಾಡ್ತಾನೆ, ಯಾರೋ ಒಬ್ಬ ಸಂಪಾದನೆ ವಿಷಯದಲ್ಲಿ ಅನ್ಯಾಯ ಮಾಡ್ತಾನೆ, ನಮ್ಮ ಕರ್ಮ ಇಲ್ಲದೆ ಅವನಿಗೂ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ನಾವು ಅನ್ಯಾಯ ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾ ಅಂದ್ರೆ ಇಲ್ಲ. ಪ್ರತಿಕ್ರಿಯೆಯಾಗಿ ನೀವು ಅದಕ್ಕೆ ನ್ಯಾಯ ದೃಷ್ಟಿಯಿಂದ ಸಾಮಾಜಿಕ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಿಕ್ಕೆ ಅದನ್ನು ಸರಿ ಮಾಡ್ಲೇಬೇಕು. ಆದ್ರೆ ಅದು ಆಗೇ ಆಗುತ್ತೆ. ನಾನ್ ಜಸ್ಟಿಸ್ ಅನ್ನ ಏನು ಮಾಡ್ಲಿಕ್ಕೆ ಹೊರಟಿದ್ದೇನೆ, ನ್ಯಾಯವನ್ನು ಏನು ಸಿದ್ಧಿಸ್ಲಿಕ್ಕೆ ಹೊರಟಿದ್ದೇನೆ, ಅದು ಸಿದ್ಧಾಗಿ ನಾನು ಅನ್ಕೊಂಡ ಹಾಗೆ ಆಗುತ್ತೆ ಅಂತ ನೀವು ಯೋಚಿಸಿದ್ರೆ ಪೆಟ್ಟು ಬೀಳುತ್ತೆ. ನನ್ನ ಕರ್ತವ್ಯ ನಾನು ಮಾಡ್ತೇನೆ, ದೇವರ ಸಂಕಲ್ಪದಲ್ಲಿದ್ರೆ ನನಗೆ ವಾಪಸ್ ಸಿಗಬೇಕಾದ್ ಸಿಗುತ್ತೆ ಅಂತ ಹೀಗೆ ಯೋಚಿಸಿ ಅವನು ಮುಂದೆ ಹೋದ್ರೆ ಸಿಗದೇ ಇದ್ರೂ ದುಃಖ ಆಗಲ್ಲ, ಸಿಕ್ಕಿದ್ರು ಹೆಚ್ಚು ಹಿರಿ ಅಂತ ಹಿಗ್ಗಿ ಎದೆ ಹೊಡೆದು ಸಾಯುವ ಪ್ರಸಂಗವೂ ಇಲ್ಲ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅನ್ಕೊಂಡೇ ಇರುದಿಲ್ಲ, ಏನೋ ಒಂದು ಸಿಕ್ಬಿಡುತ್ತೆ, ಅಬ್ಬಾ ನಾನು ಅನ್ಕೊಂಡೇ ಇರ್ಲಿಲ್ಲ, ಏನೋ ಆಗೋಯ್ತು. ಆದ್ರೆ ಆ ಎಕ್ಸೈಟ್ಮೆಂಟೇ ಅವನನ್ನ ಎಷ್ಟೋ ಸರ್ತಿ ಅನರ್ಥಕ್ಕೀಡು ಮಾಡುವ ಸಾಧ್ಯತೆಗಳು ಇರ್ತವೆ. ಅದರಿಂದಾಗಿ ಎರಡೂ ಬಿಟ್ಟು ಎರಡರ ಮಧ್ಯದಲ್ಲಿದ್ದು ಭಗವಂತನಿಂದಾಗಿ ಇದು ನಡೆಯುತ್ತೆ ಅಂತ ಚಿಂತಿಸಿದ್ರೆ ಅವಿನಾಶಿಯಾದ ಭಗವಂತನ ಸಹಾಯದಿಂದ ಒಬ್ಬ ವ್ಯಕ್ತಿ ಅವ್ಯಯನಾದ ಸ್ವರೂಪಕ್ಕೆ ಬರ್ತಾನೆ. ಅಂತಹ ಪರಮಾತ್ಮನ ಹೊಡೆತ ಮತ್ತು ಪರಮಾತ್ಮನ ಚಟುವಟಿಕೆ ಏನೇ ಜೀವನದಲ್ಲಿ ಇದ್ರೂ ಕೂಡ ಅದು ಅವನಿಂದಾಗಿ ನಡೆಯುತ್ತೆ ಅಂತ ಗೊತ್ತಾದಾಗ ಕಂಘಾತೇತಿ ಹಂತಿಕಂ, ಇವನು ಯಾರನ್ನು ಹೊಡಿತಾನೆ, ಇವನು ಯಾರಿಂದ ಪೆಟ್ಟು ತಿಂತಾನೆ, ಅಲ್ಲೂ ಕೂಡ ಬಾಧ್ಯ ಬಾಧಕತಾಂಗತಃ, ಹೊಡೆಯುವನು ಅವನೇ, ಏಟು ತಿನ್ನುವನು ಅವನೇ. ಹಾಗಾದ್ರೆ ದೇವರಿಗೆ ನೋವು ಆಗುತ್ತಾ ಅಂದ್ರೆ ಇಲ್ಲ, ಅವನು ಅವ್ಯಯ, ಅವನಿಗೆ ವಿಕಾರ ಇಲ್ಲ. ನಮಗೆ ವಿಕಾರ ಆಗುವುದನ್ನ ತೋರಿಸ್ಲಿಕ್ಕೋಸ್ಕರ ಅವನು ಆ ಪೆಟ್ಟು ತಿಂದಂತೆ ಪೆಟ್ಟು ಕೊಟ್ಟವನಂತೆ ಎರಡೂ ಜಾಗದಲ್ಲಿದ್ದು ಅವರವರ ಕರ್ಮದ ಪ್ರಮಾಣವನ್ನ ಸರಿದೂಗಿಸುವಂತಹ ಕೆಲಸವನ್ನ ನಿರಂತರ ಮಾಡ್ತೀನಿ. ಇವನಿಗೊಂದು ಕರ್ಮ ಐತಿ, ಇವನಿಗೆ ಹೊಡಿಬೇಕಿತ್ತು, ಇವನಿಗೊಂದು ಕರ್ಮ ಐತಿ, ಇವನಿಂದ ಪೆಟ್ಟು ತಿನ್ಬೇಕಿತ್ತು, ಎರಡು ಕ್ಲಿಯರ್ ಮಾಡಿದ. ಅದ್ ನಾನು ಹೇಳುದು ಬಹಳ ಸರಳವಾಗಿ. ಇದ್ರೊಳಗೆ ಮತ್ತು 1000 ಸಮಸ್ಯೆಗಳಿರ್ತವೆ. ಅವನ ಪೆಟ್ಟು ತಿಂದದ್ರಿಂದಲೇನೆ ಇವನ ಯಾವುದೋ ಒಂದು ದುಷ್ಟ ಕರ್ಮ ಪರಿಹಾರ ಆಗ್ಬೇಕಿರುತ್ತೆ. ಇಲ್ಲೇ ಒಂದು ಯಕ್ಷಗಾನ ಆಗ್ತಾ ಇತ್ತು, ಆಗುವಾಗ ಅವರ ತೋಳು ಬಿದೋಯ್ತು. ಈ ಅವರು ಯಕ್ಷಗಾನದಲ್ಲಿ ಕತ್ತಿಗೆ ಎತ್ತಿದ್ದಾರೆ, ಆ ಕೈ ಹೀಗೆ ಇಳಿದೋಯ್ತು, ಇದು ಜಾರಿ ಬಿದ್ದಿದೆ ಈ ಕೀಲಿ ಕೈ. ತಕ್ಷಣವೇ ಎದುರುಗಡೆ ಇದ್ದ ರಾಮನಿಗೆ ಗೊತ್ತಾಯ್ತು, ಅವ್ರು ವಿಶ್ವಾಮಿತ್ರನ ಪಾತ್ರ ಮಾಡಿದವರು. ತಕ್ಷಣವೇ ಅವರನ್ನ ಕೆಳಗೆ ಹಿಂಭಾಗಕ್ಕೆ ಕರ್ಕೊಂಡು ಗುರುಗಳೇ ಸ್ವಲ್ಪ ಹೋಗೋಣ ಅಂತ ಹೇಳಿ ರಾಮ ಕರ್ಕೊಂಡು ಬಂದು ಇಲ್ಲಿ ಅಲ್ಲೇ ಆಟೋ ಇತ್ತು, ಹತ್ಕೊಂಡು ಇಲ್ಲೇ ಇದೇ ಎದುರುಗಡೆ ರೋಡಲ್ಲಿ ಡೌನ್ ಅಲ್ಲಿ ಕರ್ಕೊಂಡು ಹೋದ್ರು. ಆ ಡೌನ್ ಅಲ್ಲಿ ಒಂದು ದೊಡ್ಡ ಹೊಂಡ ಇತ್ತು. ರಿಕ್ಷಾ ಗಡಿಬಿಡಿಯಲ್ಲಿ ಹೋಗಿದ್ರೆ ರಿಕ್ಷಾದಲ್ಲಿ ಹೋದ ತಕ್ಷಣ ಹೊಂಡಕ್ಕೆ ಡಮ್ ಅಂತ ಬಿತ್ತು. ಎಲ್ಲ ಬೈಕೊಂಡ್ರು, ಒಂಚೂರು ಬುದ್ಧಿಲ್ಲ, ನಾವು ಪೇಷಂಟ್ ಅನ್ನು ಕರ್ಕೊಂಡು ಹೋಗ್ತಾ ಇದ್ವಿ, ನಿಮ್ಗೆ ಅದಿಲ್ಲ ಇದಿಲ್ಲ ಹಾಗೆ ಹೀಗೆ ಅಂತ ಸಾರಿ ಬಾಯಿ ಬಂದಂಗೆ ಬೈದು ಇವರು ಅಂತ ಹೋಗ್ಬಿಟ್ಟಿದ್ದಾರೆ ಪೆಡ್ದಿಂದವರು, ಅಂದ್ರೆ ಆ ಬಿದ್ದ ಅದಾದ್ಮೇಲೆ. ಆಮೇಲೆ ಅಲ್ಲಿ ಲಾಸ್ಟ್ ಡೌನಿಗೆ ಹೋಗುವಾಗ ವಾಪಸ್ ಹೋಗೋಣ ಅಂದ್ರು. ಯಾಕೆ? ಕೈ ಸರಿ ಹೋಗ್ಬಿಟ್ಟಿದೆ. ಆ ಬಿದ್ದ ಫೋರ್ಸಿಗೆ ಏನಾಗಿದೆ ಅಂದ್ರೆ ವಾಪಸ್ ಬಂದು ಕೂತಿದೆ. ನಾವ್ ಅಷ್ಟೊತ್ತು ಬೈದದ್ದವನನ್ನ, ಆ ಡ್ರೈವರ್ ಚೂರು ನೋಡ್ಕೊಳ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ದೇವರಿಗೆ ಆ ಬೀಳಿಸುವಿಕೆಯಿಂದಲೇ ಅವನ ಸರಿ ಮಾಡಿಸುವ ಒಂದು ಕರ್ಮ ಬಾಕಿ ಇತ್ತಾದ್ರಿಂದ ಅವನಿಗೆ ದುಡ್ಡು ಕೊಟ್ರು. ಅವನಿಗೆ ಅಷ್ಟೇ ಕೆಲಸ ಇದ್ದಿದ್ದು, ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದೇ ಅವನ ವೈದ್ಯಕೀಯ ಚಿಕಿತ್ಸೆ. ವೈದ್ಯ ನಾರಾಯಣ ಅವರಲ್ಲಿ ಕೂತಿದ್ದ. ನಮ್ಗೆ ಗೊತ್ತಿಲ್ಲ ಅಷ್ಟೇ ಜೀವನದಲ್ಲಿ ಯಾವ್ದ್ರಿಂದ ನಮ್ಗೆ ಏನು ಕರ್ಮ ಕಳಿಯತ್ತೆ, ಯಾವುದು ನಮಗೆ ಜೀವನದಲ್ಲಿ ಲಾಭ ಆಗುತ್ತೆ. ನಾವ್ ಅನ್ಕೊಳ್ಳೋದಷ್ಟೇ, ಅವರಿಂದ ಹೀಗಾಯ್ತು ಇವರಿಂದ ಹೀಗಾಯ್ತು ಅಂತ. ಅದು ಎಷ್ಟೋ ಸರ್ತಿ ಒಳ್ಳೇದಕ್ಕೆ ಆಗಿರುತ್ತೆ. ಆದ್ರೆ ಆ ಒಳ್ಳೇದು ಏನು ಅಂತ ಗೊತ್ತಾಗುವಾಗ ದೇವ್ರ ಹತ್ರ ಕೇಳ್ಬೇಕಷ್ಟೇ. ನಮ್ಗೆ ಯಾವುದು ಏವಮಪ್ಯ ಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ, ಇದು ವೇದವ್ಯಾಸರ ಮಾತು. ಇದ್ರ ಮೇಲೆ ನಮ್ಗೆ ಸಂದೇಹ ಇದ್ರೆ ನಾವು ವೇದವ್ಯಾಸರನ್ನ
ಪಕ್ಕಕ್ಕೆ ತಗೊಂಡೋಗಿ ಇಡ್ಬೇಕು, ಜೈಲಲ್ಲಿ ಹಾಕ್ಬೇಕು. ಯಾಕಂದ್ರೆ ನೀವು ಇಂಥ ಮಾತನ್ನ ಆಡಿಬಿಟ್ಟಿದ್ದೀರಿ, ಇದು ಅತ್ಯಂತ ಅಪ್ರಾಮಾಣಿಕವಾದ ಅನುಭವ ವಿರುದ್ಧವಾದ ನಮ್ಮ ಅನುಭವ ವೇದ್ಯವಾಗದೇ ಇರುವ ಸಂಗತಿಯನ್ನು ನೀವು ಹೇಳ್ತಾ ಇದ್ದೀರಿ ಅಂತ ಅವರನ್ನು ದೂರಕ್ಕಿಡ್ಬೇಕಷ್ಟೇ. ಹಾಗಾಗಿ ಭಗವಂತ ನಮಗೆ ಪ್ರತಿಫಲನಗೊಳ್ಳುವ ಮೂಲ ಶಕ್ತಿಯಾಗಿ ನಿಂತಿದ್ದಾನೆ. ಆದ್ರಿಂದಾಗಿ ಅವನೇ ಈ ಎಲ್ಲ ಕೆಲಸವನ್ನ ಮಾಡ್ತಾನೆ. ನೀನು ಅದಕ್ಕೆ ಕಷ್ಟಪಡ್ಬೇಕಾಗಿಲ್ಲ. ಹೊಡೆಯುವುದು ಬಡಿಯುವುದು ಎಲ್ಲ ತಪ್ಪಲ್ವಾ, ಇದು ಸಮಸ್ಯೆ ಅಲ್ವಾ, ಹಾಗೆ ಹೀಗೆ ಅಂತ ಯೋಚನೆ ಮಾಡಬೇಡ. ಪ್ರತಿಯೊಬ್ಬನೂ ಅನಿವಾರ್ಯವಾಗಿ ತನ್ನ ಶರೀರವನ್ನ ಬದಲಾಯಿಸಲೇಬೇಕು. ಸಾಧನೆಗೆ ಹಳೆ ಶರೀರದಿಂದ ಸಾಧ್ಯ ಆಗುದಿಲ್ಲ, ಅದಕ್ಕೆ ಹೊಸ ಶರೀರ ಬೇಕೇ ಬೇಕು. ಹೊಸ ಶರೀರ ಬೇಕು ಅಂದ್ರೆ ನಾವು ದೀಪಾವಳಿಗೆ ಹೇಗೆ ಹಳೆ ಬಟ್ಟೆಯನ್ನ ಕಳಚಿ ಹೊಸ ಬಟ್ಟೆಯನ್ನು ಹಾಕುವ ಸಂತೋಷ ಪಡ್ತೇವೋ, ಹಾಗೆ ಈ ಜೀವನು ಕೂಡ ಹೊಸ ಶರೀರವನ್ನು ಪಡಿಲಿಕ್ಕೆ ಈ ಶರೀರ ತ್ಯಾಗ ಅನ್ನೋದು ನೆಪ. ಮತ್ತೊಂದು ಶರೀರ ಬರುತ್ತೆ, ಅದರ ಮೂಲಕ ಒಂದು ಸಾಧನೆ ಮುಂದುವರಿಯುತ್ತೆ. ಆದ್ರೆ ಜೀವವನ್ನ ಈ ಯುದ್ಧದಲ್ಲಿರುವ ಕತ್ತಿಯಿಂದ ಹೊಡೆದಾಗಲಿ, ಅಥವಾ ಬೆಂಕಿಯಿಂದ ಸುಟ್ಟಾಗಲಿ, ಅಥವಾ ನೀರಿನಿಂದ ಮುಳುಗಿಸಿ ಆಗಲಿ, ಯಾವ ರೀತಿಯಿಂದಲೂ ಕೂಡ ಅದನ್ನ ಹಣಿಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನಾಶಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪಃ ನಶೋಷಯತಿ ಮಾರುತ. ಯಾವ ರೀತಿಯಿಂದಲೂ ಪಂಚಭೂತದ ಯಾವ ಪೆಟ್ಟು ಕೂಡ, ಯಾವ ಏಟು ಕೂಡ ಅದ ಜೀವದ ಅಸ್ತಿತ್ವಕ್ಕೆ ಘಾಸಿ ಉಂಟು ಮಾಡುವುದಿಲ್ಲ. ದೇಹ ಇದ್ದಾಗ ಸ್ವಲ್ಪ ಜೀವ ನನಗಾಯಿತು ಅಂತ ಅನ್ನುವ ಭ್ರಮೆಯಿಂದ ನೋಯಿಸಿಕೊಳ್ತಾನೆ. ಆದ್ರೆ ದೇಹ ಇಲ್ಲದೆ ಇದ್ದಾಗ ಅದು ಇಲ್ಲ. ಅವನು ಇಲ್ಲಿಂದ ಹೊರಟು ಹೋದ ಅಂದ್ರೆ ಅವನಿಗೇನು ಕಷ್ಟವೇ ಇಲ್ಲ. ಅಷ್ಟು ಒಳ್ಳೆ ಗುರುಗಳು ನಮ್ಮ ಕಣ್ಮುಂದೆ ನೆಕ್ಸ್ಟ್ ಇರೋದಲ್ಲ ಅನ್ನೋದು ಹೌದು, ಅದು ಶರೀರ ಅಲ್ಲ, ಆತ್ಮಕ್ಕೆ ಯಾವಾಗ್ಲೂ ಪ್ರಾಣ. ಅದಕ್ಕೆ ಮುಂದೆ ಹೇಳ್ತಾನೆ, ನಿಮಗೆ ಈ ಪ್ರಶ್ನೆ ಬರುತ್ತೆ ಅಂತ ಅವನಿಗೂ ಗೊತ್ತಿದೆ. ಅದಕ್ಕೆ ಅವನು ಹೇಳ್ತಾನೆ, ಕೆಲವು ತಸ್ಮಾತ್ ಅಪರಿಹಾರ್ಯರ್ಥೆ ನತ್ವಂ ಶೋಚಿತು ಅರ್ಹಸಿ. ಕೆಲವು ಅನಿವಾರ್ಯವಾದ ಕರ್ಮಗಳ ಕಾರಣದಿಂದ ಏನಾಗುತ್ತೋ ಅದನ್ನ ನಾವು ತಪ್ಪಿಸ್ಲಿಕ್ಕೆ ಆಗುದೇ ಇಲ್ಲ. ಇಷ್ಟು ದಿವಸ ಜೊತೆಗಿತ್ತು ಇತ್ತು, ದೇವರು ಕೊಟ್ಟದ್ದು ಅಷ್ಟು ದಿವಸದ ಸಂಬಂಧ. ಇನ್ನು ಬಿಟ್ಟುಕೊಳ್ಬೇಕಷ್ಟೆ. ನಾವು ಸಾಧ್ಯವಾದಷ್ಟು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಆದ್ರೆ ಅವರು ಸಂಧಾನಕ್ಕೆ ಒಪ್ಪಿಕೊಳ್ಳೇ ಇಲ್ಲ. ಒಪ್ಕೊಳ್ಳದೆ ಯುದ್ಧವನ್ನೇ ಅವರೇ ಆಯ್ಕೆ ಮಾಡ್ಕೊಂಡದ್ದು. ನಾವು ಯುದ್ಧಕ್ಕೆ ಬರ್ತೇವೆ, ನೀವು ಯುದ್ಧಕ್ಕೆ ನಿಲ್ಲಿ ಅಂತ ಇವರು ಸಂದೇಶ ಕೊಟ್ಟು ಕಳಿಸಿದ್ದಲ್ಲ. ನಾವು ನಮ್ಮ ಪಾಲು ಕೊಟ್ರೆ ನಾವು ನಮ್ಮ ಪಾಡಿಗೆ ಸುಮ್ಮನೆ ಇರ್ತೇವೆ, ನೀವು ನಿಮ್ಮ ಪಾಡಿಗೆ ನಿಮ್ಮ ರಾಜ್ಯಭಾರ ಮಾಡಿ ಅಂತಾನೆ ಹೇಳಿ ಕೊಟ್ಟದ್ದು. ಆದ್ರೆ ಅದರ ಸಜ್ಜನಿಕೆಯನ್ನು ಅರ್ಥ ಮಾಡಿಕೊಳ್ಳದೆ ವಿರೋಧಿಸಿದ್ದು ಸ್ವತಃ ದುರ್ಯೋಧನಾದಿಗಳೇ. ಆದ್ರಿಂದಾಗಿ ಯುದ್ಧ ಆದ ಅನಿವಾರ್ಯತೆಯ ಒಳ್ಳೆಯವರು ಸಫರ್ ಆಗಿದ್ದಾರೆ ಅಂದ್ರೆ ಸಪೋರ್ಟ್ ಮಾಡಬಾರ್ದಿತ್ತು. ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆಗುವಾಗ ಒಬ್ರಾದ್ರೂ ಮಾತಾಡಿದ್ರ? ಮತ್ತೆ ಮಾತಾಡ್ಬೇಕಿತ್ತಲ್ಲ. ಈಗ ವಿದುರನು ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಅವ್ನು ಗೆದ್ದ. ಯಾಕೆಂದ್ರೆ ತಪ್ಪು ಅಂತ ಎದ್ದು ಬಾಯಿ ಬಿಟ್ಟು ಮಾತಾಡಿ ಅಲ್ಲಿ ಎದ್ದು ಹೋದ. ಅಷ್ಟಾದ್ರೂ ಮಾಡ್ಬೇಕಲ್ವಾ? ನಾವು ನೋಡ್ತಾ ಕೂತು ಸರಿ ಇದೆ, ಅಯ್ಯೋ ಸರ್ಕಾರ ಸರಿ ಇಲ್ಲ, ರಾಜ್ಯ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ, ಜನ ಸರಿ ಇಲ್ಲ, ಪ್ರತಿನಿಧಿ ಸರಿ ಇಲ್ಲ, ನಮ್ಮ ಓಟ್ ಸರಿ ಇತ್ತಾ? ಯಾರಿಗೆ? ಮತ್ತೆ ಈಗ ಯಾಕೆ ಅವ್ರ ವಿರುದ್ಧ ಹೋರಾಡ್ಲಿಕ್ಕೆ ಬಂದ್ರು? ಹೆದರಿಕೆ ಇದ್ದಿದ್ರೆ ಅವ್ರಿಗೆ ಇಷ್ಟ ಇರ್ಲಿಲ್ಲ ಅಲ್ಲ, ಅವ್ರ ವಿರುದ್ಧ ಕೃಷ್ಣನೇ ಪರಮಾತ್ಮ ಇರೋದು ಅಂತ ಗೊತ್ತಿದೆ. ಮತ್ತೆ ಯುದ್ಧಕ್ಕೆ ಬರಬಾರ್ದು, ಬಿದಿರುವಂತರ ಎದ್ದೋಗ್ಬೇಕಿತ್ತು. ಅಷ್ಟೇ. ಅದೇ ಎಳೆತ ಅಂದ್ರೆ ಸೆಳೆತ ಅಂದ್ರೆ ಅದಕ್ಕೆ ಶಿಕ್ಷೆ ಇದೆ. ಆ ತಪ್ಪಿದೆಯಲ್ಲ, ಬಿಟ್ಟು ಹೋಗದೆ. ಇದು ಇಷ್ಟ ಅಲ್ಲ, ಆದ್ರೂ ಕೆಲಸ ಯಾಕೆ ಮಾಡ್ಬೇಕು? ಲಾಕ್ ಆಗಿದೆ. ಅದೇ ವ್ಯಾಮೋಹ, ಅದೇ ತಪ್ಪು. ನಮಗೆ ಒಂದು ಬೇಕು ಅಂತಿದ್ದ ಮೇಲೆ ಅದರ ಇನ್ನೊಂದು ಪಾರ್ಟ್ ಅನ್ನ ನಾವು ಬಿಡ್ಬೇಕಾದ ಅನಿವಾರ್ಯತೆ ಬಂದ್ರೆ ಬಿಡಬೇಕು. ನಾವು ಆ ಕಡೆನೂ ಬೇಕು ಈ ಕಡೆನೂ ಬೇಕು, ಎರಡು ದೋಣಿಯಲ್ಲಿ ಕಾಲಿಟ್ರೆ ಎರಡು ದೋಣಿ ಸಿಗಲ್ಲ, ನಡು ನೀರಿನಲ್ಲಿ ಬೀಳ್ಬೇಕಾಗತ್ತೆ. ಅದರಿಂದಾಗಿ ಅವ್ರಿಗೆ ಪೆಟ್ಟಾಗಿದ್ದು. ಸಂಬಂಧವನ್ನ ಒಪ್ಪಿಕೊಂಡು ಈಗ ಸಪೋರ್ಟ್ ಮಾಡಿದ್ರೋ ಇಲ್ವೋ? ಸಪೋರ್ಟ್ ಮಾಡಿದಕ್ಕೆ ಶಿಕ್ಷೆ ಇದೆ. ಸೂಚಕಸ್ಯಾಪಿ ತದ್ಭವೇತ್. ಒಳ್ಳೆಯವರೇ. ಕೃಷ್ಣ ಶಿಕ್ಷೆ ಕೊಡುದು ಅಂದ್ರೆ ಈ ಒಂದ್ ಶಿಕ್ಷೆಯಿಂದ ಅವರನ್ನ ನರಕಕ್ಕೆ ಅಂಧನ್ ತಮಸಿಗೆ ಹಾಕಿದ ಅಂತ ಅರ್ಥ ಅಲ್ಲ. ಈಗ ಮಾಡಿದ ತಪ್ಪಿಗೆ ಅವನ ಜೊತೆಗೆ ಇದ್ದದ್ದಕ್ಕೆ ಶಿಕ್ಷೆ. ಯುದ್ಧದಲ್ಲಿ ಸಾಯ್ಬೇಕಿತ್ತು, ಸತ್ರು. ಅರ್ಜುನನಿಗೆ ಯಾವ ತರ ಎಲ್ಲ ಫೀಲ್ ಆಗ್ತಿದೆ, ಅವ್ರು ನಮ್ ಗುರುಗಳು ನಮ್ ತಾತ ಅಂತ ಏನ್ ಫೀಲ್ ಆಗ್ತಿದೆ, ಇನ್ಫ್ಯಾಕ್ಟ್ ಆಪೋಸಿಟ್ ಇರೋರ್ಗು ಅದೇ ಫೀಲ್ ಆಗ್ತಿರುತ್ತೆ ಅನ್ಸುತ್ತಲ್ಲ. ಬಿಕಾಸ್ ಅವರು ಕೂಡ ಇರುತ್ತೆ, ಫೀಲಿಂಗ್ ಇರುತ್ತೆ. ಆದ್ರೆ ಅದೇ ನೋಡಿ, ಆ ಕಾರಣದಿಂದಲೇ ದ್ರೋಣಾಚಾರ್ಯರು ದೇಹತ್ಯಾಗ ಮಾಡುವಾಗ ಅವರು ಉತ್ಕ್ರಾಂತಿಯನ್ನೇ ಹೊಂದಿದ್ರು. ಅವ್ರು ನರಕಕ್ಕೆ ಹೋಗ್ಲಿಲ್ಲ. ದೇಹ ಕತ್ತರಿಸುವ ಮುಂಚೆನೆ ಅವರು ಉತ್ಕ್ರಮಣ ಪ್ರಾಣ ತ್ಯಾಗ ಮಾಡಿ ಆಗಿತ್ತು. ಅರ್ಜುನ್ ಯಾವ ತರ ಫೀಲ್ ಆಗ್ತಿದೆ, ಅದೇ ಟೈಮಲ್ಲಿ ಅವ್ರಿಗೂ ಭೀಷ್ಮಾಚಾರ್ಯ ದ್ರೋಣಾಚಾರ್ಯಗೂ ಅದೇ ಫೀಲ್ ಆಗ್ತಿರುತ್ತೆ. ಅವಾಗ ಅನ್ಸಿರ್ಬೇಕಲ್ಲ, ದುರ್ಯೋಧನ ಸಭಾಸ ಮಾಡಿ ಬಿಟ್ಟು ಅಂತ. ಹೌದಾ, ಬಿಟ್ಟು ಹೋಗ್ಬೇಕಿತ್ತು. ಈಗ ನೋಡಿ ಆಗೋಗಿದೆ. ನಾವ್ ಏನ್ ಯೋಚನೆ ಮಾಡಿದ್ರೆ ಆಗೋಗಿದೆ. ಇದು ನಮ್ದೇ ಮನಸ್ಸಿನಲ್ಲಿರುವ ಕೆಲವು ಭಾವನೆಗಳು. ನಾವು ಕೂಡ ಇದೇ ತರ ನಮ್ಮ ಸಂಸಾರದ ವ್ಯವಸ್ಥೆಯಲ್ಲಿ, ನಮ್ಮ ಸಂಸಾರದ ನೆಪದಲ್ಲೂ ನಾವು ಕೆಲವರು ತಪ್ಪು ಮಾಡ್ತಾ ಇದ್ರು, ಅವ್ರನ್ನ ಸಹಿಸ್ಕೊಳ್ತೇವೆ.
ಸಣ್ಣ ಪುಟ್ಟ ತಪ್ಪನ್ನು ಸಹಿಸ್ಕೊಳ್ಳೋದು ಬೇರೆ, ಇದು ಕೃಷ್ಣನನ್ನು ವಿರೋಧಿಸಿದ ತಪ್ಪು. ಅದಕ್ಕೆ ಒಂದೇ ಮಾತಾಚಾರ್ಯ ಹೇಳ್ತಾರೆ, ಏನು ನಾರಾಯಣ ದ್ವಿಟ್ ತದನು ಬಂದೆ ನಿಗ್ರಹ ಅಂತ. ಕೃಷ್ಣ ಇದನ್ನು ವಿರೋಧಿಸಿದ್ದಾನೆ ಅಂತ ಗೊತ್ತಾದ ಮೇಲೂ ಅವನಿಗೆ ಸಪೋರ್ಟ್ ಮಾಡಿ ತಪ್ಪು. ಕೃಷ್ಣನಿಗೆ ಈ ಯುದ್ಧದಲ್ಲಿ ನೀವು ಭಾಗವಹಿಸೋದು ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಕೂಡ ನೀವು ಯುದ್ಧದಲ್ಲಿ ಭಾಗವಹಿಸಿದ್ರಿ ಅನ್ನೋದಕ್ಕೋಸ್ಕರ ಯುದ್ಧದಲ್ಲಿ ಶಿಕ್ಷೆ. ಈಗ ಹೇಳಿಲ್ವಾ, ಶಿಕ್ಷೆ ಅಂದ್ರೆ ಶರೀರದಿಂದ ಬೇರ್ಪಡಿಸಿದ್ದಷ್ಟೇ ಬಿಟ್ರೆ ಜೀವನಾಶ ಆಗುದಿಲ್ವಲ್ಲ. ಇವ್ರಿಗೆ ಯಾಕೆ ಗೋಚರ ಆಗ್ತಿಲ್ಲ? ಫಾರ್ ಎಕ್ಸಾಂಪಲ್ ಈಗ ತಾರತಮ್ಯ ನೋಡಿದ್ರೆ ಭೀಷ್ಮಾಚಾರ್ಯರು ಯಾವ ಪೊಸಿಷನ್ ಸ್ಟ್ಯಾಂಡ್ ಆಗ್ತಾರೆ, ಅರ್ಜುನನಿಗೂ ಇದು ಅರ್ಜುನ ತುಂಬಾ ಎತ್ತರ, ಭೀಷ್ಮಾಚಾರ್ಯ ತುಂಬಾ ಕೆಳಗೆ. ಅದಕ್ಕೆ ಅವರಿಗೆ ಅದು ಗೊತ್ತಾಗಿಲ್ಲ. ಹಾಗಾಗಿ ಜೀವನಾದವನು ನಿತ್ಯ, ಅವನು ಅವಧ್ಯ, ದೇಹದ ಎಲ್ಲ ಭಾಗಗಳಲ್ಲಿ ವ್ಯಾಪಿಸಿದ್ದಾನೆ. ದೇಹೇ ಸರ್ವಸ್ಯ ಭಾರತ, ಸರ್ವಸ್ಯ ದೇಹೇ, ದೇಹದ ಸರ್ವ ಭಾಗದಲ್ಲೂ ಜೀವ ಇದ್ದಾನೆ. ಅಂದ್ರೆ ಅದು ಸೂಕ್ಷ್ಮವಾದ ಬೆಳಕಿನ ರೂಪದಲ್ಲಿದೆ. ಸಮಗ್ರ ದೇಹಕ್ಕೆ ಸೆನ್ಸೇಷ್ ಆಗುತ್ತಲ್ಲ, ಇಲ್ಲಿ ಮುಟ್ಟಿದ್ರೆ ನಮ್ ಮುಟ್ಟಿದ್ದು ಅಂತ ಗೊತ್ತಾಗುತ್ತೆ. ವಸ್ತುತ ಇಲ್ಲಿ ಜೀವ ಇಲ್ಲ, ಜೀವ ಇರುವುದು ಇಲ್ಲೇ. ಆದ್ರೆ ಲೈಟ್ ಇಂದಾಗಿ ಹೇಗೆ ಒಂದು ರೂಮಿಗೆ ನಾವು ಬಂದು ಹೀಗಂದ ತಕ್ಷಣ ಶಬ್ದ ಆದ ತಕ್ಷಣ ಲೈಟ್ ಬರುತ್ತೆ, ಅಂದ್ರೆ ಆ ಶಬ್ದ ಅಂತ ಅನ್ನೋದು ಆ ಲೈಟ್ ಅನ್ನು ಹೇಗೆ ತರುತ್ತೋ ಹಾಗೆ ನಾವು ಇಲ್ಲಿಂದ ಹೊರಗಿಂದ ಎಲ್ಲೋ ಮುಟ್ಟಿದ ಒಂದು ಸ್ಪರ್ಶ ಇಡೀ ದೇಹದಲ್ಲಿ ಅದಕ್ಕೆ ಸಂಬಂಧಪಟ್ಟ ನರ ಮಂಡಲದ ವಿಜ್ಞಾನ ಆ ಜೀವಕ್ಕೆ ಅಸ್ತಿತ್ವದ ಬಗ್ಗೆ ಎಚ್ಚರ ಕೊಡುತ್ತೆ. ಅದರಿಂದಾಗಿ ಸ್ಪರ್ಶ ಆಯಿತು, ಬಿಸಿಯೋ ತಣ್ಣಗಿದ್ದೋ ಗಟ್ಟಿಯೋ ಮೆತ್ತನೆಯೋ ರಫೋ ಇತ್ಯಾದಿಗಳೆಲ್ಲ ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಸರ್ವಸ್ಯ ದೇಹೆ, ಎಲ್ಲಾ ದೇಹದ ಭಾಗಗಳಲ್ಲಿಯೂ ಕೂಡ ಜೀವ ನೆಲೆಸಿದ್ದಾನೆ ಮತ್ತು ಪರಮಾತ್ಮನು ಕೂಡ ಸರ್ವಸ್ಯ ದೇಹೆ, ಎಲ್ಲರ ದೇಹದಲ್ಲೂ ಭಗವಂತ ವಾಸವಾಗಿದ್ದಾನೆ. ಹೀಗೆ ಇದು ಸಿಕ್ಕಿದ ಅವಕಾಶವನ್ನ ನೀನು ನೋಡಿ. ನಂಗೆ ತುಂಬಾ ಆಶ್ಚರ್ಯ ಅನ್ಸಿದೆ ಎಲ್ಲ ಕಡೆಯಲ್ಲಿ ತಸ್ಮಾದ್ ಅಪರಿಹಾರ್ಯತೆ ನತ್ವಂ ಶೋಚಿತುಮರ್ಹಸಿ. ಅದಕ್ಕಿಂತ ನಂತರ ಬಂದ ಮಾತು ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಅದಕ್ಕಿಂತ ಹಿಂದೆಯೂ ಹೇಳಿದ ಮಾತು ತಸ್ಮಾದೇವಂ ವಿದಿತ್ವೇನಂ ನಾನು ಶೋಚಿತುಮರ್ಹಸಿ. ತಥಾಪಿತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಎಲ್ಲ ಕಡೆ ಶೋಚಿತುಮರ್ಹಸಿ, ದುಃಖಿತುಮರ್ಹಸಿ ಅಂತ ಹೇಳಿಲ್ಲ. ಇದು ನೆನ್ಸ್ಕೊಂಡು ದುಃಖ ಪಡೋದು. ಅವತ್ತೊಂದು ದಿವಸ ನನಗೆ ಹಾಗಾಯ್ತು, ಇವತ್ತಿಗೂ ಅದನ್ನ ನಾನು ಮರೆಯಲ್ಲ. ಇದು ತಪ್ಪು. ದುಃಖ ಮತ್ತು ಶೋಕ ಎರಡು ಬೇರೆ ಬೇರೆ. ದುಃಖ ಅಂದ್ರೆ ಈಗ ಬಿದ್ದಾಗ ನೋವಾಯ್ತಲ್ಲ, ಆಗ ನೋವಾಯ್ತು, ಗಾಯ ಆಯ್ತು, ಅತ್ತ ಸರಿ. ಒಂದು 15 ದಿವಸ ಆಗಿದೆ ಇಲ್ಲಿ ಬಿದ್ದು, ಒಂದು ಈ ಜಾಗ ನೋಡಿದಾಗ ಮತ್ತೆ ಇಲ್ಲೇ ಬಿದ್ದು ನೋವಾದದ್ದು ಅಂತ ಮಾತಾಡುವುದು. ಯಾರೋ ಒಬ್ಬನಿಂದ ಅವಮಾನ ಆಯ್ತು, ಅವತ್ತು ಅವಮಾನ ಆಯ್ತು, ಅದು ಮನುಷ್ಯನಿಗೆ ಸಹಜ. ಮತ್ತೆ ಅವನು ಆರಾಮಾಗಿ ಮಾತಾಡ್ತಿರ್ತಾನೆ. ಆದ್ರೂ ಆ ಪ್ಲೇಸಿಗೆ ಆ ವ್ಯಕ್ತಿ ನೇರವಾಗಿ ಮತ್ತೆ ಸಿಕ್ಕಿದಾಗ ಅದು ನೆನಪಾಗಿ ಅವನ ಮೇಲೆ ಮತ್ತೆ ದ್ವೇಷ ಸಾಧಿಸುವುದು ಅಥವಾ ಅವನ ವಿರುದ್ಧ ಕತ್ತಿ ಮಸಿಯುವುದು ಇತ್ಯಾದಿಗಳೆಲ್ಲ ಮಾಡುವ, ನೆನಪಿಸಿಕೊಂಡು ಅಳುವ, ನೆನಪಿಸಿಕೊಂಡು ವ್ಯಥೆ ಪಡುವ ಏನು ನಿನ್ನ ಈ ಸ್ವಭಾವ ಇದೆ, ಇದು ಯೋಗ್ಯ ಅಲ್ಲ. ಮತ್ತೆ ಮತ್ತೆ ಹಳೆಯದನ್ನು ನಾನು ಯಾವಾಗ್ಲೂ ಸಾಮಾನ್ಯವಾಗಿ ಹೇಳುದುಂಟು. ಹಳೇ ಕಾಲದ ಹಿರಿಯರೆಲ್ಲ ಕೆಲವೊಂದು ಸರ್ತಿ ನಮ್ಮ ಕಾಲದಲ್ಲಿ ಏನಿತ್ತು, ನಮ್ಗೆ ಎಷ್ಟು ಕಷ್ಟ ಇತ್ತು, ನಾವು ಹಾಗೆ ಮಾಡ್ತಿದ್ವಿ ಹೀಗೆ ಮಾಡ್ತಿದ್ವಿ, ನಿಮ್ಗೆ ಏನು ಕಷ್ಟ ಇಲ್ಲ, ಈಗೆಲ್ಲ ಸುಖದಲ್ಲೇ ಇದ್ದಾರೆ. ಆದ್ರೂ ಹಳೆ ಕಾಲದ 6 ಕಿಲೋಮೀಟರ್ ನಡೀತಾ ಇದ್ವಿ, 10 ಕಿಲೋಮೀಟರ್ ನಡೀತಾ ಇದ್ವಿ. ಅವಾಗ ಫಿಸಿಕಲ್ ಸ್ಟ್ರೈನ್ ಅವ್ರಿಗೆ, ಇಲ್ಲಿರೋರಿಗೆ ಮೆಂಟಲ್ ಸ್ಟ್ರೆಸ್. ಆತರ ಫಿಸಿಕಲಿ ಆರಾಮಾಗಿರ್ತಾರೆ ಯಾರು ಈ ಜನರೇಷನ್ ಅವರು. ಫಿಸಿಕಲಿ ಅವಾಗ ಕಷ್ಟ ಇತ್ತು, ಮೆಂಟಲಿ ಇವಾಗ ಫಿಸಿಕಲಿ ಆರಾಮಾಗಿದ್ದೀವಿ. ಆದ್ರೆ ಜಾಣನಾದವನಿಗೆ ಹಾಗೆ ಯೋಚನೆ ಬರಲ್ಲ. ಆಗ ನನ್ನ ಅನುಭವ ಹೇಳುದು, ನಾವು ದಿನ ನಡೀತಿದ್ವಿ 4.5 ಕಿಲೋಮೀಟರ್, ಹೋಗುವಾಗ 5 ಕಿಲೋಮೀಟರ್ ಅಥವಾ 4.5 ಕಿಲೋಮೀಟರ್, ಬರುವಾಗ 4.5 ಕಿಲೋಮೀಟರ್. ಆವಾಗ ಕಷ್ಟ ಅನ್ನಿಸ್ತಿತ್ತು. ಯಾಕಂದ್ರೆ ಆ ಬೆನ್ನ ಮೇಲೆ ಅಷ್ಟು ಸ್ಕೂಲಿನ ಬುಕ್ಕುಗಳನ್ನೆಲ್ಲ ದಿನ ಹೊತ್ಕೊಂಡು ಹೋಗಿ ವಾಪಸ್ ಬರಬೇಕಿತ್ತು. ಒಟ್ಟು 9 ಕಿಲೋಮೀಟರ್ ಬರೀ ನಾನು ಹೇಳುದು ರಸ್ತೆದ್ ಮಾತ್ರ. ಇನ್ನು ಉಳಿದಂತೆ ಅಲ್ಲಿ ಅಲ್ಲಿಂದ ಕೃಷ್ಣ ಮಠ, ಅಲ್ಲಿಂದ ಭೋಜನ ಶಾಲೆ, ಅಲ್ಲಿಂದ ಮತ್ತೆ ಸ್ಕೂಲು ಕಾಲೇಜು, ಅಲ್ಲಿ ಮೇಲೆ ಹತ್ತುದು ಕೆಳಗಿಳಿ ಆಟ, ಇದೆಲ್ಲ ಬೇರೆನೆ. ಇದು ಸಿಡ್ದೋಗ್ಬಿಡ್ತಿತ್ತು ಹಾಕೊಂಡಿದ್ದಿದ್ರೆ. ಮತ್ತೆ ಗದ್ದೆ ಕೆಲಸ, ಮತ್ತೆ ತೋಟದ ಕೆಲಸ, ಮತ್ತೆ ಬೆಳಿಗ್ಗೆ ಇನ್ನು 100 ಹಾಡಿಗೆ ಹೋಗು, ತರಗೆಲೆ ತಗೊಂಡ್ ಬಾ, ಮೇವು ತಗೊಂಡ್ ಬಾ ಹಸುಗಳಿಗೆ, ಇದೆಲ್ಲ ಬೇರೆ. ಇಷ್ಟು ಕೆಲಸ ಆದ್ಮೇಲೆ ಇಷ್ಟು ಕೆಲಸ ಮಾಡ್ತಿದ್ವಿ. ಆವಾಗ ಹಿಂಸೆ ಅನ್ನಿಸ್ತಿತ್ತು. ಆದ್ರೆ ಈಗ ಅನಿಸುತ್ತೆ ದೇವ್ರು ನಿಜವಾಗ್ಲೂ ನಮ್ಮನ್ನು ಒಳ್ಳೆ ಸಿಚುವೇಶನ್ ಅಲ್ಲಿ ಇಟ್ಟಿದ್ದ. ನಮ್ ಖಂಡಿತ ಅದು ಕಷ್ಟ ಅಂತ
ಆವಾಗ ಬುದ್ಧಿ ಇಲ್ಲ ಅಥವಾ ಆ ಸಾಕಾಗುವಿಕೆ ಅನ್ನೋದೇ ನಮ್ಗೆ ತುಂಬಾ. ಯಾಕೆಂದ್ರೆ 10 ಕೇಳಿದ್ರೆ 9 ಏಟು ಬೀಳ್ತಿತ್ತು, 1 ಸಿಕ್ತಿತ್ತು. ಈಗ ಮಕ್ಕಳು ಕೇಳಿದ್ರೆ 9ರಲ್ಲಿ 10 ಕೊಡ್ಬೇಕು, ಒಂದು ಎಕ್ಸ್ಟ್ರಾ ಕೊಡ್ಬೇಕು. ಇಲ್ಲ ಅಂದ್ರೆ ಒಳ್ಳೆ ಅಪ್ಪ ಮನೆ ಅಲ್ಲ. ಒಂದು ATM ಕಾರ್ಡ್ ಇದೆ, ಗೀಚ್ದಾಗೆಲ್ಲ ದುಡ್ಡು ಬರ್ಬೇಕು. ಇಲ್ಲ ಅಂದ್ರೆ ತೆಗ್ದು ಹೊಡೆದು ATM ಅನ್ನೇ ಪುಡಿ ಮಾಡಿ ಹೋಗುವ ಹಾಗೆ. ಸರ್ಪ್ರೈಸ್ ಕೊಡ್ಬೇಕು, ಪ್ರೈವೇಸಿ ಕೊಡ್ಬೇಕು, ಖುಷಿ ಕೊಡ್ಬೇಕು. ಮಕ್ಕಳಿಗೆ ಅಪ್ಪ ಅಮ್ಮಂದಿರು ಇರುವುದೇ ಸಂತೋಷ ಪಡಿಸ್ಲಿಕ್ಕೆ. ಅವ್ರು ಏನು ಬೈಬಾರ್ದು, ಕೆಲಸ ಹೇಳ್ಬಾರ್ದು. ಅವ್ರಿಗೇನಂದ್ರೆ ಈ ಕೂತ್ರೆ ಅವಳ ಪಾಪ ರಾತ್ರಿ ಹಗಲು ಅಡಿಗೆ ಮಾಡಿ ಇವ್ರಿಗೆ ಬಡಿಸ್ಬೇಕಷ್ಟೇ. ಇವ್ರು ಒಂದು ದಿವಸ ಹೋಗಿ ತಿನ್ನುವನಾಗ್ಲಿ ತಿನ್ನುವ ಮಕ್ಕಳಾಗ್ಲಿ ಒಂದು ದಿವಸ ಅಲ್ಲಿ ಏನ್ ಕೆಲಸ ಇದೆ, ಏನ್ ಕಷ್ಟ ಇದೆ, ಅದಕ್ಕೆ ಎಷ್ಟು ಸಹಾಯ ನಮ್ಮಿಂದ ಏನಾದ್ರೂ ಆಗುತ್ತಾ ಅನ್ನೋ ಯೋಚನೆ ಇಲ್ಲ. ಕೂತು ಇಲ್ಲಿ ಬಂದು ಆರ್ಡರ್ ಮಾಡಿದ್ರೆ ಉಪ್ಪು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆಯ್ತವ ನೀ ಒಮ್ಮೆ ಮಾಡು ಅಂತ ಹೇಳಿದ್ರೆ ಇಲ್ಲ ಅದು ನಿನ್ ಕೆಲಸ, ಇದು ನನ್ ಕೆಲಸ. ಈ ಹೆಡ್ಡತನದ ಮಾತುಗಳಿಗೆ ಯಾರು ಮಾತು ಕೊಡ್ಬೇಕು, ಅರ್ಥ ಕೊಡ್ಬೇಕು? ಹುಚ್ಚು. ಆದ್ರೆ ನಮ್ಗೆಲ್ಲನೂ ಮಾಡಿಸ್ತಿದ್ದು, ನಮಗೆ ಎಲ್ಲಾ ಕೆಲಸನೂ ಮಾಡಿಸ್ತಿದ್ದು. ಆಗ ಹಿಂಸೆ ಅನ್ನಿಸ್ತಿತ್ತು. ಆದ್ರೆ ಈಗ ಯಾರಾದ್ರೂ ತಕ್ಷಣ ಯಾರು ಇಲ್ಲ ಅಂದ್ರೆ ಒಂದು ತಕ್ಷಣಕ್ಕೆ ಹೊಟ್ಟೆ ಪಾಡಿಗೆ ಬೇಕಾದ್ ಮಾಡ್ಕೊಳ್ಲಿಕ್ಕೆ ಬರುತ್ತೆ. ಅಂದ್ರೆ ಅದ್ರ ಯಾರನ್ನು ನಾವು ಅವನು ಬಟನ್ ಒತ್ತು, ಅವ್ನು ತಂದು ಕೊಡು, ಅದು ಕೆಟ್ಟದಾಗಿತ್ತು, ಅವನು ಎಜ್ಜಿಲ್ ಮಾಡಿ ತನ್ನೋ, ಅಡಗಿಸಿಟ್ಟು ತನ್ನೋ, ಕೂತು ತನ್ನೋ, ಕೊಟ್ಟು ತನ್ನೋ ಒಂದು ಗೊತ್ತಿಲ್ಲ. ಅವನು ಯಾವ್ಯಾವ ರಸ್ತೆಯಲ್ಲಿ ಬಂದೋ, ಅವನ ಶೌಚಾಲಯಕ್ಕೆ ಹೋಗಿ ಬಂದ್ರೆ ಕೈಕಾಲು ತೊಳ್ಕೊಂಡು ಇಲ್ವಾ ಎಂಥದ್ದು ಗೊತ್ತಾಗದೆ ತಿನ್ನುವ ಅನಿವಾರ್ಯ ಪರಿಸ್ಥಿತಿಗೆ ಬರಬೇಕಾದ ಅವಶ್ಯಕತೆ ಇಲ್ಲ. ಅದರಿಂದಾಗಿ ನಮ್ಗೆ ಸ್ವಾವಲಂಬಿತನ ಅನ್ನೋದು ಸಣ್ಣ ಸಣ್ಣ ವಿಷಯಕ್ಕೆ ಬೇಕು. ನಾವೇ ಮನೆ ಕಟ್ಕೊಳ್ತೇವೆ ಅನ್ನೋದು ಒಂದ್ ಕಾಲದಲ್ಲಿ ಇತ್ತು. ಎಲ್ರಿಗೂ ಇರ್ಬೇಕು. ನಾನು ಒಬ್ರಿಗೆ ಅಂತ ಎಲ್ಲಿ ಹೇಳಿದೆ? ನಾನು ಸ್ಪೆಸಿಫಿಕ್ ಮಾಡಿದ್ದೆ ಅಂತ ಆದ್ರೆ ನೀವು ಹೇಳ್ಬೇಕು. ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ. ಇಷ್ಟೊತ್ತು ನಾನು ಅಡಿಗೆ ಊಟ ಮಾಡಿದವ್ರ ಬಗ್ಗೆನೆ ಬೈದದ್ದು, ಅಡಿಗೆ ಮಾಡಿದವ್ರ ಬಗ್ಗೆ ಬೈದಿಲ್ಲ ನಾನು. ಕಲಿಬೇಕು ಅಂತ ಹೇಳುದು ನಾನು. ನಮ್ಮ ಅದೇ ಕೆಲವರಿಗೆ ಸಿಕ್ಕಿರಲ್ಲ ಪಾಪ ಸಮಸ್ಯೆ, ಹಾಗಾಗಿ ಅವ್ರು ಬೈಕೊಳ್ತಾರೆ ಅಷ್ಟೇ. ಏನ್ ಮಾಡೋದು? ಮತ್ತೆ ಇಷ್ಟನ್ನು ಕೃಷ್ಣ ಎತ್ತಿ ಸೋರಿಸುವಾಗ ಹೇಳಿದ್ದು, ನಾನು ಹೇಳಿಕ್ ಹೋದ ಬಹಳ ಮುಖ್ಯವಾದ ಅಂಶ, ನೆನೆಸಿ ಹಳೇದನ್ನ ಯಾವ್ದೋ ವ್ಯಥೆಯನ್ನು ಇಟ್ಕೊಂಡು ಈಗ ಅಳ್ತಾ ಕೂಡದಲ್ಲಿ ಈಗ ಏನು ಒಳ್ಳೇದ್ ಸಿಕ್ಕಿದೆ ಅಲ್ವಾ, ಅದ್ರ ಬಗ್ಗೆ ಸಂತೋಷ ಪಡ್ಬೋದಲ್ವಾ. ಯಾವುದೋ ಕಾಲಕ್ಕೆ ನಮ್ಗೆ ಏನು ಸಿಕ್ಲಿಲ್ಲ, ಆಗ ನಮ್ಗೆ ನಡೀಲಿಕ್ಕೆ ಚಪ್ಪಲಿ ಇರ್ಲಿಲ್ಲ, ಆಗ ನಮ್ಗೆ ಮನೆಯಲ್ಲಿ ಒಂದು ಸೂರು ಇರ್ಲಿಲ್ಲ, ಆಗ ಇಷ್ಟೆಲ್ಲ ಒಳ್ಳೆ ಶಾಲೆಗಳಿರ್ಲಿಲ್ಲ. ಈಗ ಇದ್ದದ್ರಲ್ಲಿ ಏನ್ ಕಲೀಲಿಕ್ಕೆ ಸಿಗುತ್ತೋ, ಎಷ್ಟು ಮೀಡಿಯಾಗಳಿವೆ ಇವತ್ತು. ಕಲಿಬೇಕು ಅಂತಂದ್ರೆ ಎಷ್ಟು ದಾರಿಗಳಿವೆ ಇವತ್ತು. ಯಾರೋ ಅಧ್ಯಾಪಕರು ಕೂತು ಶಾಲೆ ಮುಂದೆ ಬೆಂಚಲ್ಲಿ ಕೂಡಿಸಿ ಹೇಳ್ಬೇಕಾದ ಪರಿಸ್ಥಿತಿ ಇಲ್ಲ ಇವತ್ತು. ನಾವು ಎಲ್ಲಿ ಬೇಕಾದ್ರೂ ಕಲಿಬಹುದು. ಓಪನ್ ಯೂನಿವರ್ಸಿಟಿಗಳು ಎಷ್ಟಿವೆ, ಎಷ್ಟು ತಿಳುವಳಿಕೆಗೆ ಬೇಕಾದ ಜ್ಞಾನದ ದಾರಿ ಇದೆ. ಯಾವುದನ್ನು ಬೇಕಾದ್ರೂ ಪಡ್ಕೊಳ್ಳುವ ಅವಕಾಶ ಇದೆ. ನಮ್ಗೆ ಹಠ ಬೇಕು. ನನಗನ್ಸುದು ಈ ವಿಷಯದಲ್ಲೆಲ್ಲ ಏನ್ ಸಿಗ್ಬೇಕೋ ಅದು ಅಷ್ಟೇ ಸಿಗುದು ಅನ್ನೋದು ಬೇರೆ. ಆದ್ರೆ ವಿದೇಶದಲ್ಲಿರೋರೆಲ್ಲ ಇಲ್ಲಿಗೆ ಬಂದು ತಿಂಗಳಾನುಗಟ್ಲೆ ತಮ್ಮ ಆಸ್ತಿ ಮಾರಿ ಬಂದು ಕೂಡ್ತಾರೆ. ನಮ್ಮಲ್ಲಿ ಇಲ್ಲೇ ಇದ್ರು ಕೂಡ ನಮ್ಗೆ ಹೋಗ್ಬೇಕು ಅಂತ ಅನ್ನೋ ಜ್ಞಾನವೇ ಇಲ್ಲದೆ ಪಕ್ಕದಲ್ಲೇ ಇರ್ತಾರೆ. ಆ ಜ್ಞಾನದ ಬಗ್ಗೆ ಎಚ್ಚರವೇ ಇಲ್ಲದೆ ಬದುಕ್ತಾ ಇರ್ತೀವಿ ನಾವು. ಇದು ನಾವು ಪ್ರಯತ್ನ ಪಡದೇ ಇರುವುದರ ಫಲ ಹೊರತು ಕೊಡ್ಲಿಲ್ಲ ಅನ್ನೋದರ ದೋಷವನ್ನ ನಾವು ಹೇಳಲಿಕ್ಕೆ ಇವತ್ತಂತೂ ಕಷ್ಟ. ನಮ್ಗೆ ಪಡಿಬೇಕು ಅನ್ನೋ ಹಠ ಇದ್ರೆ ಎಲ್ಲಿಗೂ ಸಿಗುತ್ತೆ, ಇವತ್ತು ಸಿಗುತ್ತೆ, ಈಗ್ಲೂ ಸಿಗುತ್ತೆ. ಅದು ಯಾರು ತಪ್ಪು? ಆಯ್ತು, ಅದು ಬಿಡಿ. ನಾನು ಥಾಟ್ ಬರದೇ ಇರೋರ ಬಗ್ಗೆ ಹೇಳ್ತಿಲ್ಲ. ಥಾಟ್ ಬಂದಿದೆ, ಅವ್ರಿಗೆ ಸಿಕ್ತಿಲ್ಲ ಅಂದ್ರೆ ಏನರ್ಥ? ಥಾಟ್ ಬಂದಿದೆ ಸಿಕ್ತಿಲ್ಲ ಅಂದ್ರೆ ಅವ್ರಿಗೆ ಆ ಗೋಲ್ ಏನಿದೆ ಮೇ ಬಿ ಅವರಷ್ಟು ಫಾರ್ಮ್ ಇಲ್ಲ ಪಡ್ಕೊಳ್ಬೇಕು ಅನ್ನೋದು. ಅಂದ್ರೆ ತಿಳುವಳಿಕೆ ಬರುವ ತನಕ ಈ ವ್ಯಥೆ ಇರುತ್ತೆ. ತಿಳುವಳಿಕೆ ಬಂದ್ರೆ ಇದು ನನಗೆ ಸಿಗಬೇಕಾದನ್ನ ನಾನು ಪ್ರಯತ್ನ ಪಟ್ರೆ ಮಾತ್ರ ಸಿಗುದು ಅಂತ ಆ ಪ್ರಯತ್ನ ಜಾಸ್ತಿ ಮಾಡ್ಬೇಕಾಗತ್ತೆ ಅಷ್ಟೇ. ಪ್ರಯತ್ನ ಪಡದೆ ಹೋದ್ರು ಯೂನಿವರ್ಸಿಟಿ ಆ ದಾರಿ ಕಲ್ಕೊಂಡ್ ಬಂದ್ಬಿಡುತ್ತೆ. ಆದ್ರೆ ಅಷ್ಟು ತಾಳ್ಮೆ ಬೇಕಲ್ಲ. ನಂಗೆ ನಾಳೆನೆ ಆಗ್ಬೇಕು, ನಂಗೆ ನಾಳೆನೆ ಬೇಕು. ಏನ್ ಮಾಡ್ತೀರಿ? ನಂಗೆ 1 ಸೆಕೆಂಡ್ ವೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅಲ್ಲ, ನಾ ಬೇರೆ ಕಡೆ ಸೆಕೆಂಡ್ ವೇಸ್ಟ್ ಮಾಡ್ತೇನೆ, ಅದು ಬೇರೆ ಪ್ರಶ್ನೆ. ಈ ವಿಷಯಕ್ಕೆ ಮಾತ್ರ ಸೆಕೆಂಡ್ ವೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನಂಗೆ ಈಗ್ಲೇ ಬೇಕು, ಸಿಗಲ್ಲ. ಆಗ ಬೈಕೋತೀವೋ ಇಲ್ವೋ? ಆ ವಿಷಯದಲ್ಲಿ ಎಚ್ಚರ ಬೇಕು ಅಂತ. ಸಿಗದೇ ಇದ್ದದ್ದಕ್ಕೆ ಯಾರೋ ಒಬ್ರು ಹೊಣೆ ಅಂತ ಆಗಿದ್ರೆ ಅಲ್ಲಿ ತಪ್ಪೆ. ಅಥವಾ ಸಿಗದೇ ಇದ್ದದ್ದಕ್ಕೆ ಯಾರದೋ ಒಂದು ಅಡೆತಡೆ ಬಂತು ಅಂತಂದ್ರೆ ಅದು ಅವನು ತಪ್ಪ. ಅದು ಅವನು ಆ ಫಲವನ್ನ ಇನ್ನೊಂದ್ ಸರ್ತಿ ಅವನಿಗೆ ಆ ಜ್ಞಾನದ ದಾರಿ ಸಿಗದಂತೆ ತಡೆ ಬರುತ್ತೆ, ಅವನು ಆ ದಾರಿಯನ್ನ ಕಳ್ಕೊಳ್ತಾನೆ. ಆದ್ರೆ ಕಾಯುವವನಿಗೆ ಬೇಕಿರುವ ವಿಷಯದಲ್ಲಿ ನಮ್ಗೆ ಸಿಗಬೇಕಾದಿದ್ರೆ ಈ ತಡೆದವನು ಯಾವನವನು ಜಗತ್ತಿನಲ್ಲಿ? ಏನು ಜಗತ್ತಿನ ಯಾವ ತೊಪ್ಪಲವನು, ಯಾವ ಲೆಕ್ಕ ಅವನು? ಇದ್ದದ್ದು ಹೌದಾದ್ರೆ ಅವನಿಗೆ ಯಾವುದೋ ಒಂದು ದಾರಿಯಿಂದ ಸಿಕ್ಕೇ ಸಿಗುತ್ತೆ. ನೀನು ಅಳ್ತಾ ಕೊಡೋದಕ್ಕೆ ಅರ್ಥ ಇಲ್ಲ. ನಂಗೆ ಸಿಕ್ಕಿಲ್ಲ. ಅದೇ ಕಾರಣ ಹೇಳ್ಕೊಂಡು ಅಳ್ತಾ ಕೂತ್ರೆ ಕೌರವರು
ಸತ್ರು, ಭೀಷ್ಮಾದಿಗಳು ಸತ್ರು, ದ್ರೋಣಾದಿಗಳು ಸತ್ರು ಅಂತ ಹೀಗೆ ಅಳ್ತಾ ಕೂತ್ರೆ ಅವ್ರು ವಾಪಸ್ ಬರ್ತಾರ? ಬರಲ್ಲ. ಆದ್ರೆ ಅವ್ರು ಸಾಯದೇ ಇರ್ತಾರ ನೀನ್ ಯುದ್ಧ ಮಾಡದೇ ಇದ್ರೆ? ಅವ್ರ ಜೀವನ ಅಂಶ ಮುಗಿಸಿದ್ಮೇಲೆ ಅವ್ರ ಅವತಾರ ಕಾರ್ಯ ಮುಗೀತು ಅಂತ ಅವ್ರಿಗೆ ಗೊತ್ತಾದಾಗ ಹೊರಟೇ ಹೊಡ್ತಾರೆ. ಆದ್ರಿಂದ ನೀನು ನಿನ್ ಕೆಲಸ ಮಾತ್ರ ಮಾಡು. ನಿನ್ ಕೆಲಸ ಏನು? ಕ್ಷಾತ್ರ ತೇಜಸ್ಸಿನ ವ್ಯವಸ್ಥೆಯನ್ನ ಸರಿಯಾಗಿ ನಡೆಸಬೇಕಾದದ್ದು. ಯುದ್ಧ ಮಾಡ್ಬೇಕಾದ್ ನಿನ್ ಕೆಲಸ. ನೀನ್ ಹುಡುಕು, ನಿನ್ನ ದಾರಿ ನೀನ್ ಹುಡುಕು. ನಿನಗೆ ಸಿಗಬೇಕಾದ್ ಸಿಗುತ್ತೆ ಅಂತ ಅವನನ್ನು ಪ್ರಾರ್ಥಿಸಿ ಹೊರಡು. ಶರಣಾಗತನಾಗು. ಹಠ ಮಾಡಬೇಡ, ಡಿಮಾಂಡ್ ಮಾಡಬೇಡ, ಜೋರ್ ಮಾಡಬೇಡ, ಯಾರನ್ನು ಬೈಕೊಂಡು ತಿರುಗಬೇಡ. ನಿನಗೇನ್ ಸಿಗಬೇಕು ಅದನ್ನ ದೇವರು ಕೊಟ್ಟೇ ಕೊಡ್ತಾನೆ ಅನ್ನೋ ವಿಶ್ವಾಸದಲ್ಲಿ ಮುಂದುವರೆದ್ರೆ ಅದರ ಫಲ ನಿನಗೆ ಸಿಕ್ಕೇ ಸಿಗುತ್ತೆ. ಶೋಕ ಮತ್ತೆ ಮತ್ತೆ ಬರುತ್ತೆ ಅಂತ. ಅದೇ ಮನಸ್ಸು ದುರ್ಬಲ ಆಗಿದ್ರೆ ಆ ಸಮಸ್ಯೆ. ಅದು ಆ ತರ ಬರುತ್ತಲ್ವಾ? ಅದು ಒಂದು ಕಾರಣ, ಅದು ಒಂದು ಪ್ರಧಾನ ಕಾರಣ. ಕೆಲವು ಜನ್ಮದಲ್ಲಿ ತಲೆ ಮೇಲೆ ಏನೋ ಜೋರಾಗಿ ಇಟ್ಟು ಸತ್ತಿದ್ರೆ ಮತ್ತೆ ಈ ಜನ್ಮದಲ್ಲಿ ತಲೆನೋವು ಬರೋದು, ಇನ್ನೇನಾದ್ರು ಅವ್ರಿಗೆ ತಲೆ ಮೇಲೆ ಬಿದ್ದದಕ್ಕೆ ತಲೆನೋವು ಬರಲ್ಲ, ಬೇರೆಯವ್ರ ತಲೆ ಮೇಲೆ ಎತ್ತಾಕಿರ್ತಾರೆ. ಅಲ್ಲ, ಈಗ ಕೆಲವರು ಯಾರೋ ಈಗ ಹೊಟ್ಟೆಗೆ ಅವ್ರಿಗೆ ಚೂರಿ ಹಾಕಿ ಸಾಯಿಸಿದ್ರೆ ಅವ್ರು ಸಾಯ್ಬೇಕಾದ್ರೆ ನೋವು ತುಂಬಾ ಅನುಭವಿಸಿದ್ರೆ ನೆಕ್ಸ್ಟ್ ಜನ್ಮದಲ್ಲೂ ಅದು ಬರುತ್ತಂತೆ. ಅದು ಅವಾಗ ಅವ್ರು ಹಿಪ್ನಾಸಿಸ್ ಮಾಡಿ ಹೀಲ್ ಮಾಡ್ತಾರೆ ಅಂತ. ಕೆಲವೊಮ್ಮೆ ಅದು ಒಂದು ಘಟನೆ ಕಾರಣ ಅಷ್ಟೇ. ಆದ್ರೆ ಅದಕ್ಕಿಂತ ಹೆಚ್ಚು ನಾನು ಆ ತಪ್ಪು ಮಾಡಿದ್ದರ ವ್ಯಥೆ ಅವರನ್ನ ಕಾಡುದು. ನಾನೊಂದು ಘಟನೆ ಹೇಳ್ತೇನೆ. ಯಾರೋ ಒಬ್ರು ಕ್ಲಿಯೋಪಾತ್ರನೇ, ಅವಳು ಯಾರವನು ಅತ್ಯಂತ ಕ್ರೂರಿ ರಾಜ, ಅವನ ಹೆಂಡತಿ ತಾನೆ ಅವಳು. ಪ್ರಾಣಿಗಳನ್ನ ಬಿಟ್ಟು ಕೈದಿಗಳನ್ನ ಅದರ ಮಧ್ಯದಲ್ಲಿ ಹಾಕಿ ಅದು ಹೊಟ್ಟೆ ಬಗ್ದು ತಿಂತಾ ಇದ್ರೆ ಇವಳು ಹೊಟ್ಟೆ ಹೊಡೆದು ನಗ್ತಾ ಇದ್ಲಂತೆ. ಅವಳಿಗೊಂದು 1000 ವರ್ಷ ಆದ್ಮೇಲೆ ಮತ್ತೆ ಹುಟ್ಟಿ ಬಂದಾಗ ನೋವು ಹಂಗೆ ಇತ್ತು. ಅವಳಿಗೇನು ಹೊಟ್ಟೆಗೆ ಚೂರಿ ಹಾಕಿರ್ಲಿಲ್ಲ. ಉಳಿದವರ ಹೊಟ್ಟೆನ ಸೀಳುವಾಗ ಅವಳು ಹೊಟ್ಟೆ ಬಡ್ದು ನಗ್ತಾ ಇದ್ಲಂತೆ. ಆದ್ರಿಂದ ಅವಳು ಇಡೀ ಜೀವನ ಪೂರ್ತಿ ಹೊಟ್ಟೆ ನೋವಲ್ಲೇ ಸತ್ತಿದ್ದಾಳೆ. ಯಾಕೆಂದ್ರೆ ಇನ್ನೊಬ್ಬರ ಹೊಟ್ಟೆ ಸೀಳಿದಾಗ ಖುಷಿ ಪಟ್ಟದ್ದಕ್ಕೆ. ನಮ್ಗೆ ಎಷ್ಟೋ ಸರ್ತಿ ನೋವಾಗುದು ಅಥವಾ ನಮ್ಗೇನೋ ಕಿರಿಕಿರಿ ಆಗುದು, ನಾವ್ ಯಾವ್ದೋ ಕಳ್ಕೊಳ್ಳುದು. ಯಾಕೆಂದ್ರೆ ನಾವು ಯಾರದ್ದೋ ಒಂದು ವಸ್ತುವನ್ನ ಹಾಳು ಮಾಡಿದ್ರೆ, ಕಳೆದಿದ್ರೆ, ಅವರಿಗೆ ನೋವಾಗುವ ಹಾಗೆ ನಡ್ಕೊಂಡಿದ್ರೆ ಅನ್ನೋದು ಪ್ರಧಾನ. ಇನ್ನು ಕೆಲವೊಂದ್ ಸರ್ತಿ ಈ ಯಾರೋ ಒಬ್ಬ ಚೂರಿ ಹಾಕಿದ್ನಲ್ಲ, ಅದು ಅರ್ಧ ಮುಗಿಯಿತು, ಅವನು ಅಲ್ಲೇ ಸತ್ತೋದ, ನೋವು ಇನ್ನೂ ಅನುಭವಿಸ್ಲಿಕ್ಕೆ ಬಾಕಿ ಇತ್ತು. ಅದು ಈ ಜನ್ಮದಲ್ಲಿ ಮುಂದುವರಿಯುತ್ತೆ. ಅದು ಒಂದು ಕಾರಣ ಇದೆ. ಕೊನೆಯ ಕಾಲದಲ್ಲಿ ಏನ್ ನೆನಪಿಸ್ಕೊಳ್ತೇವೆ ಅದು ಮತ್ತೆ ಮುಂದಿನ ಹೊಸ ಜನ್ಮಕ್ಕೆ. ತುಂಬಾ ಅಭಿಮಾನ ಇತ್ತು, ತುಂಬಾ ದೇಹಕ್ಕೆ ನೋವಾಗಿದೆ ಅಂದ್ಲಿಕ್ಕೆ ಅವ್ನಿಗೆ ಹಂಗಾಯ್ತು. ಅವಾಗ ದೇಹ ನಾನೆಲ್ಲ ಅಂದ್ಬಿಟ್ಟು ದೇವ್ರಿಗೆ ಸ್ಪಂದನೆ ಮಾಡಿದ್ರೆ ಅವ್ರಿಗೆ ಬರ್ತಿರ್ಲಿಲ್ಲ ಅಂತ. ಈಗ ಯುದ್ಧದಲ್ಲೂ ಅದೇ ಅಲ್ಲ, ಹಿಂಗ ಹೊಡಿತೀನಿ ಅಂತ ಹೇಳ್ಬಿಡೋದು ಅದೇ ಕಾರಣ. ಅದೇ ನೀನ್ ಹೊಡಿತೇನೆ ಅಂತ ಅನ್ಕೋಬೇಡ ಅಂತ ಅದಕ್ಕೆ ಹೇಳುದು. ನೀನ್ ಹೊಡಿಬೇಡ ಅಂತ ಅನ್ಕೊಳ್ಳೋದು ಒಂದು, ಅವನು ಹೊಡಿತಾ ಇದ್ದಾನೆ ಅಂತಾನು ನೀನ್ ಅನ್ಕೊಳ್ಳೋದು ತಪ್ಪು. ಈಗ ಆಪ್ಷನ್ ಹಿಂದಿನ ಕಾಲದಲ್ಲಿ ಕೊಡ್ತಿದ್ರಂತಲ್ಲ, ನಾನು ಹೊಡಿತೀನಿ ಏನ್ ಕೋರ್ಕೆ ಇದೆ ತಗೋ ಅಂತ ಹೇಳ್ತಾ ಇದ್ರು. ಪ್ರಿಪೇರ್ನೆಸ್ಗೆ ತಾನೇ ಕೊಡ್ತಾ ಇರ್ತಾರೆ. ಈಗ ಕೈದಿಗಳಿಗೂ ಗಲ್ಲಿಗೆ ಹಾಕುವ ಮುಂಚೆ ಕೇಳ್ತಾರಲ್ಲ, ನಿನ್ ಕೊನೆಯ ಆಶೆ ಏನು ಅಂತ. ಯಾರೋ ಬೇಡದೆ ನನಗೆ ಇಂಥವ್ರ ಪ್ರಧಾನಿಗಳಾಗ್ಬೇಕು ಅಂತ. ಅದನ್ನೇ ಸಾಧಿಸ್ಕೊಂಡು ಮುಂದೆ ಬರ್ತಲ್ಲಲ್ವಾ, ಅಲ್ಲಿಗೆ ಮನಸ್ಸು ದೇಹ ಅಭಿಮಾನ ಬಿಡ್ಬೇಕು ಅಂತಾನೆ. ಹೌದು, ಖಂಡಿತ. ದೇಹದ ವ್ಯವಸ್ಥೆಯನ್ನೇ ನಾನು ಅಂತ ಅನ್ಕೊಳ್ಳುವಾಗ ಜಾಸ್ತಿ ದುಃಖ. ನನಗೂ ದೇಹಕ್ಕೂ ವ್ಯತ್ಯಾಸ ಇದೆ, ಅದು ಬೇರೆ ಇದು ಬೇರೆ ಅಂತ ಸ್ಪಷ್ಟ ಜ್ಞಾನ ಇದ್ದಾಗ ದೇಹಕ್ಕೆ ನೋವಾದದ್ದನ್ನ ನನಗೆ ನೋವಾಯ್ತು ಅಂತ ಅನ್ಕೊಳ್ಳುವ ಪರಿಸ್ಥಿತಿ ಬರಲ್ಲ. ಅದೇ ಮನಸ್ಸು ಅಂದ್ರೆ ಮತ್ತೆ ನಾನೇ ಅವನ ಪ್ರಕಾರ. ನನಗೆ ಮದ್ವೆ ಆಗಿಲ್ಲ ಕೋಪಕ್ಕೆ ಸಾಧಿಸ್ಕೊಂಡ್ ಅದನ್ನು ಹಂಗ್ ಮಾಡ್ಬಾರ್ದು, ಫರ್ಗಿವ್ನೆಸ್ ಇರ್ಬೇಕು. ಮನಸ್ಸು ಶರೀರ ಎರಡರಲ್ಲೂ ಜೀವದ ಆವೇಶ ಅಥವಾ ಜೀವದ ಅಭಿಮಾನವನ್ನ ತೊಟ್ಟಷ್ಟು ಆ ವೇದನೆ ವ್ಯಥೆ ಹೆಚ್ಚುತ್ತಾ ಹೋಗುತ್ತೆ. ಅದಕ್ಕೇನೆ ಹಳೆಯ ನೆನಪುಗಳು ಕಾಡ್ತಾ ಇರುತ್ತೆ. ನನ್ಗೆ ಅವಮಾನ ಆಯ್ತು ಹೇಳಿದ್ದು. ಆಯ್ಕೆ ಮಾಡ್ಕೊಂಡಿ. ಭೀಮನಿಗೆ ಸಮಸ್ಯೆ ಬರ್ಲೇ ಇಲ್ಲಲ್ಲ. ಎಲ್ಲಿ ಸಮಸ್ಯೆ ಬಂತು ಅಲ್ಲಿಗೆ ಉತ್ತರನೂ ಆಗ್ಬೇಕಲ್ವಾ. ಭೀಮನೇ ಜಾಸ್ತಿ ಸಾಯಿಸಿರೋದು. ಅದೇನ್ ಗೊತ್ತಾ, ಅಲ್ಲಿ ಮಾತೇ ಇರುವುದು ಹಾಗೆ. ಇವ್ರು 100 ಜನರನ್ನ ಮಾತ್ರ ಭೀಮ ಕೊಲ್ಲುದು, ಉಳಿದವರನ್ನೆಲ್ಲ ಬೇರೆಯವರೇ ಕೊಲ್ಲುದು ಅಂತಾನೆ ಮಾತುಕತೆ ಪ್ರತಿಜ್ಞೆ ಆಗಿರುದು ಹಿಂದೆ. ಆ ಪ್ರತಿಜ್ಞೆ ಅಂತೆ ನಡ್ಕೊಳ್ಳುದೆಲ್ಲ. ಕರ್ಣಂ ಹಂತ ಧನಂಜಯ.
ತಾತನನ್ನು ಸಾಯಿಸ್ತೇನೆ ಅಂತ ಹೇಳಿ. ಆ ಪ್ರತಿಜ್ಞೆ ಮಾಡಿಲ್ಲ, ಆದ್ರೆ ಅನಿವಾರ್ಯವಾಗಿ ಈಗ ಶಿಖಂಡಿಯನ್ನು ಮುಂದಿಟ್ಕೊಂಡು ಅವನೇ ಯುದ್ಧ ಮಾಡ್ಬೇಕು. ಬಟ್ ಇವಾಗ ಕೃಷ್ಣ ಹೇಳ್ತಿರೋದು ಭೀಮನೂ ಅಲ್ಲ ಅರ್ಜುನೂ ಅಲ್ಲ, ಅಲ್ಲಿ ಸಾಯಿಸ್ತಿರೋದು ನಾನೇ ಮೃತ್ಯು ರೂಪದಲ್ಲಿ ತಗೋತಾ ಇರೋದು. ಹೌದು. ಭೀಮನೂ ಕಾರಣ ಅಲ್ಲ, ಅರ್ಜುನನು ಕಾರಣ. ಅದೇ ಪ್ರಯತ್ನ ಪಡ್ಬೇಕು ಅಂತ ಹೇಳ್ತಿರಲ್ಲ, ಪ್ರಯತ್ನ ಪಡ್ಬೇಕು ಇಚ್ಛೆ ನಮಗೆ ಎಲ್ಲಿಂದ ಮೂಡ್ಸೋದು? ದೇವರ ತಾನೇ ಮೂಡ್ಸೋದು ಒಳಗೆ ಇದ್ರೆ ಮೂಡಿಸ್ತಾನೆ. ಅದು ಎಲ್ಲಿಂದ ಬಂತು? ಜೀವದಲ್ಲೇ ಇದೆ, ಜೀವದಲ್ಲೇ ಇಚ್ಛೆ ಇದೆ, ಅದನ್ನು ಅವನು ಆಕ್ಟಿವ್ ಮಾಡ್ತಾನೆ ಅಷ್ಟೇ. ಅದ್ ಪ್ರಯತ್ನ ನಮ್ಗೆ ಗೊತ್ತಿಲ್ಲದ್ರೆ ಆಗ್ತಾ ಹೋಗುತ್ತೆ. ಅವನೇನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ಟು ಇದ್ದಕ್ಕೆ ಡೈರೆಕ್ಟ್ ಆಗ್ಬಿಡ್ತಾನೆ. ಅದೇ ಗೊತ್ತಿಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಓದಿ ತಪ್ಪು ಅಂತ ಹೇಳಿಲ್ಲ ಅಲ್ಲಿ. ಅವನಿಗೆ ಇಲ್ಲಿ ತನಕ ಓದಿದ್ದು ಸುಳ್ಳು, ಒಳಗಿದ್ದ ನಿಜವಾದ ಡೈರೆಕ್ಟರ್ ಹೊರಗೆ ಬಂದ, ಹಾಗೂ ಹೇಳ್ಬೋದಲ್ಲ. ಹೌದು, ಮತ್ತೆ ಗೊತ್ತಿಲ್ಲ ನಮ್ಗೆ, ಅವನ ನಿಜವಾದ ಸ್ವರೂಪ ಗೊತ್ತಿಲ್ಲಲ್ಲ ನಮ್ಗೆ. ಅವನು ಓದಿದ್ದನ್ನೇ ಮಾಡ್ಬೇಕು ಅಂತ ಎಲ್ಲಿದೆ? ಸಾಫ್ಟ್ವೇರ್ ಇಂಜಿನಿಯರ್ ಸಾಯ್ಬೇಕು ಅಂತ ಎಲ್ಲಿದೆ? ಹೌದು, ಪ್ರಯತ್ನ ಮಾಡ್ಬೇಕು ಅಂದ್ರೆ ನೋಡಿ, ಅದು ಕೆಲವೊಂದ್ ಸರ್ತಿ ಅವನಿಗೆ ಪ್ರಯತ್ನ ಮಾಡುವ ಅಂಶವೇ ಬೇರೆ ಯಾವ್ದ್ರಲ್ಲೂ ತೆರ್ಕೊಂಡ್ಬಿಡ್ತಲ್ಲ, ಗೆದ್ದು ಬಿಡ್ತಾನಲ್ಲ ಅದ್ರಲ್ಲಿ. ಹಾಗಂತೇಳಿ ಓದಿದ್ ವ್ಯರ್ಥ ಆಗುದಿಲ್ಲ. ಇದ್ರಲ್ಲಿ ಎಲ್ಲೋ ಒಂದ್ ಕಡೆಯಿಂದ ಅವನಿಗೆ ಅದು ಹೆಲ್ಪ್ ಆಗುತ್ತೆ ಯಾವುದೋ ಒಂದು ಅಂಶದಲ್ಲಿ, ಆದ್ರೆ ಅದ್ರಲ್ಲಿ ಜೀವನ ಮಾಡ್ಬೇಕು ಅಂತ ಏನಿಲ್ಲ ಅವನು. ಅದ್ ದೇವರೇ ತೋರಿಸಿದ್ದಾರೆ ಅಲ್ವಾ? ಇಲ್ಲಾಂದ್ರೆ ಡೈರೆಕ್ಟರ್ ಆಗ್ಬೇಕು ಅಂತ ಯಾಕೆ ದಾರಿ ತೋರಿಸಿದ್ದ? ಜೀವನು ಕೂಡ ಅವನಿಗೆ ಗೊತ್ತಿಲ್ಲದ್ರೆ ಅವನಿಗೆ ಒಂದ್ ಪ್ರಯತ್ನ ಅವ್ನು ಮಾಡ್ತಿರ್ತಾನೆ. ನಾವೇ ಏನು ಬೈ ಫೋರ್ಸ್ ಪ್ರಯತ್ನ ನೀವು ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರು, ನೀನ್ ಹೇಳುವಾಗ ಈ ತರ ಮುಂದುವರಿ ಅಂತ ಅವರೊಂದು ಗೈಡೆನ್ಸ್ ಕೊಡುದಷ್ಟೇ. ಅದು ಗೈಡೆನ್ಸ್ ಕೊಟ್ಟದ ಅರ್ಥ ಆದ್ರೆ ಅವ್ನು ಮಾಡ್ತಾನೆ, ಅರ್ಥ ಆಗಬೇಕಾದ್ರೆ ಅವನೇ ಮಾಡ್ಬೇಕಲ್ಲ. ನಿಮ್ಗೆ ಪ್ರಯತ್ನ ಮಾಡ್ಬೇಕು ಅನ್ನೋ ಮನಸ್ಸು ಕೊಡುವನು ಅವನೇ. ನಮ್ಗೆ ಗೊತ್ತಿಲ್ಲ ಆಗ್ತಿರ್ತದು. ಗೊತ್ತಾದ್ರೆ ಅದ್ ನಿಮ್ಗೆ ಪುಣ್ಯ. ಗೊತ್ತಾಗದೆ ಆದ್ರೆ ನಿಮ್ ಸುಮ್ನೆ ಹೀಗೆ ದಾರಿಯಲ್ಲಿ ಹೋಗುವಾಗ ಬಂಗಾರದ ಗಟ್ಟಿ ಮುಚ್ಚಿ ಹೋಗ್ತೀರಿ. ಹೀಗೆ ಅದ್ ಬಂಗಾರದ ಗಟ್ಟಿ ಅಂತ ಗೊತ್ತಾಗದೆ ಸೀದಾ ಹೋಗ್ತೀರಿ. ನಿಮ್ಗೆ ಗೊತ್ತಾದ್ರೆ ಇಷ್ಟು ರೂಪಾಯಿದು ಒಂದ್ ಸಿಕ್ಬಿಡ್ತಲ್ಲಪ್ಪ ಅಂತ ಒಂದ್ ಗಟ್ಟಿ, ನಿಮ್ಗೆ ಲಾಭ ಇದೆ. ಆಲ್ರೆಡಿ ಎಷ್ಟೋ ವಿಷಯಗಳು ಲೈಫ್ ಅಲ್ಲಿ ಗೊತ್ತಿಲ್ಲದೆ ಏನೇನೋ ಆಗೋಗಿರುತ್ತೆ. ಬುದ್ಧಿಯ ವಿಷಯದ ಬಗ್ಗೆ ಕೃಷ್ಣ ಬಹಳ ಒತ್ತು ಕೊಟ್ಟು ಹೇಳ್ತಾನೆ. ತಿಳುವಳಿಕೆ ಅಂತ ಅನ್ನೋದು ಬಹಳ ಮುಖ್ಯ. ಕರ್ಮ ಬಂಧನವನ್ನು ಕಳೆದುಕೊಳ್ಳುವುದೇ ಉದ್ದೇಶ. ಒಳ್ಳೆ ಕೆಲಸಕ್ಕೋಸ್ಕರ ನಿರಂತರ ನಾವು ಹಾತೊರಿತಾ ಇರಬೇಕು. ಒಳ್ಳೆಯ ಹೆಜ್ಜೆ ಯಾವತ್ತೂ ವ್ಯರ್ಥ ಆಗಲ್ಲ. ನೇಹ ಅಭಿಕ್ರಮ ನಾಶ ಅಸ್ತಿ, ಪ್ರತ್ಯವಾಯು ನ ವಿದ್ಯತೆ. ಅದಕ್ಕೆ ದೋಷ ಇಲ್ಲ. ನಾವು ಒಳ್ಳೆ ಕೆಲಸ ಮಾಡುವಾಗಲೂ ಜಾರಿ ಬಿದ್ವಿ ಅಂತ ಇಟ್ಕೊಳ್ಳಿ, ಆಗ್ಲಿಲ್ಲ ಅಂತ ಕೆಲಸಕ್ಕೆ ಬಾಕಿಯವರು ನಮ್ಮನ್ನು ಬೈತಾರೆ. ಆದ್ರೆ ಈಗ ಗೋಲ್ ಹೊಡೆಯುವುದಕ್ಕೆ ಒಂದು 5-6 ಸರ್ತಿ ಪ್ರಯತ್ನ ಆಯ್ತು, ಕೊನೆಗೆ 7ನೇ ಸರ್ತಿ ಅದು ಸಕ್ಸಸ್ ಆಯ್ತು. 6 ಸರ್ತಿ ಏನಾಯ್ತು ಅಂದ್ರೆ 6 ಸರ್ತಿ ಅವನು ಎಷ್ಟೆಲ್ಲ ತೀಕ್ಷ್ಣವಾಗಿ ಅಡ್ಡ ಕಟ್ತಾನೆ ಅನ್ನೋದು ಅವನಿಗೆ ಗೊತ್ತಾಯ್ತು. ವಸ್ತುತಃ ಆ 6 ಪ್ರಯತ್ನವು 7ನೇ ಪ್ರಯತ್ನಕ್ಕೆ ಮೆಟ್ಲು. ಮೊದಲನೇ ಮೆಟ್ಲು ಕಟ್ಟಿ 2ನೇ ಮೆಟ್ಲು ಕಟ್ಟದೆ ಸೀದಾ 10ನೇ ಮೆಟ್ಲು ಕಟ್ಟಿದ್ರೆ ಎಲ್ಲಿಗೆ ಹೋಗುದು? 1ನೇ ಮೆಟ್ಲು ಹತ್ತದ ಸೀದಾ ಕೆಳಗೆ ಬಿದ್ದ. 10ನೇ ಮೆಟ್ಲು ಅಲ್ಲಿ ಕಟ್ಟಿದ್ರೆ ಅಲ್ಲಾರು ಅಂದ್ರೆ ಅಲ್ಲೇ ಹೋಗ್ತಿತ್ತಷ್ಟೇ. ಎಲ್ಲಾ ಪ್ರಯತ್ನಗಳು ಕೂಡ ಮಹಾಪ್ರಯತ್ನಕ್ಕೆ ಬೇಸಿಕ್ಗಳೇ ಬೇಕದು. ಅದಿಲ್ಲದಿದ್ರೆ ಆಗುದೇ ಇಲ್ಲ. ನಮ್ಮ ಈ ಪ್ರಯತ್ನ ಸೋಲ್ಬಹುದು, ನಮ್ಮ ಈ ಪ್ರಯತ್ನ ತಪ್ಪಬಹುದು, ನಮ್ಮ ಈ ಪ್ರಯತ್ನಕ್ಕೆ ಅಡ್ಡಿ ಬರಬಹುದು, ಆದ್ರೆ ಅದು ವ್ಯರ್ಥ ಅಲ್ಲ. ನಾನು ಪ್ರಾಮಾಣಿಕವಾಗಿ ಆ ಪ್ರಯತ್ನದಲ್ಲಿ ನಾನು ತಿಳ್ಕೊಳ್ಬೇಕು ಅಂತಾನೇ ಹೊರಟದ್ದು ಹೌದಾದ್ರೆ ಆ 10ನೇ ಪ್ರಯತ್ನಕ್ಕೆ ಈ ಮೊದಲ 7 ಪ್ರಯತ್ನ 8 ಪ್ರಯತ್ನ 10 ಪ್ರಯತ್ನಗಳೇನಿದೆ ಇದು ಯಾವ ದಾರಿಯಲ್ಲಿ ಹೋದ್ರೆ ನಾವು ಸಿಕ್ಕಾಕೊಳ್ತೀವಿ ಅಂತ ಅನ್ನುವ ಎಚ್ಚರಿಕೆ ಕೊಟ್ಟಿರುತ್ತೆ. ದಾರಿ ತಪ್ತೇವೆ ಅಂತ ಇಟ್ಕೊಳ್ಳಿ. ಈಗ ರಸ್ತೆ ಈ ವಿದ್ಯಾಪೀಠಕ್ಕೆ ಬರ್ಬೇಕು ಅಂತ ಬಂದ್ವಿ, ಸೀದಾ ಹಿಂದೆಲ್ಲೋ ಹೋದ್ವಿ. ಮತ್ತೊಂದ್ ಸರ್ತಿ ಅಲ್ಲೇ ರೌಂಡ್ ಹೊಡೆದು ಬಂದ್ವಿ, ಮತ್ತೊಡೆದು ಈ ಸೈಡಿಗೆಲ್ಲೋ ಹಿಂದೋದ್ವಿ. ಇನ್ನೊಂದ್ ಸರ್ತಿ ಎಲ್ಲೋ ಬಂದ್ವಿ. ಇಲ್ಲಿ ಬಂದ್ರು ಕೂಡ ಇಲ್ಲಿ ಯಾರು ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ, ಹೌದು ಅಲ್ಲೋ ಅನ್ಕೊಂಡು ವಾಪಸ್ ಹೋದ್ವಿ. ಆಮೇಲೆ ಯಾರೋ ಒಬ್ಬ ಬಂದ, ಅಯ್ಯೋ ಪುಣ್ಯಾತ್ಮ ಅಲ್ಲಲ್ಲ ಹೋಗ್ಬೇಕಾದ್ದು, ಸೀದಾ ಆರ್ಚ್ ಕಾಣುತ್ತಲ್ಲ ಅದ್ರೊಳಗೆ. ಅಯ್ಯೋ ನಾನು ಆರ್ಚ್ ಒಳಗೆ ಹೋದೆ, ಅಲ್ಲಿ ಎಡಗಡೆ ಬಲಗಡೆ ಹೋಗ್ಬಿಡಿ. ಅದ್ ನಂಗೆ ಗೊತ್ತಾಯ್ತು, ಅಲ್ಲಿ ಹೋದ್ರೆ ಹೋಗಲ್ಲ, ಇಲ್ಲಿ ಹೋದ್ರು ಹೋಗಲ್ಲ ಅಂದ್ರೆ ಗೊತ್ತಾಯ್ತು. ಸ್ಟ್ರೈಟ್ ಹೋಗಿ ಒಂದ್ ದೇವಸ್ಥಾನ ಸಿಗುತ್ತೆ, ಅದ್ರೊಳಗೆ ಹೋಗಿ ಕೇಳಿ ನಿಮ್ಗೆಲ್ಲ ಬೇಕಾದ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಈಗ ಅವನು ಬರುವಾಗ ಆ ಎಡಗಡೆದ್ದನ್ನು ಮೆಚ್ಚಲ್ಲ ಅಥವಾ ಅದರಲ್ಲಿ ಪ್ರವೇಶ ಮಾಡಲ್ಲ, ಬಲಗಡೆ ದಾರಿಯನ್ನು ಸೇರಲ್ಲ. ಯಾಕೆಂದ್ರೆ ಅವ್ನು 2 ಸರ್ತಿ ಆ ಅನುಭವದಿಂದ ಇದು ಹೋಗುದಿಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಅವನಿಗೆ ಅನುಭವ ಆಗಿ ಹೋಗಿದೆ. ಆದ್ರೆ ವ್ಯರ್ಥ ಆಗ್ಲಿಲ್ಲ. ಈ ದಾರಿಯಲ್ಲಿ ಬರುವಾಗ ಅವ್ನು ನೇರ ಒಳಗ್ ಬಂದ. ಮತ್ತೆ ಅವನು ಹೇಳಿದ್ದ ಒಳಗೊಂದು ಆರ್ಚ್ ಇದೆ, ಅದನ್ನು ಒಂದ್ಸರ್ತಿ ತಪ್ಪಿ ಬಂದು ಅದು ಹೌದು ಅಲ್ವ ಅಂತ ಡೌಟಲ್ಲೇ ವಾಪಸ್ ಹೋಗಿದ್ದ. ಈಗ ಹೇಳ್ತಾರೆ ನಾನು ಅದ್ರೊಳಗೆ ಹೋಗಿ ಬಂದೆ ಮಾರ್ರೆ. ಹಾಗಾದ್ರೆ ಅದೇ ಅದರೊಳಗೆ ಸ್ಟ್ರೈಟ್ ಹೋಗಿ ಇನ್ನು ಮುಂದೆ ಹೋಗಿ ಅಲ್ಲಿ ಅಡ್ಡ ಗೇಟ್ ಹಾಕಿರ್ತಾರೆ, ಸೈಡ್ ಇಂದ ಹೋಗಿ ಒಳಗೆ ಬರ್ತಾರೆ.
ಆಗ ನಿಮ್ಗೆ ಬೇಕಾದ ಏನ್ ವ್ಯವಸ್ಥೆ ಬೇಕೋ ಅಲ್ಲ ಆಗುತ್ತೆ. ಮುಂಚೆನೆ ಹೆಂಗ್ ತಿಳ್ಕೊಳಕ್ಕಾಗುತ್ತೆ ಅದು? ಮುಂಚೆ ತಿಳ್ಕೊಳಿಕ್ ಆಗುದಿಲ್ಲ. ನೀನ್ ಬಂದ್ಮೇಲೆ ಮೂರನೇ ಸರ್ತಿ ಬಂದ ಮೇಲೆ ಮೊದಲ 2 ಸರ್ತಿ ಮಾಡಿದ ತಪ್ಪನ್ನ ಮತ್ತೆ ನೀವು ಮಾಡಲ್ಲ. ಅದು ಅನುಭವದಿಂದನೇ ಹೌದು, ಅನುಭವನೇ ಆಗ್ಬೇಕು ಹೇಳಿದ್ ನಾನು. ಪ್ರತಿ ಅನುಭವವು ಪ್ರತಿ ಪ್ರಯತ್ನವು ದೇಹ ಜೀವನಿಗೆ ಒಂದು ಪಾಠ. ಥಾಮಸ್ ಆಲ್ವಾ ಎಡಿಸನ್ ಹ? ಥಾಮಸ್ ಆಲ್ವಾ ಎಡಿಸನ್ 99 ಸರ್ತಿ ಸುಟ್ಟೋಗಿದೆ ಅವನೆಲ್ಲಾ ಪದಾರ್ಥಗಳು ಬಲ್ಬ್ ಕಂಡುಹಿಡಿಯುವಾಗ. ನಾವು 99ನೇ ಸರ್ತಿಗೆನೆ ತಿಲಾಂಜಲಿ ಕೊಟ್ಟು ಬಿಡ್ತಿದ್ದೆ. ಯಾವನು ಬರ್ದಿದ್ದಾನೆ ಥಿಯರಿ ಅವನಿಗೇನೆ ಒಂದು ಶ್ರಾದ್ದ ಹಾಕ್ಬಿಡ್ತಿದ್ವಿ. ಇದೆಲ್ಲ ಆಗುವಂಥದ್ದಲ್ಲ, ಹೋಗುವಂಥದ್ದಲ್ಲ ಅಂತ. ಆ ಹಠ ಬೇಕು ನಮಗೆ. ನಮ್ಗೆ ಒಳಗಿನಿಂದ ನಿಷ್ಠೆ ಅದು ಪ್ರಾಮಾಣಿಕವಾಗಿದ್ರೆ ಆ ಹಠಕ್ಕಷ್ಟು ಬಲ ಸಿಗುತ್ತೆ. ಆ ಕೊನೆ ಮುಟ್ಟುವ ತನಕ ಬಿಡಲ್ಲ ಅನ್ನೋ ಒಂದು ಛಾತಿ ಇರುತ್ತೆ. ನಮ್ಗೇನು ಅಂದ್ರೆ ಸಿಕ್ಕಿದ್ರೆ ಸಿಗ್ಲಿ, ಆಗೋದಾದ್ರೆ ಆಗ್ಲಿ, ಹೋಗೋದಾದ್ರೆ ಹೋಗ್ಲಿ, ಸುಲಭದಲ್ಲಿ ಆಗ್ಬೇಕು, ಬಟ್ ಎಲ್ಲ ಪ್ರಯತ್ನ ಮಾಡಬಾರ್ದು. ಒಂದು ಇದ್ದೇ ಇರುತ್ತೆ. ಸಮ್ವೇರ್ ಸಂವಾಟ್ ಒಂದು ವಿಷಯದಲ್ಲಿ ತುಂಬಾ ಅಟ್ರಾಕ್ಟ್ ಆಗಿರ್ತಾರೆ, ಅವ್ರು ಗೊತ್ತಿಲ್ಲ ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಅದು ಸಾಕಾಗ್ಲಿಲ್ಲ ಅಂತ ಅರ್ಥ ಪ್ರಯತ್ನ. ಗೋಲ್ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅದು ಕಾಲಕ್ರಮೇಣ ಹೋದಂಗ ಒಳಗಡೆ ವಿಷಯ ಎಲ್ಲ ಪ್ರಕಟ ಆಗುತ್ತೆ. ಹೌದು, ಸಮಸ್ಯೆ ಏನು? ಸಮಸ್ಯೆ ಎಂತದ್ದು ಇಲ್ಲ. ಅದೇ ಆ ಪ್ರಕಟ ಆದ್ಮೇಲೆ ಕ್ಲಿಯರ್ ಆಗುತ್ತೆ, ಏನ್ ಬೇಕಿತ್ತು ಅಂತ ಗೊತ್ತಾಗುತ್ತೆ. ಇರ್ಬೇಕಿತ್ತು ಅದು ನೆಕ್ಸ್ಟ್ ಜರ್ನಿ ಹೋಗ್ತಾ ಹೋಗ್ತಾ ಸ್ಟಿಲ್ ಅದು ಫೈನಲ್ ಅಂತ ಏನಿದೆ ಅದು ಕ್ಲೈಮ್ಯಾಕ್ಸ್ ಅಂತ ಯಾರೊಬ್ರು ಇರ್ತಾರೆ, ಅವ್ನ್ ತಲೆಬಿಸಿ, ನಿಮ್ಗೆ ಯಾಕೆ ತಲೆಬಿಸಿ? ನಾವ್ ಈಗ್ಲೇ ಎಲ್ಲ ಆಗ್ಬೇಕು ಅಂದ್ರೆ ಯಾವ್ದು ಆಗಲ್ಲ. ಒಂದೇ ಜನ್ಮದಲ್ಲಿ ಎಲ್ಲಾ ಕರ್ಮಗಳನ್ನು ಕಳ್ಕೊಂಡು ದೇಹ ಕಳ್ಕೊಂಡು ಭಗವಂತನನ್ನ ಸೇರ್ತೇನೆ, ಅದು ಅಸಾಧ್ಯ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಧನುರ್ಧರ. ಎರಡೂ ಇರ್ಬೇಕು, ಪ್ರಯತ್ನ ಅನುಗ್ರಹ. ಜೀವನದಲ್ಲಿ ನಮ್ಮ ಪ್ರಯತ್ನಕ್ಕೆ ಭೋಗಗಳು ಸಿಗ್ತವೆ. ಸಿಕ್ಕಿದ ತಕ್ಷಣ ನಾವು ಖುಷಿ ಪಡ್ತೀವಿ. ಆದ್ರೆ ಅದೇ ಕೆಲವೊಂದ್ ಸರ್ತಿ ದಾರಿ ತಪ್ಪಿಸುತ್ತೆ. ಏನೋ ಸಿದ್ಧಿ ಆಗುತ್ತೆ, ಏನೋ ಭೋಗ ಸಿಗುತ್ತೆ, ಏನೋ ಐಶ್ವರ್ಯ ಬರುತ್ತೆ, ಹೇಳಿದ ಹಾಗೆ ಆಗ್ಲಿಕ್ಕೆ ಶುರು ಆಗುತ್ತೆ, ನಾವು ಅನ್ಕೊಂಡಿದ್ದೆಲ್ಲ ಆಗ್ತಾ ಇರುತ್ತೆ. ಆವಾಗ ನಮ್ಗೆ ನಡೆದ ಘಟನೆಗಳಿಂದ ಏನಾಗುತ್ತೆ ಅಂದ್ರೆ ನಾನು ಬಹುಶಃ ಯಾವುದೋ ಹೌದೌದೌದು, ಅದು ಶಾಸ್ತ್ರದಲ್ಲೇ ಹೇಳಿದ ಮಾತು. ನಾನೇ ಎಲ್ಲ ಇರ್ಬೇಕು, ನಂದೇ ಎಲ್ಲ ಇರ್ಬೇಕು ಅಂತ ಅನ್ಸುತ್ತೆ. ಕೇಶವೋವಾ ದೇವೋವಾ ಅಂತ ಶ್ವೇತಕೇತುವಿನ ಕಥೆಯನ್ನು ಹೇಳುವಾಗ ಅದು ಇಡೀ ಪುರಾಣ ಕಥೆಯನ್ನು ಹೇಳುತ್ತೆ. ಅವನಿಗೆ ಏನೇನ್ ಭ್ರಮೆ ಬಂತು ಅಂತ. ಒಬ್ಬನಿಗೆ ಅಹಂಕಾರ ಬಂದಾಗ ಅವನಿಗೇನ್ ಹೇಳ್ಬೇಕು? ನೀನೇ ಎಲ್ಲ ಅಂತ ಹೇಳಿದ್ರೆ ಅವನ ಅಹಂಕಾರ ಇನ್ನೂ ಡಬಲ್ ಆಗುತ್ತೆ, 100 ಮಡಿ ಆಗುತ್ತೆ. ನೀನು ತಿಳ್ಕೊಂಡದ್ದು ಏನು ಅಲ್ಲ ಅಂತ ಹೇಳಿಕ್ಕೋಸ್ಕರನೇ ಅಪ್ಪ ಅಷ್ಟು ತಲೆ ಚಚ್ಕೊಂಡಿದ್ದು. ಹೌದು, ಬ್ಲಾಕೇಜೇ ಮಾಡುತ್ತೆ. ಆಡುತ್ತದೋ ಅಲ್ಲ, ಮಾಡುತ್ತೆ. ಅದನ್ನ ದಾಟ್ ಮುಂದೆ ಹೋಗ್ಲಿಕ್ಕೋಸ್ಕರ ಸಿಗ್ಬೇಕು. ಯಾಕೆ ಬೇಡ ಅಂತಂದ್ರೆ ಅದು ಬೇಡ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಟೆಸ್ಟ್ ಅದು ಫಲ ಸಿಗ್ಲೇಬೇಕು. ಅದು ಫಲ ಸಿಕ್ಕೇ ಸಿಗುತ್ತೆ. ನೀನ್ ಅದಕ್ಕೆ ಅಟ್ರಾಕ್ಟ್ ಆಗಿ ವಾಪಸ್ ಹೋಗ್ತೀಯೋ, ಒಂದ್ ಸ್ವಲ್ಪ ಹೋಗ್ಬಾ, ಅನುಭವ ಇನ್ನೂ ಜಾಸ್ತಿ ಆಗ್ಲಿ. ಅದು ಯಾವ್ದು ಅಂತ ನಂಗೆ ಮೂವಿ ನೆನಪಾಗ್ತಾ ಇಲ್ಲ. ಅವನು ಕನಸು ಬಿಡ್ತಾ ಇರುತ್ತೆ, ಆ ಕನಸಿಂದ ಎಚ್ಚರ ಆಗುತ್ತೆ. ಎಚ್ಚರಾಗಿ ಮತ್ತೆ ಶುರುವಾದ್ರೆ ಒಂದು ಕನಸಲ್ಲಿ ಏನ್ ಬರುತ್ತೋ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಸ್ವಲ್ಪ ಮುಂದೆ ಹೋಗುತ್ತೆ ಅದು ಘಟನೆ. ಲೂಸಿಯಾ ತರನೇ ಅನ್ಸುತ್ತೆ. ಅದೇ ಅಲ್ಲ, ಎಲ್ಲಿ ನೋಡಿದ್ದೆ ನಂಗೆ ನೆನಪಿಲ್ಲ. ಅದ್ರಲ್ಲಿ ಅವ್ನು ಪ್ರತಿ ಸರ್ತಿ ಇಂಪ್ರೂವೈಸ್ ಮಾಡ್ತಾ ಹೋಗ್ತಾನೆ. ಆ ಘಟನೆಯಿಂದ, ಹಿಂದೆ ಆದ ಕಥೆಯಿಂದ ಇಂಪ್ರೂವೈಸ್ ಮಾಡ್ತಾ ಹೋಗ್ತಾನೆ. ಕೊನೆಗೆ ಅದು ಅವನಿಗೆ ಸಿಗುತ್ತೆ. ಜೀವನನೂ ಅಷ್ಟೇ. ಪ್ರತಿ ಸರ್ತಿಯೂ ಮತ್ತೆ ಮತ್ತೆ ಅದೇ ತಂದೆ ತಾಯಿ ಅಣ್ಣ ತಮ್ಮ ಈ ಸಂಬಂಧಗಳಲ್ಲೇ ಬಿದ್ದು ಒದ್ದಾಡ್ತಿರ್ತಾನೆ. ಆದ್ರೆ ಜಡಭರತನಾಗುವಾಗ ಅವನಿಗೆ ಎಚ್ಚರ ಆಗುತ್ತೆ, ನಾನು ಯಾವ ಸಂಬಂಧಗಳಿಗೂ ಹೆಚ್ಚು ಅಂಟಿಸ್ಕೊಳ್ಬಾರ್ದು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಹಿಂದೆ ಭರತನಾಗಿ ಜಿಂಕೆಯಾಗಿ ಹುಟ್ಟಿದ್ರಿಂದಲೇನೆ ಅವನಿಗೆ ಅಷ್ಟು ಆ ಹೊಸ ಶರೀರ ಸಿಕ್ಕಿದಾಗ್ಲೂ ಅಂಟಿಸಿಕೊಳ್ಳುವಿಕೆಗೆ ಹೋಗ್ಲಿಲ್ಲ. ನಾವ್ ಎಷ್ಟು ಹೊಸ ಸಂಬಂಧಗಳು, ಹೊಸ ವ್ಯಕ್ತಿಗಳು, ಹೊಸ ಭಾವನೆಗಳು ಹುಟ್ಟುತ್ತಾವೋ ಅಷ್ಟು ಅದು ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿ ಸರ್ತಿಯೂ ನಮ್ಗೆ ಶರೀರ ಬರುವುದು ವ್ಯರ್ಥ ಅಲ್ಲ, ಅದು ಪಾಠ. ನಾವು ಹೊಸ ಸಂಬಂಧ ಎಕ್ಸೆಟ್ರಾ ಆಗಿರೋದ್ರಿಂದ ಕರ್ಮಗಳು ಜಾಸ್ತಿ ಆಗೋಗಿ ಮತ್ತೆ ಹುಟ್ಟು ಅದಿದೆ. ಅದಕ್ಕೆ ಅಂಟಿಸಿಕೊಳ್ಳದಾಗ ಬದುಕಬೇಕು ಅನ್ನೋದಕ್ಕೋಸ್ಕರನೇ ಕೊಡುದು. ಟಾಸ್ಕ್ ಜಾಸ್ತಿ ಮಾಡೋದು ಉದ್ದೇಶ ಏನಂದ್ರೆ ಲೆವೆಲ್ ಜಾಸ್ತಿ ಆದಾಗೆ ಟಾಸ್ಕ್ ಜಾಸ್ತಿ ಆಗುತ್ತೆ. ನೀವು ಎತ್ತರಕ್ಕೆ ಬಂದ ಹಾಗೆ ಬೀಳುವ ಆಳ ಜಾಸ್ತಿ ಆಗುತ್ತೆ. ಜಾಗೃತಿ ಇರಬೇಕು ಅಂತಾನೆ ಅದನ್ನೆಲ್ಲ ಹೇಳ್ಕೊಡುದು. ಬೇಡ ಸನ್ಯಾಸನೇ ಸಾಕು ನನಗೆ ಸ್ಟಾರ್ಟಿಂಗ್ ಅಂತ ಅನ್ಕೊಂಡ್ಬಿಟ್ಟು ಅವ್ರಿಗೆ ಅದ್ರದ್ದು ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇರುತ್ತೆ. ಅವ್ರಿಗೆ ಅಲ್ಲ, ಅವರಿಗೆ ಈಗ ಗೃಹಸ್ಥ ಧರ್ಮದಿಂದನೇ ಆಗ್ಬೇಕಾದದಿಲ್ಲ ಅಂದ್ರೆ ಅವ್ರಿಗೆ ಅದೇ ನ್ಯಾಯ. ಹೌದು, ಅಂದ್ರೆ ಬರೀ ಕೆಟ್ಟದು ಅಂತ ಭಯದಿಂದ ಆಗಿದ್ರೆ ಅದು ಉಪಯೋಗ ಇಲ್ಲ.
ಅದ್ರಲ್ಲಿ ಸಾರ ಇಲ್ಲ ಅಂತ ಗೊತ್ತಾಗ್ಬೇಕು. ಮತ್ತೆ ಈ ಶರೀರ ಬಂದದ್ದು ಭಗವಂತನ ಸಾಧನೆಗಾಗಿ ಅಂತ ಅವನಿಗೆ ಅರ್ಥ ಆದ್ರೆ ಆ ಹಿಂದಿನ ಫೀಲಿಂಗಿಗೆ ಬಲ ಬರುತ್ತೆ. ಇಲ್ಲ ಅಂದ್ರೆ ಏನು ಅಂದ್ರೆ ಅವನಿಗೆ ಆ ಭಯದಿಂದ ಮಾತ್ರ ಇರ್ತಾನೆ. ಇನ್ನೊಂದ್ ಕಡೆಯಿಂದ ಬೇರೆಯವರು ಅನುಭವಿಸುವ ಸುಖದ ಬಗ್ಗೆಯೂ ತಲೆ ಕೆಡಿಸ್ಕೊಳ್ತಾ ಇರ್ತಾನೆ. ಅವರಿಗೆಲ್ಲ ಸುಖ ಆಗುತ್ತೆ, ನನಗೆ ಮಾತ್ರ ಯಾಕಾಗಲ್ಲ, ಭಯದಿಂದ ಅದನ್ನು ದೂರ ಇಡ್ತಾನೆ. ಆದ್ರೆ ಆಸೆಯಿಂದ ಒಳಗಿನಿಂದ ಅಪೇಕ್ಷೆ ಪಡ್ತಾ ಇರ್ತಾನೆ. ಮನಸ ಯದ್ಯದಾಚರನ್ ಏನು ಮಿಥ್ಯೇಶ ವ್ಯವಸಾಯಸ್ಥೆ, ನೀನು ಒಳಗೆ ಅದರ ಅಪೇಕ್ಷೆ ಇದ್ದು ಹೊರಗಿನಿಂದ ಮಾತ್ರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಅದನ್ನು ದೂರ ಇಡ್ತಿ ಅಂದ್ರೆ ಅದು ನಿಂಗೆ ಮತ್ತೆ ಕಷ್ಟವೇ ಕೊಡುತ್ತೆ. ಒಳಗಿನಿಂದ ಅಸಹಾಯಕತೆ ಅನ್ನೋದಕ್ಕೋಸ್ಕರ ನೀನು ದೂರ ಇರ್ತಿ ಬಿಟ್ರೆ ಅದು ಬೇಡ ಅಂತ ಮನಪೂರ್ವಕವಾಗಿ ಬೇರೆಯವ್ರು ಎಷ್ಟು ಸುಖ ಅನುಭವಿಸ್ತಾ ಇದ್ರು ಅದ್ರ ಬಗ್ಗೆ ನನಗೇನು ಅನ್ನಿಸ್ತಾ ಇಲ್ಲ ಅಂದ್ರೆ ಅದು ನಿಜವಾದ ವೈರಾಗ್ಯ. ಸಾಕ್ರೆಟಿಸ್ ಎಷ್ಟು ಜಗಳಗಂತೆ ಹೇಳ್ತಿದ್ರು ಅವನ ಅರ್ಥನ ಹೌದು, ಎರಡೂ ಆಗ್ತಾರೆ. ಒಳ್ಳೆಯವ್ರು ಸಿಕ್ಕಿದ್ರು ವೇದಾಂತಿ ಆಗ್ಬೋದು, ಕೆಟ್ಟವ್ರು ಸಿಕ್ಕಿದ್ರು ವೇದಾಂತಿ ಆಗ್ಬೋದು. ವೇದಾಂತಿ ಆಗುದೇ ಕೊನೆ. ಸನ್ಯಾಸಮ ಅಂತ ಹೇಳಿದ್ರೆ ಬೈ ಫೋರ್ಸ್ ಅವ್ರು ಎಲ್ಲಾದ್ರೂ ಬಿಟ್ಟಿರ್ಬೇಕಂತ ಇದಿಲ್ಲ. ಬೈ ನ್ಯಾಚುರಲಿ ಅವ್ರಿಗೆ ಲೋಕದ ವಿಷಯನೇ ಹಾಗಿದ್ರೇನೆ ಸನ್ಯಾಸ. ಫೋರ್ಸಿಬಲಿ ಇರುವುದನ್ನ ಸನ್ಯಾಸ ಅಂತ ಒಪ್ಪುದೇ ಇಲ್ಲ ಯಾರು. ಓಕೆ, ಸಮ್ಟೈಮ್ಸ್ ಏನೋ ಅವ್ರಿಗೆ ಮನುಷ್ಯ ದೇಹ ಏನೋ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಅವ್ರಿಗೆ ಸಂಸಾರ ಬೇಕಂತ ಅನ್ಸುತ್ತೆ. ಅಲ್ಲಿ ಹೋದಾಗ ಅವ್ರು ಇರಕ್ಕಾಗಲ್ಲ. ನೀವು ಬರೀ ಆಲೋಚನೆ ಮಾಡಿ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಅಲ್ಲ, ಆತರ ಆಗ್ಬೋದಂತ ನಾನು ಹೇಳ್ತಾ ಇದ್ದೀನಿ. ಆಗುತ್ತೆ ಆ ಮೂಮೆಂಟ್ ಅಲ್ಲಿ. ಓಕೆ, ನನಗೆ ಇದು ಈಗ ಪ್ರತಿಫಲ ಏನು, ಇದರ ಎಸೆನ್ಸ್ ಏನು ಲೆಸನ್ ಲರ್ನ್ ಅಷ್ಟೇ. ಅಷ್ಟೇ. ನಾನು ಅದನ್ನ ಹೇಳಿ, ಏನು ಇಲ್ಲ ಅಲ್ಲಿ. ಅದೇ ಕಾಲ ಬರದೆ ಯಾವುದು ಪಕ್ವ ಆಗಲ್ಲ. ಲೋಕದ ಜನ ಏನ್ ಥಿಂಕ್ ಮಾಡ್ತಾರೆ, ಸನ್ಯಾಸಿಗಳು ತುಂಬಾ ಕಷ್ಟಪಡ್ತಾರೆ. ಇನ್ನೂ ಹೌದು, ಕಷ್ಟಪಡ್ತಾರೆ. ಬಟ್ ಅದು ಅವ್ರಿಗೆ ನ್ಯಾಚುರಲ್ ಇಷ್ಟ ಆಗ್ತಾ ಇರುತ್ತೆ. ಆದ್ರೆ ಹೊರಗಿನಿಂದ ನೀವು ನೋಡಿ ಎಷ್ಟು ಅಟ್ರಾಕ್ಷನ್ ಗಳು ಇದ್ದಾಗಲೂ ಅದನ್ನು ಯಾವುದನ್ನು ಬಿಟ್ಟು ಬದುಕಬೇಕು ಅಂತಂದ್ರೆ ಒಂದು ಮನುಷ್ಯನ ಮನಸ್ಸು ಅದಕ್ಕೆ ಬೇಕು ಬೇಡ ಅಂತ ಯೋಚನೆ ಮಾಡುದ್ರಲ್ಲಿ ತಪ್ಪಿದ್ಯಾ? ಮೀರ್ಬೇಕಲ್ವಾ ಅದನ್ನಾದ್ರೂ. ನಾನು ಹೇಳ್ತೀನಿ ಮೀರಿದವರಿಗೆ ಯಾವ್ದು ಕಷ್ಟವೇ ಅಲ್ಲ. ಅವ್ರಿಗೆ ನಮ್ ತರ ಇದ್ ಬೇಕೇ ಬೇಡ, ಅವ್ರಿಗೆ ಇದನ್ನ ತೆಗೆದು ತಗೊಂಡೋಗಿ ಅರ್ಧ ಕುಡಿದು ಬಿಟ್ಟಿರ್ತಾರ ಅವ್ರು. ಅವ್ರ ಬಗ್ಗೆ ಹೇಳಿ ಕೊರಟೆ ಇಲ್ಲ. ಇದು ಸಮಸ್ಯೆ ಪಡ್ತಾ ಇರೋರ ಬಗ್ಗೆ ಮಾತಾಡ್ತಾ ಇರೋದು. ಗೀತೆಯನ್ನ ಅರ್ಜುನನ ಹತ್ರ ಯಾಕೆ ಹೇಳಿದ ಅಂದ್ರೆ ಈಗ ಅವ್ನು ಟೆನ್ಷನ್ ಅಲ್ಲಿ ಕೂತಿದ್ದಾನೆ, ಅವನಿಗೋಸ್ಕರ ಹೇಳಿದ್ದು. ಭೀಮನಿಗೆ ಯಾಕೆ ಹೇಳಿಲ್ಲ? ನೀವು ಭೀಮನ್ ಬಗ್ಗೆ ಮಾತಾಡ್ತಿದ್ದೀರಿ. ಭೀಮನಿಗೆ ಟೆನ್ಷನ್ ಇಲ್ಲ, ಅವನ ಬಗ್ಗೆ ಮಾತಾಡ್ತಿಲ್ಲ. ಯಾರಿಗೆ ಸಮಸ್ಯೆ ಇದೆಯೋ ಅವ್ರಿಗೆ ಉತ್ತರ ಇದು. ಸಮಸ್ಯೆ ಅರ್ಜುನನಿಗಿದೆ, ಈಗ ನಮಗೂ ಬರುತ್ತೆ. ನಾವು ಅರ್ಜುನ ಸ್ಥಾನದಲ್ಲಿ ಇದೀವಿ ಅಂತ ಹೇಳ್ಬೇಕು. ನೀವು ಅವ್ರು ಯಾರನ್ನು ಯೋಚನೆ ಮಾಡ್ಕೊಂಡು ಇದನ್ನ ಯಾಕೆ ತರ್ತಿರೋದ್ರ ಮಧ್ಯ? ನಮ್ ಪರವಾಗಿ ಅರ್ಜುನ ಕೇಳ್ತಾ ಇದ್ದಾನೆ, ನಮ್ಗೆ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ ಅನ್ಕೊಂಡ್ರೆ. ಆದ್ರೆ ಪ್ರತಿ ಸರ್ತಿಯೂ ಆದ ಜೀವನದ ಅನುಭವವನ್ನ ಅವನೊಂದು ಎಸೆನ್ಸ್ ಮಾಡಿ ಕೂತ ಅಂದ್ರೆ ಅವನಿಗೊಂದು ಏಕ ವಿವೇಕ ಬರುತ್ತೆ. ಇದೆಲ್ಲ ಅನಿತ್ಯ, ಇವುಗಳೆಲ್ಲ ನಿತ್ಯ. ಈ ನಿತ್ಯವಾದ ಪದಾರ್ಥಕ್ಕೋಸ್ಕರ ಬದುಕು. ಹಾಗಂತೇಳಿ ಅನಿತ್ಯವಾದ ಪದಾರ್ಥದ ಬಗ್ಗೆ ದ್ವೇಷವೂ ಅಲ್ಲ, ಅನಿತ್ಯ ಪದಾರ್ಥದ ಬಗ್ಗೆ ಸಸಾರ ಅಂದ್ರೆ ತಾತ್ಸಾರ ಭಾವನೆಯೂ ಅಲ್ಲ. ಅದು ಅದ್ರ ಪಾಡಿಗಿದೆ, ಅದು ಇರ್ಬೇಕದು. ಅದು ಇದ್ದದ್ರಿಂದಲೇ ಇವತ್ತು ನನಗೆ ವೈರಾಗ್ಯ ಬಂತು. ಅದಿಲ್ಲದೆ ಇದ್ರೆ ಇವತ್ತು ವೈರಾಗ್ಯ ಬರ್ತಿರ್ಲಿಲ್ಲ. ಜೀವನದ ಯಾವುದೇ ಆಶ್ರಮಗಳು ಕೂಡ ವ್ಯರ್ಥ ಅಲ್ಲ. ಗೃಹಸ್ಥಾಶ್ರಮವು ಅತ್ಯಂತ ಪವಿತ್ರವಾದದ್ದೇ. ಲೋಕದಲ್ಲಿ ನಡೆಯುವ ಸೃಷ್ಟಿಯ ಪ್ರಕ್ರಿಯೆಗೆ ಏನೆಲ್ಲ ಚಟುವಟಿಕೆ ಇದೆ ಅದು ಕೂಡ ಅತ್ಯಂತ ಶಾಸ್ತ್ರೀಯವೇ. ಅದನ್ನು ನಾವು ಕೆಟ್ಟದು ಅಂತ ಅನ್ಕೊಳ್ಳುವ ಹಾಗಿಲ್ಲ. ಆದ್ರೆ ಅದರ ಶಾಸ್ತ್ರೀಯ ಚೌಕಟ್ಟಿನ ಒಳಗೆ ಏನು ವ್ಯವಸ್ಥೆ ಇದೆ ಅದರೊಳಗೆ ಇದ್ದಾಗ ಅದಕ್ಕೆ ಹೆಚ್ಚು ಅರ್ಥ ಬರುತ್ತೆ, ಅದಕ್ಕೆ ಯಜ್ಞ ಸ್ವರೂಪ ಸಿಗುತ್ತೆ. ಅದಿಲ್ಲದೆ ಹೋದಾಗ ಆ ವ್ಯವಸ್ಥೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗದೆ ಕಂಗಾಲಾಗ್ತೇವೆ ಬಿಟ್ರೆ ಯಾವ ಚಟುವಟಿಕೆ ಕೂಡ ವ್ಯರ್ಥ ಅಲ್ಲ. ಪ್ರಕೃತಿಯಲ್ಲಿ ಅದಕ್ಕೊಂದು ಅರ್ಥ ಇದೆ, ಆದ್ರೆ ಅದಕ್ಕೊಂದು ವ್ಯವಸ್ಥಿತವಾದ ಚಿಂತನೆ ಇದೆ. ಆ ಚಿಂತನೆಗೆ ನಮ್ಮ ಮನಸ್ಸನ್ನು ಕೊಡ್ಬೇಕು, ಆದ್ರೆ ಮನಸ್ಸು ಅರ್ಥ ಮಾಡ್ಕೊಳ್ಳುವಲ್ಲಿ ಸೋಲುತ್ತೆ. ಅದಕ್ಕೆ ಕೇವಲ ಆ ಸೌಖ್ಯದ ಬಗ್ಗೆ ಮಾತ್ರ ಆಸೆ ಬರುತ್ತೆ ಹೊರತು ಅದರ ಶಾಸ್ತ್ರದ ವ್ಯವಸ್ಥೆ ಒಳಗೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಪ್ರಯತ್ನ ಮಾಡುವುದಿಲ್ಲ. ಅಂತ ಸ್ಥಿತಿಯಲ್ಲಿ ಭೋಗೈಶ್ವರ್ಯ ಪರಮಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಈ ಎಲ್ಲ ವಿಷಯಗಳನ್ನ ಅವನು ನಿರಂತರ ಅನುಭವಿಸ್ತಾ ಹೋಗೋದ್ರಿಂದಾಗಿ ಜೀವನದಲ್ಲಿ ಪಾಠ ಸಿಗುತ್ತೆ. ಪಾಠ ಸಿಕ್ಕಿದಾಗ ಬುದ್ಧಿ ಏಕವಾಗುತ್ತೆ. ಏಕವಾದಾಗ ಅವನು ಈ ಲೋಕದಲ್ಲಿ ಸಿಗುವ ಸುಖಗಳೇನಿದೆ ಅದು 3 ಗುಣಗಳಿಂದ ಬರುವಂಥದ್ದು: ಸಾತ್ವಿಕ, ರಾಜಸ, ತಾಮಸ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ. ಈ 3 ಗುಣಗಳ ಕೆಟ್ಟ ಅವ್ಯವಸ್ಥೆಯಿಂದ ಪಾರಾಗಬೇಕು. ಕೆಟ್ಟದು ಅಂದ್ರೆ ನಮಗೆ ಕೆಟ್ಟದು, ಲೋಕದಲ್ಲಿ ಎಲ್ರಿಗೂ ಕೆಟ್ಟದಲ್ಲ ಅದು. ನನಗೆ ಈಗ ಕೆಟ್ಟದ್ದು ಯಾಕೆ ಅಂದ್ರೆ ನನಗೆ ಭಗವಂತನನ್ನು ಪಡೀಲಿಕ್ಕೆ ತಡೆ ಮಾಡುತ್ತೆ ಅನ್ನುವಷ್ಟದಲ್ಲ ಅದು ಕೆಟ್ಟದು. ಅದು ಸೃಷ್ಟಿ ಮಾಡಿದ್ದೇ ವ್ಯರ್ಥ ಅರ್ಥ ಅಲ್ಲ, ಅದು ಸೃಷ್ಟಿ ಆದದ್ದೇ ಅನರ್ಥಕ್ಕೆ ಹಾಗಲ್ಲ. ಇನ್ಯಾರಿಗೋ ಇನ್ನೂ ಆ ದಾರಿಯಲ್ಲಿ ಬರ್ಲಿಕ್ಕೆ ಬೇಕಿರುವ
ಒಂದು ಅನುಕೂಲತೆ ಅದು ಮಾಡಿಕೊಡುತ್ತೆ. ಕೆಸರು ಅಥವಾ ಈಗ ಮೋರಿ ನಮ್ಗೆ ಅನರ್ಥ, ಹಂದಿಗೆ ಅದೇ ಬೇಕು. ಅದ್ರಲ್ಲಿ ಒಳ್ಳೆ ಜೀವವು ಹಂದಿಯ ರೂಪದಲ್ಲಿ ಬದುಕಿರುತ್ತೆ. ಹಂದಿ ಇರೋದಾಗ ಬಿಡ್ಬೇಕು, ಹ. ನಾರ್ಮಲ್ ಇದ್ದವ್ರಿಗೆ ಏನೋ ಪೀಸ್ಫುಲ್ ಪ್ಲೇಸ್ ಬಿಡ್ಬೇಕು. ಅವ್ರ ಮಧ್ಯೆ ಯಾಕೆ ತಂದು ಬಿಡ್ಬೇಕು? ಯಾವುದೋ ಹಿಂದೆ ಒಂದು ಹಂದಿಯನ್ನ ಆ ಜಾಗದಿಂದ ಓಡಿಸಿದಾನೊಬ್ಬ, ಬಿದ್ದಿರೊಮ್ಮೆ ಅಂತ ಬಿಟ್ಟಿದ್ದ ನೀವು ನಾನು ಅಲ್ಲಿ. ಆ ನೋವು ಏನು ಅಂತ ಗೊತ್ತಾಗ್ಬೇಕು ಅವನಿಗೆ. ಮೀನನ್ನ ರಕ್ಷಣೆ ಮಾಡ್ಬೇಕು ಅಂತ ನೀವು ನೀರನ್ನು ಮೇಲಕ್ಕೆತ್ತಿ ಅದಕ್ಕೆ ಟ್ರೀಟ್ ಮಾಡಿದ್ರೆ, ಅಥವಾ ನಿಮ್ಗೆ ಅಯ್ಯೋ ನಿಮ್ಗೆ ತಣ್ಣಗಿರ್ಲಿ ಅಂತ ನೀರಲ್ಲಿ ಮುಳುಗಿಸಿ ಮಲಗಿಸಿದ್ರೆ, ಯಾವ್ದಕ್ಕೆ ಹೇಗೆ ಟ್ರೀಟ್ ಮಾಡ್ಬೇಕು ಹಾಗೆ ಟ್ರೀಟ್ ಮಾಡ್ಬೇಕು. ಅದು ಇಲ್ಲದೆ ಎಲ್ಲೆಲ್ಲೂ ಆದ್ರೆ ಈ ತರದ ಉಪದ್ರವ ಕರ್ಮಗಳೆಲ್ಲ ಅಂಟಿಕೊಳ್ತವೆ. ಇವಾಗ ಯೋಗ ನರಸಿಂಹ, ಭೋಗ ನರಸಿಂಹ ಎರಡೂ ಇರುತ್ತೆ. ಹೌದು. ಯಾರಿಗೆ ಏನ್ ಬೇಕೋ ಅದು ಕೊಡೋದು ಅಷ್ಟೇ. ಅದು ಎಲ್ಲಿದೆ? ಯೋಗ ಕರಿಗಿರಿ, ದೇವರಾಯನ ದುರ್ಗ. ಚಿಕ್ಕನಗರಕ್ಕೆ ಭೋಗ ನರಸಿಂಹ. ಮತ್ತು ಈ ಅಂಶದಲ್ಲಿ ಎರಡು ಪ್ರಮುಖವಾದ ಚಿಂತನೆಗಳನ್ನೇ ಇಲ್ಲಿ ಚಟುವಟಿಕೆ ಅನ್ನೋದನ್ನ ಮಾಡಲೇಬೇಕು. ಇಲ್ಲಿ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳ್ತಾನೆ. ಕೆಲಸ ಮಾಡುವಾಗ ನಮ್ಗೆ ಅದು ಬೇಕೋ ಇದು ಬೇಕೋ, ಹಾಗೆ ಮಾಡ್ಲೋ ಹೀಗೆ ಮಾಡ್ಲೋ, ಅದ್ರಲ್ಲಿ ಸುಖ ಸಿಗುತ್ತೋ ಇದ್ರಲ್ಲಿ ಸುಖ ಸಿಗುತ್ತೋ, ಹೀಗೆ ಮಾಡಿದ್ರೆ ಏನು ಆಪ್ಷನ್ನು, ಹಾಗೆ ಮಾಡಿದ್ರೆ ಏನು ಆಪ್ಷನ್ನು, ಈ ಪರಿಸ್ಥಿತಿಯಲ್ಲೇ ಜೀವನ ಕಳೆದು ಬಿಡುತ್ತೆ. ಕೊನೆವರೆಗೂ ಆಪ್ಷನ್ ಅಲ್ಲೇ ಕಳೆದೋಗುತ್ತೆ ಜೀವನ. ನಮ್ಗೆ ಏನೇ ಪ್ರಶ್ನೆ ಕೇಳಿದ್ರು ಫಸ್ಟ್ 4 ಆಪ್ಷನ್ ಕೊಡಿ ಅನ್ನೋ ಸ್ಥಿತಿಯಲ್ಲಿ ಬಂದು ನಾವು ಕರೋಡ್ಪತಿಯಲ್ಲೇ ಇದ್ಬಿಟ್ಟಿದ್ದೀವಿ. ಅವನು ಹೇಳ್ತಾನೆ ನಿರ್ದ್ವಂದ್ವ ನಿತ್ಯ ಸತ್ವಸ್ಥಃ ನಿರ್ಯೋಗ ಕ್ಷೇಮ ಆತ್ಮವಾನ್. ಭಗವಂತ ನಮ್ಮ ಯೋಗಕ್ಷೇಮ ನೋಡ್ಕೊಳ್ತಾನೆ. ನಮಗೆ ಬೇರೆಯವರು ಯಾರು ಕೂಡ ಈ ವಿಷಯದಲ್ಲಿ ನಮ್ಮನ್ನ ಕೆಟ್ಟದ್ ಮಾಡುದು ಅಲ್ಲ, ಅವ್ರು ಯಾರು ಒಳ್ಳೇದ್ ಮಾಡುದು ಅಲ್ಲ. ಆದ್ರೆ ಅವರಿಗೊಂದು ಕೃತಜ್ಞತೆ ಅರ್ಪಿಸಿ, ಯಾಕಂದ್ರೆ ಆ ರೂಪದಲ್ಲಿ ಭಗವಂತ ಕೃತಜ್ಞತೆ ಕೊಟ್ಟಲ್ವಾ, ಅದಕ್ಕೋಸ್ಕರ ಅವನಿಗೆ ಥ್ಯಾಂಕ್ಸ್ ಹೇಳುದು. ಆ ರೂಪದಲ್ಲಿ ಭಗವಂತ ಉಪದ್ರ ಕೊಟ್ಟ ಅಂತ ಅವನು ದ್ವೇಷಿಸುವುದಲ್ಲ. ಆ ಉಪದ್ರ ಕೊಟ್ಟದ್ರ ಫಲ ಏನು ಅಂದ್ರೆ ನಮ್ಮ ಯಾವುದೋ ಒಂದು ಕರ್ಮ ಮುಗೀತು. ಅವನು ಉಪದ್ರ ಕೊಟ್ಟದ್ ನಮ್ಗೆ ಉಪದ್ರ ಆಗ್ಬೇಕು ಅಂತಲ್ಲ. ಹೌದು, ತಡ್ಕೊಳ್ಳೋ ಸಾಮರ್ಥ್ಯ ಬರ್ತಾ ಇದೆ ಅಂದ್ರೆ ನಮಗೆ ಜ್ಞಾನ ಸ್ವಲ್ಪ ಅರ್ಥ ಆಗಿದೆ ಅಂತ ಅರ್ಥ. ನಾವು ಮೀರುವ ಸ್ಥಿತಿಗೆ ಬಂದಿದ್ದೇವೆ ಅಂತ ಅರ್ಥ. ನಮಗೆ ಸಂಚಾರದಲ್ಲಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇತ್ತು. ಇವತ್ತು ಇಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳೋರು ಅರ್ಧ ಗಂಟೆಲಿ ಚೇಂಜ್, ಒಂದು 10 ಸರ್ತಿ ಚೇಂಜ್ ಆಗಿ ಒಂದು 100 ಸರ್ತಿ ಈ ತರದ ಏನೇನೋ ಅವಸ್ಥೆಗಳಾಗಿತ್ತು. ಈಗ ಅಂದಾಜಾಗಿದೆ, ಎಲ್ಲವೂ ಏನು ವ್ಯವಸ್ಥೆ ಕಾಲದ ಒಂದು ನಿಯತಿಯಲ್ಲಿ ನಡಿಬೇಕಿರುತ್ತೋ ಅದಾಗುತ್ತೆ ಅಂತ. ಇವತ್ತೊಂದು ದೊಡ್ಡ ಕಾರ್ಯಕ್ರಮ ಅಂತ ಅನ್ಕೊಂಡಿದ್ರು, ಅದ್ರಲ್ಲಿ ನಮ್ಗೊಂದು ಸಮ್ಮಾನ ಇತ್ತು ಅಂತ ಅನ್ಕೊಳ್ಳಿ. ಸಂಜೆ ಹೊತ್ತಿಗೆ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು, ಏನೋ ಒಂದು ಅವ್ಯವಸ್ಥೆ ಆಗ್ಬಿಟ್ಟಿದೆ, ಬೇಸರ ಮಾಡ್ಕೊಳ್ಬಿಡಿ, ಆಯ್ತು. ಹಾಗೆ ಆಯ್ತು. ಮಂಗಳೂರಲ್ಲಿದ್ದೆ, ಉಡುಪಿಯಲ್ಲಿ ಒಂದೇನೋ ದೊಡ್ಡ ಕಾರ್ಯಕ್ರಮ ಇತ್ತು. ಅದಕ್ಕೋಸ್ಕರ ಏನೋ ವಾಹನ ಬುಕ್ ಮಾಡುದು ಅವರೇ ಹೇಳಿದ್ರು, ನೀವು ಮಾಡ್ಕೊಂಡು ಬನ್ನಿ, ಯಾಕಂದ್ರೆ ವಾಪಸ್ ನೀವು ಅಷ್ಟರೊಳಗೆ ಅಲ್ಲಿಗೆ ಹೋಗ್ಬೇಕು, ಕಷ್ಟ ಆಗುತ್ತೆ ಅಂತ. ನಾನು ಬುಕ್ ಮಾಡಿ ಎಲ್ಲ ಆಗಿತ್ತು. ದಾರಿಯಲ್ಲಿ ಬರುವಾಗ ಫೋನ್ ಬಂತು, ಇಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ ಅಂತ. ವ್ಯವಸ್ಥೆ ಇತ್ತು, ಏನೋ ಯೋಚನೆ ಇತ್ತು. ನಾನು ಸರಿ ದೇವ್ರು ಕರ್ಸ್ಕೊಂಡಿದ್ದು ಕೃಷ್ಣನ್ ದರ್ಶನಕ್ಕೆ, ಆ ಕಾರ್ಯಕ್ರಮಕ್ಕಂತ ಯಾಕೆ ಅನ್ಕೋಬೇಕು ಅಂತ ಸೀದಾ ಹೋದೆ. ನನ್ಗೆ ಆಮೇಲೆ ಯೋಚನೆ ಮಾಡಿದೆ, ಹೀಗೆ ಹೇಗೆ ಸಮಾಧಾನ ಪಡ್ಕೊಳ್ಳಿಕ್ಕಾಯ್ತು ಅಂತ. ಇದೆಲ್ಲ ನಮ್ ಗುರುಗಳ ಅನುಗ್ರಹ ಅಂತ ಆಗ ನೆನಪಾಯ್ತು. ಆ ಗುರುಗಳು ಆ ಕಾಲದಲ್ಲಿ 2 ವರ್ಷ ನಮ್ಮನ್ನ ಒಂದು ಅತಂತ್ರ ಸ್ಥಿತಿಯಲ್ಲಿ ಇಟ್ಟ ಹಾಗೆ ಅನ್ನಿಸ್ತಿತ್ತು. ಯಾವಾಗ್ಲೂ ಏನು ಒಂದು ನಿಶ್ಚಯ ಇಲ್ಲ, ಸಹಿಸ್ಕೊಳ್ಬೇಕು, ಎಲ್ಲವನ್ನು ಕಾಯ್ಬೇಕು, ನೋಡ್ಬೇಕು. ಎಷ್ಟು ಕಾಯಿಸ್ತಿದ್ರು. ಎಲ್ಲಿ ಮಧ್ಯಾಹ್ನ 11 ಗಂಟೆಗೆ ಬರ್ತೇನೆ ಅಂತ ಹೇಳಿ ನಾವು ಬಿಡಿ, ನಾವಾದ್ರೂ ತಿಂತಿರ್ತಿದ್ವಿ, ಏನೋ ಅಲ್ಲಿ ಅವರಿಗೆ ತಂದು ಕೊಟ್ಟ ಹಣ್ಣು ಗಿಣ್ಣು ಸಿಕ್ತಿತ್ತು. ಈ ಚಿಕ್ಕ ಗುರುಗಳಿದ್ದಾರಲ್ಲ, ಈಗನ ವಿಶ್ವಪ್ರಸನ್ನ ತೀರ್ಥರು, ಇದೇ ಪೂಜಾ ಮಂದಿರದಲ್ಲಿ 11 ಗಂಟೆಗೆ ಮಹಾಪೂಜೆ ಅಂತ ಹೇಳ್ಬಿಡೋರು. ಸ್ವಾಮಿಗಳನ್ನು ಬರ್ತಾರೆ ಅಂತ ಕಾಯ್ತಾ ಇದ್ರು. 12 ಆಯ್ತು, ಅವರು ಆ ಜಾಗದಿಂದ ಎದ್ದು ಕದಲ್ತಿರ್ಲಿಲ್ಲ. ದೇವ್ರ ಪೆಟ್ಟಿಗೆ ಮುಂದೆ ರೆಡಿ ಮಾಡಿ ಇಟ್ಟು ಕೂತವ್ರು ಬೇಕಾದ ಸಿದ್ಧತೆ ಮಾಡ್ಕೊಂಡಿದ್ರು. ಅವ್ರು ಜಪ ಮಾಡ್ತಾ ಕೂತಿರ್ತಿದ್ರು. 1 ಗಂಟೆ 2 ಗಂಟೆ 3 ಗಂಟೆಗೆ ಬಂದಿದ್ದಾರೆ. ನಮ್ಗೆ ಹೇಗಿರ್ತಿತ್ತು, ಅವ್ರು ಬೆಳಿಗ್ಗೆಯಿಂದ ಏನೂ ತಿಂದಿರಲ್ಲ, ಒಂದು ನೀರು ಕುಡ್ದಿರಲ್ಲ, ಆಚಮನೆ ಅಷ್ಟೇ ಅವರ ಒಂದು ದೇಹದ ಒಳಗೆ ಸೇರಿರಬಹುದಾದ ಪದಾರ್ಥ, ಅದು ಬಿಟ್ರೆ ಏನೂ ಇಲ್ಲ. ಆದ್ರೆ 3 ಗಂಟೆಗೆ ಬಂದಾಗ ಮುಖದಲ್ಲಿ ಒಂದು ಸಣ್ಣ ಹುಬ್ಬು ಗಂಟಾಕಿದ್ದಿಲ್ಲ, ಸಿಡಿಮಿಡಿ ಇಲ್ಲ. ಸೀದಾ ಎದ್ರು, ಗುರುಗಳಿಗೆ ಪೀಠ ಬಿಟ್ಟು ಕೊಟ್ರು, ಅವ್ರು ಪೂಜೆ ಮಾಡಿದ್ರು. ಇವರು ಸೀದಾ ಒಳಕ್ಕೆ ಹೋಗಿ ನೈವೇದ್ಯಕ್ಕೆ ಏನ್ ಬೇಕು ಅದು ವ್ಯವಸ್ಥೆಗೆ ಅವ್ರು ಏನ್ ಮಾಡ್ಬೇಕಿರ್ತೋ ಅದನ್ನ ಮಾಡಿದ್ರು. ದೇವಸ್ಥಾನ ಇಲ್ಲೆಲ್ಲ ಪ್ರದಕ್ಷಿಣೆ ಬರ್ಬೇಕಿತ್ತು, ಪ್ರದಕ್ಷಿಣೆ ಬಂದ್ರು. ತೀರ್ಥ ಕೊಡೋರು ತೀರ್ಥ ಅಷ್ಟೇ ನಗು ಮುಖದಿಂದ ಸ್ವೀಕಾರ ಮಾಡಿದ್ರು. ಒಂದು ದಿವಸ ಆದ್ರೆ ಇದೇನೋ ಒಂದು ಎಲ್ರು ನನ್ನ ನೋಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕೂತಿರ್ಬೇಕು ಅಂತ ಅನ್ಕೊಳ್ಳಿ. ಇದು 1 ದಿವಸ ಅಲ್ಲ, 35 ವರ್ಷದಲ್ಲಿಯೂ ಹೀಗೆ ಬದುಕಿದ್ದವರು. ಅದರ ಜೊತೆಗೆ 5ನೇ ಪರ್ಯಾಯದ ವ್ಯವಸ್ಥೆ ಏನಿದೆ,
ಇದು ಅವರಿಗೆ ನೋಡಿ ಈಗ 60 ವರ್ಷ, ಒಂದ್ಸಲನೂ ಅವ್ರಿಗೆ ಕೃಷ್ಣನ ಪೂಜೆ ಸಿಕ್ಕಿಲ್ಲ. ಆ ಇಡೀ ಪೀಠದಲ್ಲಿ ಕೂಡುವ ಮಹಾ ಉದ್ದೇಶ ಏನು ಅಂದ್ರೆ ಕೃಷ್ಣನಿಗೆ ಪೂಜೆ ಸಿಗುತ್ತೆ ಅನ್ನೋದೇ. ಆ ಪ್ರಧಾನ ಪೂಜೆ ಸಿಕ್ಕಿದ್ರೆ ಅದು ಲೆಕ್ಕ, ಇಷ್ಟು ಪರ್ಯಾಯ ಮಾಡಿದ್ರು ಅನ್ನೋದು. ಅವ್ರಿಗೆ 60ಕ್ಕೆ ಈಗ ಈ 60 ಅಲ್ಲ, ಇನ್ನು 8 ವರ್ಷ ಇದೆ, 67ಕ್ಕೂ 68ಕ್ಕೂ ಮೊದಲನೇ ಪರ್ಯಾಯ ಸಿಗುತ್ತೆ ಅವರಿಗೆ. ಅಂದ್ರೆ 2031ಕ್ಕೆ ಅವ್ರಿಗೆ ಪರ್ಯಾಯ ಸಿಗುತ್ತೆ. ಅಲ್ಲಿ ತನಕ ಅವ್ರಿಗೆ ಪರ್ಯಾಯವೇ ಇಲ್ಲ. ಕೂತ್ಕೊಳ್ಳಿ ಸ್ವಾಮಿ ಅಂತ ದೊಡ್ಡವರು ಹೇಳಿದ್ರು. ಗುರುಗಳಿಗೆ ಅದು ಮೀಸಲು. ಎಷ್ಟು ಜನ ಅವರ ಹಿತೈಷಿಗಳು ಚುಚ್ಚು ಮಾತಾಡುವವರು, ಆ ಕಡೆಯಿಂದ ಈ ಕಡೆ ಏನೇನೋ ಹೇಳಿ ಸಿಕ್ಕಿಸಿ ಹಾಕ್ಬೇಕು ಅಂತ ಯೋಚಿಸೋರು, ಎಲ್ಲರೂ ಎಲ್ಲಾ ತರದಲ್ಲೂ ಪ್ರಯತ್ನ ಮಾಡಿದ್ರು. ಅದು ಗುರುಗಳದ್ದು. ಅದು ಅವ್ರಿಗೆ ನಾನು ಬಿಟ್ಟು ಕೊಟ್ಟಾಗಿದೆ, ಅದು ಅವ್ರಿಗೆ ಸಂಬಂಧಪಟ್ಟದ್ದು. ಅವರೇ ಮಾಡ್ತಾರೆ. ಆ ತ್ಯಾಗ ಎಂಥ ದೊಡ್ಡ ಫಲ ಕೊಡ್ತು ಅಂದ್ರೆ ಅಯೋಧ್ಯೆಯಲ್ಲಿ ರಾಮನನ್ನ ಪ್ರತಿಷ್ಠೆ ಮಾಡೋ ಫಲ ಕೊಡ್ತವ್ರಿಗೆ. ಆ ಗುರುಗಳು ಹೇಳೇ ಇಲ್ಲ ಇವರನ್ನ ನೀವು ಮುಂದೆ ನೀವು ಫಲ ಇಲ್ಲ ಅಂದ್ರಲ್ಲ, ಈ ತರ ನಾವು ಅನಿರೀಕ್ಷಿತವಾಗಿ ಇದಕ್ಕಿಂತ ಹೆಚ್ಚಿನ ದೊಡ್ಡ ಫಲ, ಇನ್ನೊಂದು 500 ವರ್ಷ 1000 ವರ್ಷ ಆ ರಾಮನಿಗೆ ಪೂಜೆ ಆಗುತ್ತೆ ಅಂದ್ರೆ ಆ ಪೂಜೆ ಆಗಿದ್ರ ಪ್ರತಿಷ್ಠೆಯ ಒಂದು ಪುಣ್ಯದ ಫಲ ನಿರಂತರ ಇವರಿಗಿದೆ. ಗುರುಗಳ ಸೇವೆ ಮಾಡಿದರ ಫಲ, ಕಾದದ್ದರ ಫಲ, ತಾಳ್ಮೆಯ ಫಲ, ನಿರೀಕ್ಷೆಯ ಫಲ, ಗುರುಗಳ ಶುಶ್ರೂಷೆಯ ಫಲ, ಸಿಟ್ಟು ಮಾಡಿಕೊಳ್ಳದೆ ಇರುವುದರ ಫಲ. ಬಿಟ್ಟು ಹೋಗುದಿಲ್ಲ ಯಾವುದು ಕೂಡ. ನಮ್ಗೆ ನಾವು ಮಾಡಿದ ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ ಇದ್ದೇ ಇದೆ. ಅಂದ್ರೆ ಅವರ ದಕ್ಷಿಣ ಭಾರತದಲ್ಲಿ ಒಬ್ಬರೇ ಅವರು. ಯಾಕೆಂದ್ರೆ ಸಾಮಾನ್ಯ ದಕ್ಷಿಣದವರನ್ನು ದೂರನೇ ಇಡುದವರು. ಅದರಲ್ಲಿ ಪೇಜಾವರ ಸ್ವಾಮಿಗಳು ಅವರ ತಪಸ್ಸು ಅವರನ್ನ ಅಲ್ಲಿ ತಗೊಂಡು ಹೋಯ್ತು, ಕರ್ಕೊಂಡು ಕೂಡಿಸ್ತದು. ಆದ್ರೆ ಇವ್ರೇನ್ ಕೇಳಿರ್ಲಿಲ್ಲ ನನ್ನನ್ನ ಅಲ್ಲಿ ಟ್ರಸ್ಟಿಯನ್ನಾಗಿ ಮಾಡಿ ಅಂತ. ಇವ್ರು ಅವ್ರು ಈಗ್ಲೂ ಎಷ್ಟೋ ಸರ್ತಿ ಹೇಳುದು, ಹೇಗ್ ಸಾಧ್ಯ ಆಯ್ತು ಸ್ವಾಮಿ ಅಂತ. ಅದಕ್ಕೆ ಅವ್ರು ಹೇಳುದುಂಟು, ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಹೋದಾಗ ಯಾರೊಬ್ರು ಹೊಡೆದ್ರು, ಹೀಗೆ ತಿರುಗಿಸ್ತು, ನಾನು ಅಲ್ಲೇ ಮುಂದೆ ಹೋಗ್ತೇನೆ. ಅಲ್ಲಿ ಯಾರೋ ಹೊಡೆದ್ರು, ಹೀಗೋಯ್ತು, ನಾನು ಅಲ್ಲೇ ಹೋಗ್ತೇನೆ. ಬಹುಶಃ ಇವತ್ತು ಹೋಗ್ಬೇಕಾದ ದಾರಿ ಇದೆ. ನಾನು ಎಲ್ಲಿ ಎಷ್ಟೇ ದೊಡ್ಡ ಹೊಡೆದವನು ಯಾರು ನೋಡಲ್ಲ, ಹೋಗ್ಬೇಕಾದ ದಾರಿ ಯಾವ್ದು ನೋಡ್ತೇನೆ ಅಂತ. ನಂಗದು ಬಹುಶಃ ಬಹಳ ಇಷ್ಟವಾದ ಮಾತು. ನನ್ ಹೋಗ್ಬೇಕಾದ ದಾರಿ ಇದಿರ್ಬೇಕು. ಯಾಕಂದ್ರೆ ಎಲ್ಲಿಯೋ ಹೋದ್ರು ಭಗವಂತ ಅಂತೂ ಗ್ಯಾರಂಟಿ ಇದ್ದಾನ. ನಾನು ಇನ್ನೊಬ್ಬರಿಗೆ ನನ್ನಿಂದ ಅನ್ಯಾಯ ಆಗತ್ತೆ ಅನ್ನೋದನ್ನ ನಾನು ಜಾಗ್ರತೆ ಮಾಡ್ಬೇಕು. ಅವ್ರಿಗೆ ನೋವಾಗುತ್ತೆ, ಆ ದಾರಿಯಲ್ಲಿ ಹೋದ್ರೆ ಶಾಸ್ತ್ರಕ್ಕೆ ವಿರುದ್ಧ ಆಗುತ್ತೆ ಅನ್ನೋದನ್ನ ನಾನು ವ್ಯತ್ಯಾಸ ಮಾಡ್ಕೊಳ್ಬೇಕು. ಬಿಟ್ರೆ ಯಾವ ಕಡೆಯಿಂದ ಕರ್ಕೊಂಡು ಹೋಗುತ್ತೋ ಆ ದಾರಿಯಲ್ಲಿ ಹೋಗ್ಬೇಕು ಅಂತ. ಅದು ಅವರನ್ನ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತು. ಈಗ ಏನು ಅವರಿಗೆ ಗೊತ್ತಿಲ್ಲ ಎಷ್ಟೋ ಸರ್ತಿ ನಾನು ಎಷ್ಟು ದೊಡ್ಡವನಿದ್ದೇನೆ ಅಂತ. ಜನ ಹೆಂಗೆ ಅವರನ್ನ, ನಾನು ಎಲ್ಲೋ ಯಾವುದೋ ಒಂದು ಊರಲ್ಲಿ, ಯಾವುದೋ ಉತ್ತರ ಭಾರತದ ಒಂದು ಗುಜರಾತ್ ಅಥವಾ ರಾಜಸ್ಥಾನ ಇರ್ಬೇಕು ಮೋಸ್ಟ್ಲಿ, 50,000-60,000 ಜನ ಅವರನ್ನ ಕಾಯ್ತಾ ಇದ್ದಾರೆ 5-6 ಗಂಟೆ. ಒಬ್ರು ಬೈಕೊಳ್ಳಿಲ್ಲ. ನಮ್ಮಲ್ಲಾದ್ರೆ ಇಲ್ಲೇ ಒಂದು 10 ನಿಮಿಷ ಕಾಯಿರಿ, ಬರೋರು ಲೇಟ್ ಆಗುತ್ತೆ ಅಂತ ನಾವು ಒಂದು ದೇವ್ರ ದರ್ಶನ ಮಾಡಿ ಬರ್ತೀವಿ, ನಮ್ಮ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಳ್ತೀವಿ ಅಂತ ಯೋಚನೆ ಮಾಡ್ತೀವಿ. ಇನ್ನೂ 1 ಗಂಟೆ ಆಯ್ತು ಅಂದ್ರೆ ಮನೆಗೆ ಹೋಗ್ಬೋದಿತ್ತು, ಸುಮ್ಮನೆ ಬಂದು ಏನ್ಕೋತೀವಿ. ಇನ್ನೂ 1 ಗಂಟೆ ಲೇಟ್ ಆದ್ರೆ ಬೇಡಪ್ಪ, ಅವ್ರದೇ ಏನೋ ದೊಡ್ಡ ಕೆಲಸದಲ್ಲಿ ಇದ್ದಾರೆ, ನಾವೆಲ್ಲ ಏನ್ ಬಿಟ್ಟು ಬಿದ್ದಿದೀವ ಅಂತ ಬೈಕೊಂಡು ಹೋಗ್ತಿದ್ವಿ. 6 ಗಂಟೆಗಳ ಕಾಲ ಕಾದ್ರೂ ಕೂಡ ಅವ್ರ ಮುಖದಲ್ಲಿ ಒಂದು ಸಿಟ್ಟಿಲ್ಲ. ಭರತ 14 ವರ್ಷ ಕಾದಿಲ್ವಾ, ರಾಮನನ್ನು ಪ್ರತಿಷ್ಠೆ ಮಾಡಿದ ಸ್ವಾಮಿಗಳನ್ನ 6 ಗಂಟೆ ಕಾಯ್ದೆ ಏನ್ ದೊಡ್ಡದು ಅಂತಾರೆ. ಆ ಮಾತು ಬರ್ಬೇಕು ಅಂದ್ರೆ, ಆ ತಾಳ್ಮೆ ಇರಬೇಕು ಅಂದ್ರೆ ಅವ್ರಿಗೆ ಅಷ್ಟು ಪಕ್ವತೆ ಇದೆ ಅಂತ ಅರ್ಥ. ದೊಡ್ಡವರನ್ನ ಕಾಯ್ಬೇಕು ನಾವು, ದೊಡ್ಡವರಿಗೆ ನಾವು ಪರಿತಪಿಸ್ಬೇಕು, ದೊಡ್ಡವರಿಗೋಸ್ಕರ ನಾವು ಹಾತೊರಿಬೇಕು. ಹಾಗಿದ್ರೆ ಮಾತ್ರ ಜ್ಞಾನ ಸಿಗುತ್ತೆ, ಹಾಗಿದ್ರೆ ಮಾತ್ರ ದಾರಿ ಸಿಗುತ್ತೆ, ಹಾಗಿದ್ರೆ ಮಾತ್ರ ಗುರಿ ಸ್ಪಷ್ಟ ಆಗುತ್ತೆ. ಅದಿಲ್ಲದೆ ಹೋದಾಗ ನಿರ್ದ್ವಂದ್ವ ಸ್ಥಿತಿಯಲ್ಲಿ ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿರ್ಯೋಗಕ್ಷೇಮ ಆತ್ಮವಾನ್, ಅವನು ಯೋಗಕ್ಷೇಮ ನೋಡ್ಕೊಳ್ಳೋನು. ನಾವೇನ್ ನಮ್ ಯೋಗಕ್ಷೇಮ ನೋಡುದು? ನಂಗೆ ಇಂಥದ್ದೇ ಜ್ಞಾನ ಬೇಕು ಅಂತ ನಮ್ಗೇನ್ ಗೊತ್ತಿದೆ? ನಮ್ಗೆ ಇಂಥದ್ದೇ ಮಂತ್ರ ಸಿದ್ಧಿ ಆಗುತ್ತೆ ಅಂತ ನಮ್ಗೇನ್ ಗೊತ್ತಿದೆ? ಅದಕ್ಕೆ ಗುರುಗಳ ಹತ್ರ ಹೋದಾಗ ಮಂತ್ರ ಕೇಳಲಿಕ್ಕಿಲ್ಲ ಅಂತೆ. ನಿನಗೆ ಈ ಮಂತ್ರ ಆಗತ್ತೆ ಅಂತ ಅವ್ರು ಹೇಳಿ ಅವ್ರ ಉಪದೇಶ ಕೊಟ್ರೆ ಅದನ್ನ ತಗೊಂಡ್ ಬರ್ಬೇಕು ಅಂತ. ಮಧ್ವಾಚಾರ್ಯರು, ವಿಷ್ಣು ತೀರ್ಥರು 10 ಬಾರಿ ಸನ್ಯಾಸ ಕೇಳಲಿಕ್ಕೆ ಬಂದಿದ್ದಾರೆ, ಕೊಡ್ಲೇ ಇಲ್ಲ. ಯಾಕಂದ್ರೆ ಸಮಯ ಬಂದಿಲ್ಲ ಅಂತ. ಆಮೇಲೆ ಕೇಳದನೆ ಓಂಕಾರ ಉಪದೇಶ ಬೇರೆ ಯಾರಿಗೂ ಕೊಡದಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಟ್ರು. ಯಾಕೆಂದ್ರೆ ಪಕ್ವವಾದಾಗ ಗುರುಗಳೇ ಹುಡುಕಿ ತಂದು ಕೊಡ್ತಾರೆ. ಗುರುಗಳೇ ಅವನನ್ನ ಎಚ್ಚರಿಸಿ, ನಿನಗಿದೇ ಜ್ಞಾನ, ನಿನಗಿದೇ ದಾರಿ, ನಿನಗಿದೇ ತಿಳಿಬೇಕು ಅನ್ನೋ ಆಸಕ್ತಿ ಬೇಕು. ಅದರ ಸಿದ್ಧಿ ಆಗುದು ಯಾವುದು ಗೊತ್ತಿಲ್ಲ ನಮಗೆ, ಅದರಿಂದ ಲಾಭ ಯಾವುದು ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ಆ ಭಗವಂತನ ಪಡೆಯುವಿಕೆ ಅನ್ನೋದರ ಬಗ್ಗೆ ಮಾತ್ರ ಕಾಳಜಿ ಇರಬೇಕು ಹೊರತು ಅದರಲ್ಲಿ ಯಾವ ದಾರಿಯಿಂದ ಪಡಿಬೇಕು ಗೊತ್ತಿಲ್ಲ ನಮಗೆ.
ಯಾವುದೋ ಒಂದು ದಾರಿಯಿಂದ ಪಡಿಲಿಕ್ಕೆ ನೂರಾರು ದಾರಿ. ಅದಕ್ಕೆ ಒಂದು ಮಾತು ಹೇಳುತ್ತಲ್ಲಿ, ಬಾವಿಯಿಂದ ಪಡೀಬೇಕಾದ ನೀರು ಅದು ತುಂಬಿ ಹರಿಯುವ ನದಿಯಿಂದ ಸಿಗುತ್ತೆ ಅಂತ ಪ್ರತ್ಯೇಕ ಹೇಳಬೇಕಾ? ನೀವು ನದಿಯನ್ನೇ ಆಶ್ರಯಿಸಿ ಬಿಟ್ರೆ ಬಾವಿಯಿಂದ ಆದ್ರೆ ಬರೀ ನಿಮಗೆ ಒಂದು 10 ಗದ್ದೆಗೆ ನೀರು ಆಗ್ತಿತ್ತು. ಅದೇ ನೀವು ನದಿಯ ಕಡೆಗೆ ಹೋಗಿಬಿಟ್ರೆ ಲೋಕದ ಯಾವುದೋ ಸಾಮಾನ್ಯ ವ್ಯಕ್ತಿಯಿಂದ ನೀವು ಲಾಭ ಆಗುತ್ತೆ ಅಂತ ಅನ್ಕೊಂಡ್ರೆ ಆ ವ್ಯಕ್ತಿಯ ಮಿತಿ ಎಷ್ಟು ಅಷ್ಟೇ ಪುಣ್ಯ ಸಿಗುತ್ತೆ, ಅಷ್ಟೇ ಫಲ ಸಿಗುತ್ತೆ. ಭಗವಂತನನ್ನೇ ಜಗದ್ಗುರು ಅಂತ ಅನ್ಕೊಂಡು ಅವನನ್ನೇ ಗುರುತ್ವದಿಂದ ಆಶ್ರಯ ಮಾಡಿ ನಾವು ಗುರುಗಳಲ್ಲಿ ಅವನನ್ನೇ ಕಂಡು ಪ್ರಾರ್ಥಿಸಿದ್ರೆ ನಮಗೆ ಯಾವ ಮಂತ್ರ ಸಿಗಬೇಕೋ, ಯಾವ ಜ್ಞಾನ ಸಿಗಬೇಕೋ, ಯಾವ ಜೀವನದ ಕಷ್ಟ ನಷ್ಟಗಳು ಪರಿಹಾರ ಆಗ್ಬೇಕು ಅದನ್ನು ಅವನು ಹೇಳದೇ ಕೇಳದೆ ಮಾಡಿಕೊಡ್ತಾನೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಒಬ್ಬ ತಿಳಿದ ಜ್ಞಾನಿಗೆ ವೇದದಿಂದ ಏನು ಫಲ ಸಿಗಬೇಕೋ ಅದು ಅವನಿಗೆ ಇಷ್ಟಪಟ್ಟು ಅದನ್ನು ಪಡೆದ ಅಂತಂದ್ರೆ ಇನ್ನುಳಿದ ಸಣ್ಣ ಪುಟ್ಟ ಮಂತ್ರಗಳಿಂದ, ಸಣ್ಣ ಪುಟ್ಟ ಜೀವನದ ಯಾವುದೋ ಒಂದು ಟೆಕ್ನಿಕ್ನಿಂದ ಒಬ್ಬರನ್ನ ಏನು ಬೇಸ್ತು ಬೀಳಿಸಿ ಪಡೆದ ಲಾಭ ಅನ್ನೋದು ಅದು ಉಳಿಯಲ್ಲ. ಜಪ ಮಾಡ್ತಿದ್ದ, ಲಾಭ ಆಯ್ತಾ? ಉದಂಕ ಮೊದಲಾದವರನ್ನ ಸೇವೆ ಮಾಡಿ ಎಷ್ಟೆಷ್ಟು ಮಂತ್ರ ಪಡ್ಕೊಂಡ, ಪಾಂಡವರಿಗೆ ತೊಂದರೆ ಆಗ್ಲಿ ಅಂತ ಅವರನ್ನು ಛೂ ಬಿಟ್ಟ, ಏನೂ ಆಗ್ಲಿಲ್ಲ. ದುರ್ವಾಸರನ್ನ ಕಳುಹಿಸಿದ, ಏನೂ ಆಗ್ಲಿಲ್ಲ. ನಾವು ಅನ್ಕೊಳ್ಳುದು ಏನೋ ಮಂತ್ರದಿಂದ ಬೇಕಾದ್ದೆಲ್ಲ ಸಿದ್ಧಿಸ್ತೇವೆ ಅಂದ್ರೆ ಸಜ್ಜನರ ವಿರುದ್ಧ ಅದು ನಡೆಯುವುದಿಲ್ಲ. ದುರ್ಜನರ ಅಂದ್ರೆ ಸ್ವಲ್ಪ ನಂಬಿಕೆ ಇಲ್ಲದವರು, ದುರ್ಬಲರು ಅಥವಾ ದುಷ್ಟ ಕೆಲಸ ಮಾಡುವವರು, ಅವರಿಗೆ ಇದು ಪರಿಣಾಮ ಬೀರಬಹುದು. ಬಿಟ್ರೆ ಭಗವಂತನಲ್ಲಿ ಅಚಲವಾದ ನಂಬಿಕೆ ಇರುವವರಿಗೆ ಈ ಯಾವ ಕೃತ್ಯಗಳು ಕೂಡ ಕೆಲಸ ಮಾಡಲ್ಲ, ಈ ಯಾವ ಕೆಟ್ಟ ಆಲೋಚನೆಗಳು ಕೂಡ ಅವ್ರ ಮೇಲೆ ಪರಿಣಾಮ ಬೀರಲ್ಲ. ಅದನ್ನ ಭಗವಂತನೇ ರಕ್ಷೆಯಾಗಿ ನಿಂತಿರ್ತಾನೆ ಅಂತ. ಹಾಗಾಗಿ ನೀನು ಉಪಾಯವನ್ನ ಬಲ್ಲವನಾಗಿ ಎಲ್ಲ ಕರ್ಮಗಳನ್ನು ಕೂಡ ಸಂಗಂ ತ್ಯಕ್ತ್ವ ಅಂದ್ರೆ ನಾನು ಮಾಡ್ತಾ ಇದ್ದೇನೆ ಅಂತ ಅನ್ನುವ ಒಂದು ಅಹಂಕಾರ. ಎರಡನೇದು, ಈ ಕೆಲಸ ಮಾಡಿದ್ರಿಂದ ನನಗೆ ಇದರಿಂದ ಈ ಪ್ರತಿಫಲ ಸಿಗಬೇಕು ಅನ್ನುವ ಸಂಘ. 2 ಸಂಘ ಇದೆ ನಮ್ದು. ಒಂದು ನಾನು ಅನ್ನುವ ಸಂಘ, ನನ್ನಿಂದನೇ ಆಗುದಿದು ಅಂತ, ನಾನಿಲ್ದೇ ಇದ್ರೆ ಯಾರ ಹತ್ರನೂ ಆಗಲ್ಲ ಅಂತ. ಎರಡನೇದು, ನಾನು ಮಾಡಿದ್ರಿಂದಾಗಿ ನನಗೆ ಅದರಿಂದ ಪ್ರತಿಕ್ರಿಯೆ ಪ್ರತಿಫಲ ಹೀಗೆ ಬರ್ಬೇಕು ಅನ್ನುವ ಸಂಘ. ಇದು ಎಷ್ಟು ಜಾಸ್ತಿ ಮಾಡ್ತೇವೋ ಅಷ್ಟು ಪೆಟ್ಟು ಬೀಳ್ತಾನೆ ಹೋಗುತ್ತೆ. ಇದನ್ನ ಎಷ್ಟು ಕಮ್ಮಿ ಮಾಡ್ತೇವೋ, ಕೆಲವ್ರು ಏನು ಅಂದ್ರೆ ಪ್ರತಿ ನಿರೀಕ್ಷೆ ಇರುವುದಿಲ್ಲ, ಆದ್ರೆ ಅವ್ರಿಗೆ ನಾನ್ ಮಾಡಿದ್ದು ಅಂತ ಹೇಳ್ಕೊಂಡು ತಿರುಗುದ್ರಲ್ಲಿ ಖುಷಿ. ಎಲ್ರು ಹೇಳ್ಬೇಕು ಇವರೇ ಮಾಡಿದ್ದು. ಆಗ ಸ್ವಲ್ಪ ಎದೆ ಉಬ್ಬಿ ಇನ್ನು ಸ್ವಲ್ಪ ಲಕ್ಷ ರೂಪಾಯಿ ಜಾಸ್ತಿ ಕೊಡ್ತಾರೆ. ಈ ಕೆಲವರು ಅದಕ್ಕೋಸ್ಕರ ಅವ್ರಿಗೆ ಹೇಗೆ ಬಕೆಟ್ ಹಿಡಿಬೇಕು ಅಂತಾನೆ ಪ್ಲಾನ್ ಮಾಡಿ ಅವರೆಲ್ಲ ಬಯೋಡೇಟಾಗಳನ್ನು ತಿಳ್ಕೊಂಡು ಅವ್ರ ಎದುರುಗಡೆ ಬೇಕು ಅಂತ ಹೇಳ್ತಿರ್ತಾರೆ. ನಮ್ಮ ವೀಕ್ನೆಸ್ ಅನ್ನ ಉಳಿದವ ಅರ್ಥ ಮಾಡಿಕೊಂಡು ನಮ್ಮನ್ನ ದೋಚುವ ಹಾಗಾದರೂ ಅದು ಲೋಕದ ದೃಷ್ಟಿಯಿಂದ ನಮಗಾಗುವ ಅಪಾಯ. ನಾನು ಅನ್ನೋದು ಎಲ್ಲಿ ಪ್ರಾಬ್ಲಮ್ ಅಂದ್ರೆ ಭಗವಂತನ ಬಗ್ಗೆ ಬಿಡಿ, ನಾನು ಹೇಳುದು ಲೋಕದ ವಿಷಯದಲ್ಲೂ ಲೋಕಲ್ ಆಗಿ ಯೋಚನೆ ಮಾಡಿದ್ರು ನಾನು ಅನ್ನೋದು ಬಹಳ ಅಪಾಯಕಾರಿ. ಎಲ್ಲಿ ನಾನು 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 ಅಂತ ಕಾಣಿಸ್ಕೊಳ್ತಾ ಹೋಗ್ತೋ ಅಲ್ಲಿ ಬೇರೆಯವರು ನಮ್ಮನ್ನ ನಾನು ಅನ್ನೋದನ್ನೇ ನಮ್ಗೆ ಅಸ್ತ್ರವಾಗಿ ಬಳಸ್ತಾರೆ. ನೀವು ಸ್ವಾಮಿ ಹೀಗ್ ಮಾಡ್ತೀರಿ, ಹಾಗೆ ಮಾಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ ಅಂತ ನಿಮ್ಮನ್ನೆಲ್ಲ ಉಬ್ಬಿಸಿ ಎತ್ತಿಸಿ ಕೆಳಗಡೆಯಿಂದ ಗಾಳಿ ತೆಗೆದು ಬಿಡ್ತಾರೆ. ನಮ್ಗೆ ಗೊತ್ತೇ ಆಗಲ್ಲ ಎಲ್ಲಿ ಹೋಗ್ತಾ ಇದೆ, ಸೋರ್ತಾ ಇದೆ, ಎಲ್ಲಿ ಬೀಳ್ತಾ ಇದ್ದೀವಿ, ಎಲ್ಲಿ ನಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ ಅಂತ. ಆದ್ರಿಂದ ನಾನು ಅನ್ನೋದು ಭೌತಿಕವಾಗಿಯೂ ಅಪಾಯಕಾರಿ, ನನ್ನದು ಅನ್ನೋದು ಹಾಗೇನೆ. ಎಲ್ಲದಕ್ಕೂ ನಾವು ಮಾತಾಡುವಾಗ ನಾನೇನು ಹೇಳ್ಕೊಳ್ಬಾರ್ದು, ಆದ್ರೆ ನಾನಿದ್ದ ಕಾಲಕ್ಕೆ ಎಷ್ಟು ಕೆಲಸ ಆಗಿದೆ ಗೊತ್ತಾ, ಅಲ್ಲ ನಾನು ಅಂತ ಹೇಳುದಲ್ಲ ಅಂತ 10 ಸಲದನ್ನೇ ಹೇಳ್ತಿರ್ತಾನೆ. ಮತ್ತೆ ನಾನು ಜೋಡಿಸುತ್ತೇನೆ, ನಾವು ಅಂತ ಹೇಳಬಾರ್ದು, ಆದ್ರೆ ನಮ್ಮ ಪರಂಪರೆಯಲ್ಲಿ ಇಂತಿಂತ ದೊಡ್ಡ ಸನ್ಯಾಸಿಗಳು ಬಂದಿದ್ದಾರೆ, ಇಂತಿಂತ ದೊಡ್ಡ ಸಾಧಕರು ಬಂದಿದ್ದಾರೆ, ಇಂತಿಷ್ಟ ದೊಡ್ಡ ಸಾಧಕರು ಬಂದು ಬಿಟ್ಟಿದ್ದಾರೆ. ಅದೇನು ದೇವರ ಕರುಣೆಯಿಂದ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಆದ್ರೆ ಅವರ ಪರಂಪರೆಯಲ್ಲಿ ಬಂದವರು ನಾವು. ಸ್ವಲ್ಪ ನಾನು ತಪ್ಪು ಹೇಳಿದೆ, ನಮ್ಮ ಪರಂಪರೆಯಲ್ಲಿ ಅವ್ರು ಬಂದಿರೋದನ್ನ ಅವ್ರು ಗ್ರೇಟ್. ನಮ್ಮಂತಹ ದೊಡ್ಡ ಜ್ಞಾನಿಗಳ ಪರಂಪರೆಯಲ್ಲಿ ಅವ್ರು ಇದ್ದಾರೆ, ಅದರಿಂದಾಗಿ ಅವರಿಗೆ ನಾವು ಕೃತಜ್ಞರಾಗಿರ್ಬೇಕು ಅನ್ನುವ ರೀತಿಯಲ್ಲಿ ನಮ್ಮ ಮಾತುಗಳು ಕೆಲವೊಮ್ಮೆ ಎಲ್ಲೆಲ್ಲಿ ಹೇಳ್ಕೊಂಡು ಹೋಗುತ್ತೆ. ಇದು ಶಾಸ್ತ್ರಜ್ಞಾನ ಇದ್ದವರಲ್ಲೇ ಆಗುವ ಸಮಸ್ಯೆ. ನಾನು ನನ್ನದು ಅನ್ನೋದು ಲೌಕಿಕರಿಗೆ ಸಮಸ್ಯೆ ಇದ್ದೇ ಇರುತ್ತೆ, ಅದು ಗೊತ್ತಿಲ್ಲದೆ ಆಗುತ್ತೆ. ಇದು ಗೊತ್ತಿದ್ದೂ ಆಗುವ ಸಮಸ್ಯೆ. ನಾನು ನನ್ನದು ಅನ್ನೋದು ವಿಜಯದಾಸರ ಸುಳಾದಿ ನಾನು ಮೊನ್ನೆ ಮಣ್ಣೂರಲ್ಲಿ ಓದುವಾಗ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾರನ್ನೂ ಬಿಟ್ಟಿಲ್ಲ ಈ ಆಶೆ ಪಿಶಾಚಿ ಅಂತ, ಯಾರನ್ನು ಬಿಟ್ಟಿಲ್ಲ. ಮಂಡೆ ಬೋಳಾದವನನ್ನು ಬಿಟ್ಟಿಲ್ಲ, ಮಂಡೆ ಹೋಳಾದವನನ್ನು ಬಿಟ್ಟಿಲ್ಲ, ಜೀವನ ಗೋಳಾದವನನ್ನು ಬಿಟ್ಟಿಲ್ಲ, ಬಾಳು 3 ಕಾಸಾದವನನ್ನು ಬಿಟ್ಟಿಲ್ಲ. ಎಲ್ರಿಗೂ ಅವರವರ ಕಷ್ಟ, ಅವರವರ ಒದ್ದಾಟ ಇದ್ದೇ ಇದೆ ಅಂತ. ಆಸೆ ಅಲ್ಲೂ ಬಿಡಲ್ಲ. ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ ಅಂತ ಇಟ್ಕೊಳ್ಳಿ, ಅವರಲ್ಲಿ ಯಾಕೆ ಬರ್ಲಿಲ್ಲ ನನ್ನ ನೋಡ್ಲಿಕ್ಕೆ,
ಬಂದ್ರು, ಬರೀ ಈಗ ಎಲ್ಲಿ ಬಂದ್ರು, ಒಂದು ಆಪಲ್ ತರ್ಲಿಲ್ಲ, ಬಿದ್ದು ಒದಾಡ್ತಿದ್ದಾನೆ. ನೋಡ್ಲಿಕ್ಕೆ ಬಂದದ್ದೇ ದೊಡ್ಡದು. ಅವ್ರು ಎಷ್ಟೋ ಕಷ್ಟದಿಂದ 3 ಟ್ರೈನ್ 3 ಬಸ್ ಚೇಂಜ್ ಮಾಡಿ ಬಂದಿದ್ದಾರೆ ಇಲ್ಲಿಗೆ. ಇದು ನಾನು ಕಣ್ಣಾರೆ ನೋಡಿದ್ದು ಒಂದ್ ಕಡೆ. ಅವ್ರ ಪಾಪ ಫೋನಲ್ಲಿ ಮಾತಾಡ್ತಿದ್ರು ಬೇಸರದಲ್ಲಿ ಯಾರ ಹತ್ರನು. ಅಂದ್ರೆ ಸುಮ್ಮನೆ ಕಿವಿ ಕೊಡ್ತಾ ಇರ್ಬೇಕು, ಎಷ್ಟು ಸಂಗತಿಗಳು ಸಿಗ್ತವೆ ಅಂದ್ರೆ. ಅವರು ಆಸ್ಪತ್ರೆಗೆ ಬಂದಿದ್ದಾರೆ. ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂದ್ರೆ, ನೀವು ಈ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇನ್ನೂ ಆಚೆಗೆ ಎಲ್ಲಿಂದನೋ ಮಲ್ಲೇಶ್ವರದ ಯಾವುದೋ ಮೂಲೆಯಲ್ಲಿದ್ದ ಮಣಿಪಾಲ್ ಹಾಸ್ಪಿಟ್ಲಿಗೆ ಯಾವುದಕ್ಕೂ ಬಂದಿದ್ದಾರೆ. ಅವ್ರು ವಾಪಸ್ ಹೋಗ್ತಾ ಇದ್ದಾಗ ನನ್ಗೆ ಕಿವಿಗೆ ಬಿದ್ದ ಮಾತು. ಅವ್ರು ಅಲ್ಲಿಂದನೋ ಇಳಿದು, ಅವ್ರಿಗೆ ಎಷ್ಟಾಗಿದೆ ಅಂದ್ರೆ 80 ವಯಸ್ಸು ಮೇಲಾಗಿದೆ, ಧ್ವನಿ ನಡುಗುತ್ತೆ. ಒಬ್ಬರೇ ಬಂದಿದ್ದಾರೆ ಬಸ್ಸಲ್ಲಿ. ಅಲ್ಲಿ ಬಂದಾಗ ಅವ್ರು 3 ಬಸ್ ಚೇಂಜ್ ಮಾಡಿ ಬಂದಾದ್ಮೇಲೆ ಆ ವ್ಯಕ್ತಿ ಅವರ ಪ್ರತಿ ನಿರೀಕ್ಷೆ, ಬರೀ ಇಲ್ಲಿ ಬಂದ್ರೆ ಆಯ್ತಾ, ಒಂದು ಆಸ್ಪತ್ರೆಯಲ್ಲಿ ಬಿದ್ದವನಿಗೆ ಏನಾದ್ರೂ ಒಂದು ಎಳ್ನೀರು ತರಬೇಕು, ಹಣ್ಣು ತರಬೇಕು, ಅವ್ರಿಗೆ ಪಾಪ ಎಲ್ಲೂ ಸಿಗ್ಲಿಲ್ಲ. ಅವ್ರು ಹೋಗಿದ್ದೇ ಬಸ್ಸಲ್ಲಿ ಹೋಗಿ ಅಲ್ಲೇ ಇಳಿದಿದ್ದಾರೆ, ಬಸ್ ಮುಂದೆನೆ ಆಸ್ಪತ್ರೆ ಇದೆ ಅನ್ನೋ ಕಾರಣ ಸೀದಾ ಒಳಗೆ ಹೋಗಿದ್ದಾರೆ. ಮತ್ತೆ ಇನ್ನೂ ಒಂದೇ ಆಗಿದೆ ಏನೆಂದ್ರೆ, ಅಲ್ಲಿ ಅವ್ರ ಮಗಳಿಗೆ ಫೋನ್ ಮಾಡಿ ಹೋಗಿದ್ದಾರೆ. ಆ ಮಗಳು ಹೇಳಿದ್ರೆ, ಅಯ್ಯೋ ಇಲ್ಲಿ ಬಂದು ಬಿದ್ದು ಸಾಯ್ತಾ ಇದೆ, ತರಬೇಡಿ ಅಂತ ಪಾಪ ಅವ್ರು ಹೇಳಿದ್ದಕ್ಕೆ ಅವ್ರು ತರ್ಲಿಲ್ಲ. ಆಮೇಲೆ ನನಗೆ ಅವ್ರು ಮಾತಾಡುವಾಗ ಮತ್ತೆ ಗೊತ್ತಾದ್ರು, ಅವ್ರು ಬೇಡ ಅಂತ ಹೇಳಿದ್ದಕ್ಕೆ ಇವ್ರು ಬಿಟ್ಟು ಹೋಗಿದ್ದಾರೆ. ಇವ್ರು ಬೈಸ್ಕೊಂಡ್ರು. ಅಂದ್ರೆ ಆ ರೋಗದಲ್ಲಿ ಬಿದ್ದವನಿಗೆ ಎಷ್ಟು ಜನ ತಂದ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತೃಪ್ತಿಯೇ ಇಲ್ಲ. ಬರೋರು ಪ್ರತಿಯೊಬ್ರು ಬರ್ಬೇಕು, ಬರುವಾಗ ಒಂದಿಷ್ಟು ತರಬೇಕು ಅನ್ನುವ ಈ ಒಂದು ಸಾವೇನಿದೆ ಅಥವಾ ನೋವೇನಿದೆ, ಇದು ಕೂಡ ಆಸೆಯನ್ನು ಬಿಡಿಸಲ್ಲ. ಅಂತ ಸಂದರ್ಭದಲ್ಲೂ ನಾನು ಎಷ್ಟು ದೇವರು ನನ್ನ ಕನಿಷ್ಠ ಪಕ್ಷ ಈ ರೀತಿ ಕೈಕಾಲಾದ್ರೂ ಒದರಾಡುವ ಸ್ಥಿತಿಯಲ್ಲಿ ಇದೆ. ಕೆಲವರಿಗೆ ಅದು ಆಗದೆ ಒದ್ದಾಡುವ ಸ್ಥಿತಿಗತಿಗಳು ಪಕ್ಕದ ಬೆಡ್ ಅಲ್ಲೇ ಬಿದ್ದು ಕಾಣ್ತಾ ಇರುತ್ತೆ ಇವನಿಗೆ. ಆಸ್ಪತ್ರೆ ಅಷ್ಟು ಒಂದು ಒಳ್ಳೆಯ ಪಾಠಶಾಲೆ ಮತ್ತೊಂದಿಲ್ಲ ಜೀವನದ ಬಗ್ಗೆ ವೈರಾಗ್ಯ ಬರ್ಲಿಕ್ಕೆ. ಹೋಗಿರ್ತಾರಲ್ಲ, ಅದಕ್ಕೆ ಹೂವ ತರೋದನ್ನು ಗಲಾಟೆ ಮಾಡ್ತಾರೆ. ಅವ್ರು ಹೂವ ತಂದಿಲ್ಲ, ಇದು ಕೂಡ ಅಬ್ಸರ್ವ್ ಮಾಡೋದು. ಒಂದ್ ಮೊಳ ಹೂವ ತಂದಿದ್ರೆ ಆ ಟೈಮಲ್ಲಿ ಕೂಡ ಅಬ್ಸರ್ವ್ ಮಾಡೋದು. ಬೆಡ್ ಮೇಲೆ ಇರ್ತಾರ. ಅಂದ್ರೆ ನಿರೀಕ್ಷೆ, ಎಲ್ಲರೂ ಅಯ್ಯೋ ಪಾಪ ಅನ್ಬೇಕು, ಹೀಗಾಗೋಯ್ತಲ್ಲ ಅಂತ ಅನ್ಬೇಕು, ನಿಮ್ಗೆ ಏನಾದ್ರೂ ಕಷ್ಟ ಇದ್ರೆ ನಾನಿರ್ತೇನೆ ಅಂತ ಹೇಳ್ಬೇಕು. ಇದೆಲ್ಲ ಹೇಳಿ 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 ಅವ್ರಿಗೆ ಸಿಂಪತಿ ಗಿಟ್ಟಿಸೋ ಒಂದು ಬುದ್ಧಿ. ಸಮಾಧಾನ ಮಾಡ್ಬೇಕು, ಪಕ್ಕದಲ್ಲಿ ಕೂತು ಕೈ ಹಿಡಿದು ಮಾತಾಡ್ಬೇಕು, ಏನೇನೋ ಇರುತ್ತೆ. ಅದು ಕೆಲವು ಸಾಮಾನ್ಯ ಸಣ್ಣ ಮಾನಸಿಕವಾದ ಒಂದು ನಿರೀಕ್ಷೆ, ಒಂದು ಧೈರ್ಯ ತಂದ್ಕೊಳ್ಳಿಕ್ ಬೇಕು ಅನ್ನೋದು ತಪ್ಪಲ್ಲ. ಇದೆಲ್ಲ ಸರಿ ಇದ್ದಾಗ್ಲೂ ಮಾನಸಿಕ ರೋಗಿಯಾಗಿ ಬಿಟ್ರೆ ಅವರನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಆಸ್ಪತ್ರೆಗೆ ಹಾಕ್ಬೇಕಷ್ಟೇ ಮುಂದೆ. ಒಂದು ವೇಳೆ ನೀನು ಈ